ಅರ್ಧ ಕಿಲೋಮೀಟರ್ ಫೆನ್ಸಿಂಗ್ ಮಾಡ್ತಾರೆ. ಫೆನ್ಸಿಂಗ್ ಮಾಡತಕ್ಕಂಥದ್ದು ಎಲ್ಲಿ, ಯಾರು ಗುರುತಿಸ್ತಕ್ಕಂಥದ್ದು? ಇವತ್ತು ಆ ಫೆನ್ಸಿಂಗ್ ಇಂದಾಗಿ ವರದಿ ಹೇಳ್ತದೆ, ಅರಣ್ಯ ಇಲಾಖೆಯ ವಿದ್ಯುತ್ ಆಧಾರಿತ ತಂತಿ ಬೇಲಿಯಿಂದಾಗಿ ಈ 2024 ಸುಮಾರು 26 ಆನೆಗಳು ಸತ್ತೋಗಿದೆ. ದಯವಿಟ್ಟು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತೇನೆ, ಗ್ರಾಮೀಣ ಪ್ರದೇಶದ ಜನ ಆನೆ ಹಾವಳಿಯಿಂದ ತತ್ತರಿಸಿ ಹೋಗಿದ್ದಾರೆ. ಪೊಲೀಸ್, ಅರಣ್ಯ ಇಲಾಖೆಯ ಫಾರೆಸ್ಟ್ಗೆ, DFOಗೆ ಫೋನ್ ಮಾಡಿದ್ರೆ ಯಾವುದೇ ಸ್ಪಂದನೆ ಕೊಡ್ತಾ ಇಲ್ಲ. ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅಂಗಡಿಯಿಂದ ಪಟಾಕಿ ತಂದು 2 ಪಟಾಕಿ ಸಿಡಿಸಿ ಓಡಿಸ್ತೀವಿ ಅಂತ ಹೇಳ್ತಾರೆ. ಇದು ವಾಸ್ತವವಾಗಿ ನಡೀತಕ್ಕಂಥದ್ದು. ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತೇನೆ, ನಿಮ್ಗೆ ಇದನ್ನು ಪರಿಹಾರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ರೈತರ ಕೋವಿಗೆ ಅವಕಾಶ ಮಾಡಿಕೊಡಿ. ನೀವು ಹೇಗೂ ಕೊಲೆ ಮಾಡ್ತಾ ಇದ್ದೀರಿ ಅದನ್ನು, ಆನೆಗಳನ್ನು, ರೈತರಿಗೆ ಅವಕಾಶ ಮಾಡಿಕೊಡಿ. ನಾವು ಗುಂಡಿಟ್ಟು ಸಾಯಿಸ್ತೇವೆ ಅದನ್ನು. ಆ ಪರಿಸ್ಥಿತಿಯಲ್ಲಿ ಇವತ್ತು ರೈತರು ಇದ್ದಾರೆ. ನೀವು ಹೇಳಿದ ಕಾರಣಕ್ಕೋಸ್ಕರ ನಾವು ಅದನ್ನು ಮಾಡ್ತೀವಿ, ಇದನ್ನ ಮಾಡ್ತೀವಿ ಅಂತ ಹೇಳಿದ್ರೆ ಇವತ್ತು ನಮ್ಮ ಪಶ್ಚಿಮ ಘಟ್ಟದ ಬದಿಯಲ್ಲಿರ್ತಕ್ಕಂಥ ಜನ ಇವತ್ತು ತತ್ತರಿಸಿ ಹೋಗಿದ್ದಾರೆ. ರಾತ್ರಿ ಮಲಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ಗ್ರಾಮೀಣ ಪ್ರದೇಶದ ಜನ ಇಲ್ಲ. ದಯವಿಟ್ಟು ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಮಾಡ್ಬೇಕೆನ್ನುವಂಥದ್ದನ್ನು ನಾನು ಅರಣ್ಯ ಸಚಿವರ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮಾನ್ಯ ಗೌರವಾನ್ವಿತ ಸದಸ್ಯರು, ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿದ್ದೀರಿ. ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿದ್ದು ವನ್ಯಜೀವಿಗಳಿಗೆ ಕೊಲ್ಲಿಕ್ಕೆ ಅವಕಾಶ ಕೊಡಿ ಅನ್ನುವಂಥ ಮಾತನ್ನು ಹೇಳ್ತೀರಿ. ಅತ್ಯಂತ ಇದು ಮನುಷ್ಯರಿಗೆ ಬದುಕಲಿಕ್ಕೆ ಹಕ್ಕಿದೆ, ದುರದೃಷ್ಟಕರವಾದಂತಹ ಒಂದು ಸಂಗತಿ. ಕೇಳಿ ಪೂರ್ತಿ, ನೀವು ಹೇಳಿದ್ದೆಲ್ಲ ಕೇಳಿದ್ದೀನಿ, ನಾನು ಹೇಳಿದ್ ಕೇಳಿ ಕೂಡಿ. ಅಲ್ಲ ಸರ್, ಕೂಡಿ ನಾನು ಹೇಳ್ತೀನಿ. ಒಂದ್ ನಿಮಿಷ, ನಾನು ಹೇಳಿರ್ತಕ್ಕಂಥದ್ದು ಗ್ರಾಮೀಣ ಪ್ರದೇಶದ ಜನರ ಭಾವನೆ ಹೇಳಿರ್ತಕ್ಕಂಥದ್ದು, ಜನರ ಭಾವನೆ ಹೇಳ್ತಿರ್ತಕ್ಕಂಥದ್ದು. ಬದಲಾವಣೆ ಇವತ್ತು ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿ ಇದ್ದೀರಿ, ನಾವು ನೀವೊಬ್ಬ ಜನಪ್ರತಿನಿಧಿಯಾಗಿ ಜನರ ಭಾವನೆಗಳಿದ್ದಂತಹ ಸಂದರ್ಭದಲ್ಲಿ ಅವರಿಗೆ ಮನದಟ್ಟು ಮಾಡಿಕೊಳ್ಳುವಂತ ಕೆಲಸ ನೀವು ಮಾಡಬೇಕಾಗುತ್ತೆ. ಕಾಯ್ದೆ ಕಾನೂನುಗಳು ಮಾಡಿ ನಾವು ಕಾಯ್ದೆ ಮಾಡ್ತೀವಿ, ಕಾನೂನು ಉಲ್ಲಂಘನೆ ಮಾಡ್ತೀವಿ, ಅದೆಲ್ಲ ಆಗೋದಿಲ್ಲ. ಇವತ್ತು ನೀವು ಕೆಲವೊಂದು ಆರೋಪಗಳು ಮಾಡಿದ್ದೀರಿ. ಇವತ್ತು ನಾವೇನು ಆನೆಗಳ ಗ್ರಾಮಗಳಲ್ಲಿ ಜೀವ ಮತ್ತು ಬೆಳೆ ಹಾನಿ ಉಂಟು ಮಾಡ್ತಾ ಇರತಕ್ಕಂಥ ಆನೆಗಳಿಗೆ ರೈಲ್ವೆ ಬ್ಯಾರಿಕೇಡ್ ಹಾಕುವಂಥದ್ದು, ಟೆಂಟಿಕಲ್ ಫೆನ್ಸಿಂಗ್ ಹಾಕುವಂಥದ್ದು, ಆನೆ ಕಂದಕ ನಿರ್ಮಾಣ ಮಾಡುವಂಥದ್ದು, ಇನ್ನಿತರ ಏನೇನು ಕಾಮಗಾರಿಗಳಾಗಿದೆ. ಹೀಗೆ ಅಂತಲ್ಲ, ಹಿಂದೇನೋ ಆಗಿರ್ಬೋದು, ಎಲ್ಲ ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ಕೊಟ್ಟಿದ್ದೀವಿ. ಅದರಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನುವಂಥದ್ದು ನೀವು ಹಾರಿಕೆ ಒಂದು ರೀತಿಯಲ್ಲಿ ದೂರುಗಳು ಕೊಟ್ಟಿದ್ದೀರಿ. ಕೇಳಿ, ಅದರಲ್ಲಿ ನಂದೇನು ಇಲ್ಲಿವರೆಗೆ ಒಬ್ಬ ಶಾಸಕರಾಗಿ ಬರವಣಿಗೆಯಲ್ಲಿ ಇಂಥ ಪ್ರಕರಣಗಳಲ್ಲಿ ಈ ರೀತಿಯಲ್ಲಿ ಅಕ್ರಮ ಆಗಿದೆ, ಅವ್ಯವಹಾರ ಆಗಿದೆ ಅಂತೇಳಿ ಏನಾದರೂ ಬರವಣಿಗೆಯಲ್ಲಿ ದೂರು ಕೊಟ್ಟಿದ್ದೀರಾ? ಯಾರಾದ್ರೂ ದೂರು ಕೊಟ್ಟಿದ್ದಾರಾ? ಒಂದು ವೇಳೆ ದೂರು ಕೊಟ್ರೆ, ಈಗಲೂ ಹೇಳ್ತಾ ಇದ್ದೀನಿ ಕೇಳಿ ಪೂರ್ತಿ, ಪದೇ ಪದೇ ಯಾಕೆ ಎತ್ಕೊಳ್ತೀರಿ? ಇವತ್ತು ಈಗಲೂ ನೀವು ಒಂದು ವೇಳೆ ದೂರು ಕೊಟ್ರೆ ನಿಷ್ಪಕ್ಷಪಾತವಾದಂತ ತನಿಖೆ ಮಾಡಿ ಅದರಲ್ಲಿ ಏನಾದರೂ ಸತ್ಯಾಂಶ ಇದ್ದರೆ ಕಾನೂನು ರೀತಿಯ ನಿಯಮಾನುಸಾರ ಕ್ರಮ ತೆಗೆದುಕೊಳ್ತೀವಿ ಅನ್ನುವಂಥ ಮಾತನ್ನು ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದ್ರ ಜೊತೆಯಲ್ಲಿ ಇವತ್ತು ಏನು ರೈತರ ಬೆಳೆ ನಷ್ಟ ಆಗಿದಂಥದ್ದು ನಿಮ್ಮ ಭಾಗದಲ್ಲಿ, ಬೇರೆ ಕಡೆ ಹಾಸನಲ್ಲಿ, ಕೊಡಗುದಲ್ಲಿ ಎಷ್ಟು ಆನೆಗಳಿದಾವೆ ಅದಕ್ಕೆ ಹೋಲಿಕೆ ಮಾಡಿದ್ರೆ ಬಹಳ ಕಡಿಮೆ ಇದೆ. ಇರ್ಲಿ, ಕಡಿಮೆ ಇದ್ರೂ ಆನೆಗಳಿಂದ ತೊಂದರೆ ಆಗ್ತಾ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅದಕ್ಕೆ ಈಗಾಗಲೇ ಹೇಳಿದ್ದೆ ನಾನು. ಹಿಂದೆ ಒಬ್ಬ ಗೌರವಾನ್ವಿತ ಸಚಿವರು ಆ ಪ್ರಶ್ನೆ ಕೇಳಿದಂತ ಸಂದರ್ಭದಲ್ಲಿ ನಮ್ಮ ಸಾಫ್ಟ್ ರಿಲೀಸ್ ಸೆಂಟರ್ ಮಾಡುವಂಥದ್ದು ಪ್ರಸ್ತಾವನೆ ಇದೆ ಅನ್ನುವಂಥ ಮಾತನ್ನು ಹೇಳಿದ್ದೇನೆ. ಆನೆ ಕಾರ್ಯಪಡೆ, ಆನೆ ಕಾರ್ಯಾಚರಣೆ ಯಾವ ರೀತಿಯಲ್ಲಿ ನಡೀತದೆ ನಿಮಗೂ ಗೊತ್ತಿದೆ. ಇವತ್ತು ಈಗಾಗಲೇ 8 ಜಿಲ್ಲೆಗಳಲ್ಲಿ 8 ಆನೆ ಕಾರ್ಯಪಡೆ ಮಾಡಿದ್ದೇವೆ. ಆನೆ ಕಾರ್ಯಪಡೆಗೆ ಎಲ್ಲಾ ಕಡೆಯಲ್ಲಿ ಇವತ್ತು ಜವಾಬ್ದಾರಿಯುತವಾದಂಥ ಅಧಿಕಾರಿಗಳಿಗೆ ನೇಮಕ ಮಾಡಿದ್ದೇವೆ. ಎಲ್ಲೆಲ್ಲಿ ಇವತ್ತು ಪರಿಣಿತರನ್ನು ತೆಗೆದುಕೊಳ್ಳಬೇಕಾಗಿದೆ ಅವರಿಗೆ ತೆಗೆದುಕೊಂಡಿದ್ದೇವೆ, ಅಲ್ಲಿಗೆ ಅವರಿಗೆ ಸಲಕರಣೆಯನ್ನು ಕೊಟ್ಟಿದ್ದೇವೆ. ಬರೀ ಎಲ್ಲೋ ಒಂದ್ ಕಡೆ ಪಟಾಕಿ ಕೊಟ್ಟು ಅವರಿಗೆ ಆನೆ ಹಿಮ್ಮೆಟ್ಟಿಸುವಂತ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳುವಂಥದ್ದು ಅದು ಸರಿಯಲ್ಲ. ಯಾಕೆಂದ್ರೆ ಇದು ಅತ್ಯಂತ ಅಪಾಯವಾದಂತ ಒಂದು ಕೆಲಸ. ಆನೆಗೆ ಹಿಮ್ಮೆಟ್ಟಿಸಬೇಕು ಅಂತ ಹೇಳಿದ್ರೆ ಅಷ್ಟೊಂದು ಸರಳವಾದಂಥದ್ದಲ್ಲ. ಜೀವದ ಹಂಗನ್ನು ತೊರೆದು ಅಧಿಕಾರಿಗಳು ಎದುರು ನಿಂತು ಹೋಗಿ ಸುಮಾರು ಒಂದು ತಂಡವನ್ನು ಮಾಡಿಕೊಂಡು SOP ಮಾಡಿದ್ದೇವೆ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. SOP ಪ್ರಕಾರ ಆನೆ ಇವತ್ತು ಹಿಮ್ಮೆಟ್ಟಿಸುವಂತ ಕೆಲಸ ಕಾರ್ಯ ನಡೀತದೆ. ಹೀಗಾಗಿ ಇಂಥದರಲ್ಲಿ ಇವತ್ತು ಏನು ಜಾಸ್ತಿ ಬಹಳಷ್ಟು ಬೇಡಿಕೆಗಳು ಬಹಳ ಇದೆ. ಇನ್ನು ನಮ್ಮಲ್ಲಿ ಸುಮಾರು 369 ಕಿಲೋಮೀಟರ್ ವರೆಗೆ ರೈಲ್ವೆ ಬ್ಯಾರಿಕೇಡ್ ಮಾಡಿದ್ದೇವೆ. ಇನ್ನು 60-70 ಕಿಲೋಮೀಟರ್ ಈಗಾಗಲೇ ಆ ಕಾರ್ಯ ನಡೀತಾ ಇದೆ. ಇನ್ನೂ ಸುಮಾರು 350 ಕಿಲೋಮೀಟರ್ ಮಾಡಬೇಕು ಅನ್ನೋದು ಬೇಡಿಕೆ ಇದೆ. ಅದಕ್ಕೆ 500 ಕೋಟಿ ರೂಪಾಯಿ ಅನುದಾನದ ವೆಚ್ಚ ಮಾಡಬೇಕಾಗ್ತದೆ. ಅದನ್ನು ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಹಂತದಲ್ಲಿ ಇವತ್ತು ಆನೆಗಳಿಗೆ ಅರಣ್ಯ ಪ್ರದೇಶಕ್ಕೆ ಹಿಮ್ಮೆಟ್ಟಿಸುವಂಥದ್ದು ಇರ್ಬೋದು,
ಸಾಫ್ಟ್ ರಿಲೀಸ್ ಸೆಂಟರ್ ಮಾಡಿ ಶಾಶ್ವತವಾದಂಥ ಪರಿಹಾರ ಮಾಡಲಿಕ್ಕೆ ಇವತ್ತು ಪ್ರಸ್ತಾವನೆ ಮಾಡಿದ್ದೇವೆ. ಇವತ್ತು ಮುಂಬರುವಂತಹ ದಿನಮಾನಗಳಲ್ಲಿ ಶಾಶ್ವತವಾದಂಥ ಪರಿಹಾರ ಅದಕ್ಕೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ಮಾನ್ಯ ಸದಸ್ಯರು ಹೇಳಿದ್ರಲ್ಲ, ನಿಮಗೆ ಬೇಜಾರಾಗಿರ್ಬೋದು. ನಾವು ಯಾರು ಪ್ರಾಣಿಗಳನ್ನು ಕೊಲೆ ಮಾಡಬೇಕು ಅಂತ ಹೇಳಲ್ಲ. ಹೊಟ್ಟೆ ಉರಿದೋಗುತ್ರಿ, ಬೆಳೆ ಕೈಗೆ ಬರುವಾಗ ಅವು ಬಂದು ಕಚ್ಕೊಂಡು ಹೋಗ್ತವೆ. ನೀವು ಪರಿಹಾರ ಕೊಡ್ತೀರಿ, ಆ ಪರಿಹಾರ ಏನೂ ಅಲ್ಲ. ರೈತ ನಾನು ಬೆಳೆದಿದ್ದ ಫಸಲನ್ನ ನಾನು ತಿನ್ನಕ್ಕಾಗಲ್ಲ ಅಂತ ಹೇಳಿದ್ರೆ ಪ್ಯಾನಿಕ್ ಆಗ್ಬಿಟ್ಟಿದ್ದಾರೆ ರೈತರು. ನನ್ನ ಕ್ಷೇತ್ರದ ಉಂಬಳೆಬೇಲಿ ಶಿವಮೊಗ್ಗ ಪ್ರತಿ ದಿವಸ ಅದೇ ಕಾಟ. ಯಾರನ್ನು ಕೊಲ್ತದೋ ಅಂತ ಹೇಳುವಂಥ ಸ್ಥಿತಿ ಇದೆ. ತಾವು ಹೇಳೋ ರೀತಿಯಲ್ಲಿ ನೀವು ಮಾಡೋ ದುಡ್ಡು, ಖರ್ಚು ಮಾಡೋ ದುಡ್ಡು ಇದೆಯಲ್ಲ, ಭಾಳ ಸ್ಲೋ ಆಗ್ತಾ ಇದೆ, ಭಾಳ ಸ್ಲೋ ಆಗ್ತದೆ. ಪಾಪ್ಯುಲೇಷನ್ ಅವ ಸಂಖ್ಯೆ ಭಾಳ ಜಾಸ್ತಿ ಆಗಿದೆ ಸರ್. ಒಂದು ಆನೆಗೆ ಎಷ್ಟು ಎಕರೆ ಕಾಡ್ಬೇಕು ಹೇಳಿ? ಆ ಏರಿಯಾ ಇದೆ, ಅದು ಸೈಂಟಿಫಿಕ್ ಆಗಿ ಆಗೋದಿಲ್ಲ. ಇಲ್ಲ ಅವನ್ನ ಬೇರೆ ರಾಜ್ಯಗಳಿಗೆ ಇಲ್ಲಿಗಾರು ಕಳಿಸ್ಕೊಡ್ಬೇಕು, ಏನಾದ್ರು ಮಾಡಬೇಕು. ಇಲ್ಲದ್ರೆ ಇಲ್ಲ ನಮ್ಮನ್ನಾರು ಶಿಫ್ಟ್ ಮಾಡಬೇಕು. ಅವುಗಳಿಗೆ ಬದುಕೋ ಹಕ್ಕಿದೆ, ಹಂಗ ನಮಗೆ ಮನುಷ್ಯರಿಗೆ ಬದುಕೋ ಹಕ್ಕಿಲ್ಲ ಅಂದ್ರೆ ಇದರ ಅರ್ಥ ಎಂಥದ್ದು? ಕಾಡು ಮನುಷ್ಯರಿಗೂ ಬೇಕು, ಪ್ರಾಣಿಗಳಿಗೂ ಬೇಕು. ಪ್ರಾಣಿಗಳಿಗೆ ಮಾತ್ರ ಇರಲಿ, ನೀನು ಏನಾರು ಆಗು ಅಂತ ಹೇಳಕ್ ಆಗೋದಿಲ್ಲ. ಸರ್ಕಾರ ಖಂಡಿತವಾಗಿ ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು. ಸನ್ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ ಸಚಿವರು ಉತ್ತರ ಕೊಟ್ಟಿದ್ದಾರೆ. ಉತ್ತರದಲ್ಲಿ ಹೇಳಿದ್ದಾರೆ ನಾವು ಈ ರೀತಿಯ ಕ್ರಮಗಳನ್ನೆಲ್ಲ ಕೈಗೊಳ್ತಾ ಇದ್ದೇವೆ ಅಂತ ಹೇಳಿ. ದಯವಿಟ್ಟು ಸಚಿವರೇ ಬೇಜಾರು ಮಾಡ್ಕೊಳ್ಬೇಡಿ. ವಾಸ್ತವವಾಗಿ ನೀವು ಹೇಳಿದ ರೀತಿಯಲ್ಲಿ ನಡೀತಾ ಇಲ್ಲ. ಆ ಕಾರಣಕ್ಕೋಸ್ಕರ ನಾನು ಹೇಳಿರ್ತಕ್ಕಂಥದ್ದು, ನೀವು ಏನು ಹೇಳಿದ್ರಿ ಇದರಲ್ಲಿ ಅವ್ಯವಹಾರ ಈಗಾಗಲೇ ಏನಾದರೂ ಮನವಿ ಸಲ್ಲಿಸಿದ್ದಾರೆ ಅಂತ ಕೇಳಿದ್ರಿ. ನನ್ನ ಹತ್ರ ಈ ತರದ ನಿಮ್ಮ ಇದರಲ್ಲಿ ಕೊಟ್ಟಿರೋದಿದ್ದು ನಿಮ್ಮ ಆಫೀಸಿಗೆ ನಾನು ಅದನ್ನು ತಲುಪಿಸ್ತೇನೆ. ಅದನ್ನು ಸಮಗ್ರ ತನಿಖೆ ಮಾಡೋಣ. ನಾನು ಈ ಸರ್ಕಾರ ಆ ಸರ್ಕಾರ ಅಂತ ಹೇಳ್ತಾ ಇಲ್ಲ. ಒಟ್ಟು ಅರಣ್ಯ ಇಲಾಖೆ ವ್ಯವಸ್ಥೆಯಲ್ಲಿ ಇದು ಸಮರ್ಪಕವಾಗಿ ನಡೀತಾ ಇಲ್ಲ. ಇನ್ನು ಒಂದು ಸಜೆಷನ್ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಆನೆ ಕಾರಿಡಾರ್, ಆನೆಯ ಚಲನವಲನಗಳು ಪ್ರತಿ ವರ್ಷ ಒಂದೇ ರೂಟಲ್ಲಿ ಹೋಗುವಂಥದ್ದು. ಆ ರೂಟ್ ಮ್ಯಾಪ್ ಅರಣ್ಯ ಇಲಾಖೆಯಲ್ಲಿ ಇದೆ. ಆ ರೂಟ್ ಮ್ಯಾಪ್ ಆಧಾರದಲ್ಲಿ ಫೆನ್ಸಿಂಗ್ ಅನ್ನು ಹಾಕಿದ್ರೆ ತುಂಬಾ ಪ್ರಯೋಜನ ಗ್ರಾಮೀಣ ಪ್ರದೇಶದ ಕೃಷಿಕರಿಗೆ ಆಗ್ತದೆ. ಅದನ್ನು ಬಿಟ್ಟು ಅವರಿಗೆ ಮನಸ್ಸಿಗೆ ಬಂದ ರೀತಿಯಲ್ಲಿ ಅರಣ್ಯ ಇಲಾಖೆಯವರು ಫೆನ್ಸಿಂಗ್ ಮಾಡ್ತಾ ಇದ್ದಾರೆ ಎನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಮಾಡಲಿಕ್ಕೆ ಒಂದು ತಜ್ಞರ ಸಮಿತಿಯನ್ನು ನಾವು ರಚನೆ ಮಾಡಿದ್ದೇವೆ. ಇತ್ತೀಚೆಗೆ ಆಗಸ್ಟ್ನಲ್ಲಿ ವಿಶ್ವ ಆನೆ ದಿವಸದಂದು ಅಂತಾರಾಷ್ಟ್ರೀಯ ಮಾನವ ಆನೆ ಒಂದು ಸಮ್ಮೇಳನವನ್ನು ಬೆಂಗಳೂರಿನಲ್ಲಿ ಆಯೋಜನೆ ಮಾಡಿ ಅನೇಕ ಬೇರೆ ಬೇರೆ ವಿದೇಶಗಳಿಂದ ಸಹಿತ ಕೆಲವೊಂದು ತಜ್ಞರು ಬಂದಿದ್ದರು. ಅವರ ಒಂದು ಸಲಹೆಗಳನ್ನು ತೆಗೆದುಕೊಂಡಿದ್ದೇವೆ. ನಮ್ಮ ದೇಶದಲ್ಲಿ ಸುಮಾರು 4-5 ರಾಜ್ಯಗಳವರು, ಇಲ್ಲಿ ತೆಲಂಗಾಣ, ತಮಿಳುನಾಡು, ಬೇರೆ ಬೇರೆ ಜಾರ್ಖಂಡ್ನಿಂದ ಸಹಿತ ಬಂದಿದ್ದರು. ಅವ್ರ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಒಂದು ಒಡಂಬಡಿಕೆ ಮಾಡಿಕೊಂಡಿದ್ದೇವೆ. ನಮ್ಮಲ್ಲಿರುವಂಥ ಏನು ಬೆಸ್ಟ್ ಪ್ರಾಕ್ಟೀಸಸ್ ಇದೆ ಅವ್ರಿಗೆ ಕೊಡುವಂಥದ್ದು, ಅವರಲ್ಲಿರುವಂಥ ಏನು ಉತ್ತಮ ಪ್ರಾಕ್ಟೀಸಸ್ ಇದೆ ಅದನ್ನು ನಾವು ತೆಗೆದುಕೊಳ್ಳುವಂಥದ್ದು. ಈ ರೀತಿಯಲ್ಲಿ ಒಂದು ಕಮಿಟಿಯನ್ನು ಮಾಡಿ ವರದಿಯನ್ನು ಕಾಯ್ತಾ ಇದ್ದೇವೆ. ಅದನ್ನು ಮುಂಬರುವಂಥ ದಿನಮಾನಗಳಲ್ಲಿ ಇದಕ್ಕೆ ಒಂದು ರೀತಿಯಲ್ಲಿ ಪರಿಹಾರ ಕಂಡುಕೊಳ್ಳುವಂಥ ವ್ಯವಸ್ಥೆ ಮಾಡ್ತೇವೆ. KM ಶಿವ ಗಮನ ಸೆಳೆಯುವ ಸೂಚನೆ. ಅದು ಮುಂಚೆ ಲಿಖಿತ ಮೂಲಕ ಉತ್ತರ ಪ್ರಶ್ನೆಗಳನ್ನು ಮಂಡಿಸುವುದು ದಿನಾಂಕ 10-12-2024 ಹಾಗೂ 11-12-2024 ಪ್ರಶ್ನೆಗಳನ್ನು ಮಂಡಿಸುವುದು. ಮಾನ್ಯ ಸಭಾಧ್ಯಕ್ಷರೇ, ದಿನಾಂಕ 10-12-2024 ಎರಡನೇ ಪಟ್ಟಿಯಿಂದ ಸದನದಲ್ಲಿ ಉತ್ತರಿಸುವ 15 ಪ್ರಶ್ನೆಗಳ ಉತ್ತರಗಳನ್ನು ಹಾಗೂ ಲಿಖಿತ ಮೂಲಕ ಉತ್ತರಿಸುವ 230 ಪ್ರಶ್ನೆಗಳ ಪೈಕಿ 201 ಪ್ರಶ್ನೆಗಳ ಉತ್ತರಗಳನ್ನು ಮತ್ತು ದಿನಾಂಕ 11-12-2024 ಮೂರನೇ ಪಟ್ಟಿಯಿಂದ ಸದನದಲ್ಲಿ ಉತ್ತರಿಸುವ 15 ಪ್ರಶ್ನೆಗಳ ಪೈಕಿ 14 ಪ್ರಶ್ನೆಗಳ ಉತ್ತರಗಳನ್ನು ಹಾಗೂ ಲಿಖಿತ ಮೂಲಕ ಉತ್ತರಿಸುವ 230 ಪ್ರಶ್ನೆಗಳ ಪೈಕಿ 202 ಪ್ರಶ್ನೆಗಳ ಉತ್ತರಗಳನ್ನು ಹಾಗೂ ಈ ದಿನದ 4ನೇ ಪಟ್ಟಿಯಿಂದ ಲಿಖಿತ ಮೂಲಕ ಉತ್ತರಿಸುವ 230 ಪ್ರಶ್ನೆಗಳ ಪೈಕಿ 130 ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಗಮನ ಸೆಳೆಯುವ ಸೂಚನೆ. KM ಶಿವಲಿಂಗೇಗೌಡರು, MT ಕೃಷ್ಣಪ್ಪ ಮತ್ತು B ಸುರೇಶ್ ಗೌಡರು. ಈಗ ಕೃಷ್ಣಪ್ಪ ಅವರೇ, ಇದು ಉತ್ತರವನ್ನು ಉಪಮುಖ್ಯಮಂತ್ರಿ ಕೊಡಬೇಕಾಗ್ತದೆ. ಅವರು ಇಲ್ಲ, ಅದಕ್ಕೆ ಸೋಮವಾರದಂತೆ ಕೊಲೆ ಕೇಳಿದ್ದಾರೆ. ಸೋಮವಾರದ ಉತ್ತರ ಕೊಡಿಸ್ತೇವೆ. ಕಿರಣ್ ಕುಮಾರ್ ಕೊಡ್ಗಿ. ಅಧ್ಯಕ್ಷರೇ, DC ಆಫೀಸ್ ಮುಂದೆ ಸ್ಟ್ರೈಕ್ ಮಾಡ್ತಾವ್ರೆ. ಮೊನ್ನೆನೆ ತಮ್ಮ ಗಮನಕ್ಕೆ ತಂದಿದ್ದೆ. ಸಾವಿರಾರು ಜನ ರೈತರು ಕೂತ್ಕೊಂಡು ಸ್ಟ್ರೈಕ್ ಮಾಡ್ತಾರೆ. ಅವ್ರಿಗೆ ಒಂದು ರಿಪ್ಲೈ ನಾವು ಕೊಡ್ಬೇಕಾದ್ರೆ ಏನಂತ ಕೊಡೋದು? ಅದಕ್ಕೆ ಸೋಮವಾರ ಕೊಡ್ತಾರೆ. ಅಲ್ಲ ಅಧ್ಯಕ್ಷರೇ, ಕೃಷ್ಣಪ್ಪ ಒಂದು ನಿಮಿಷ.
ಈಗ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ರು ಪರಮೇಶ್ ಸಾಹೇಬ್ರು, ಇದು ಬರ್ತದೆ ಅಂತಾನೆ ಅವ್ರೇನೋ ಖಾಲಿ ಮಾಡ್ದಂಗಿದೆ. ಅವರಿದ್ರೆ ಅವರೇ ಕೊಟ್ಟರೆ ಸಾಕಾಗಿತ್ತು. ಇದನ್ನ ಮೇನ್ ಇಂಪಾರ್ಟೆಂಟ್ ಇದು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಪರಮೇಶ್ ಸಾಹೇಬ್ರಿಗೆ ಸಂಬಂಧಪಟ್ಟಿದ್ದು. ಅವರು ಕ್ಯಾಬಿನೆಟ್ ಅಲ್ಲಿ ಇದ್ರು. ನಾವು ಅವರು ಕೂಡ KDP ಮೀಟಿಂಗ್ ಅಲ್ಲಿ ಇದನ್ನ ನಾವು ಟರಾ ಪಾಸ್ ಮಾಡುದು. ಇಡೀ ಜಿಲ್ಲೆಯ 11 ಜನ ಪಕ್ಷಾತೀತವಾಗಿ ಶಾಸಕರುಗಳು ಈ ಯೋಜನೆ ಮಾಡಬಾರ್ದು ಅಂತ ಹೇಳಿ ನಾವು ಮನವಿಯನ್ನ ಮಾಡ್ಕೊಂಡು, ಅದಕ್ಕೆ ಅವರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಒಂದು ನಮ್ಗೆ ಆನ್ಸರ್ ಕೊಟ್ಬಿಟ್ಟಿದ್ದು ಸಾಕಾಗಿತ್ತು. ನಾವು ಹೇಳೋದು ಈಗ ಏನೋ ಒಂದು ವರದಿ ಕೊಟ್ಟು ಇದನ್ನ ಮಾಡೇ ಮಾಡ್ತೀವಿ ಅಂತೇಳಿ ಹಠ ತೊಡ್ಕೊಂಡು ನಮ್ಮ ಡಿಸ್ಟ್ರಿಕ್ಟ್ ಇವರು DK ಶಿವಕುಮಾರ್ ಸಾಹೇಬರು ಕೂತಿದ್ದಾರೆ. ಅದಕ್ಕೆ ಒಂದು ವರದಿನೂ ತರಿಸ್ಕೊಂಡ್ಬಿಟ್ಟಿದ್ದಾರೆ. ಯಾರೋ ಒಬ್ಬರು ಅವ್ರ ಆಫೀಸರ್ ರಿಟೈರ್ಡ್ ಆಗಿರುವಂತ ಸಿಇಗಳನ್ನ ರಿಟೈರ್ಡ್ ಆಫೀಸರ್ಸ್ಗಳನ್ನ ತರಿಸ್ಕೊಂಡು ಒಂದು ವರದಿ ತರಿಸ್ಕೊಂಡು ಇದು ಮಾಡ್ಬೋದು ಅಂತೇಳಿ ಆದೇಶ ಮಾಡಿಸ್ಬಿಟ್ಟಿದ್ದಾರೆ. ನಾವು ಹೇಳೋದು ಏನಂತ ಅಂದ್ರೆ, ನಾವು ರಿಕ್ವೆಸ್ಟ್ ಮಾಡೋದು ಇಷ್ಟೇ ಸರ್ಕಾರಕ್ಕೆ, ಇದನ್ನ ಯಾರೋ ಒಬ್ರು ರಿಟೈರ್ಡ್ ಆಫೀಸರ್ಗಳಿಗಿಂತ ಮುಂಚೆ ಒಬ್ರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರಿಂದ ಇದನ್ನ ತರಿಸ್ಕೊಂಡ್ರೆ ನಮ್ಗೆ ಅನುಕೂಲ ಆಗುತ್ತೆ ಅನ್ನೋದು ಸಜೆಷನ್ ಸರ್ಕಾರಕ್ಕೆ. ಅದರಿಂದ ಮುಖ್ಯಮಂತ್ರಿಗಳಿದ್ರು ಸಾಕಾಗಿತ್ತು ನಮ್ಗೆ, ಯಾಕೆಂದ್ರೆ ಕಾವೇರಿ ನಿಗಮದ ಚೇರ್ಮನ್ಗಳು ಮುಖ್ಯಮಂತ್ರಿಗಳು, ಅವರು ಕೂಡ ಇದಕ್ಕೆ ಉತ್ತರ ಕೊಡ್ಬೇಕು. ನಮ್ DK ಶಿವಕುಮಾರ್ಗಿಂತ ನಮ್ಗೆ ಇವರಿಂದ ಉತ್ತರ ಕೊಡಿಸ್ಬೇಕು ಮುಖ್ಯಮಂತ್ರಿಗಳಿಂದ, ಯಾಕೆಂದ್ರೆ ಅವರ ಅಧ್ಯಕ್ಷತೆಯಲ್ಲಿ ಇದು ಅಪ್ರೂವಲ್ ಆಗಿರೋದು. ಕಾವೇರಿ ನೀರಾವರಿ ನಿಗಮದ ಅಧ್ಯಕ್ಷ ಮುಖ್ಯಮಂತ್ರಿಗಳು ಕೊಡಬೇಕು. ಆಕ್ಚುಲಿ ಅದಕ್ಕೆ ನೋಡಿ, ಇದು ಈ ಯೋಜನೆಯಿಂದ ಕೃಷ್ಣಪ್ಪಣ ಒಂದ್ ನಿಮಿಷ, ಈ ಯೋಜನೆಯಿಂದ ತುಮಕೂರು ಗ್ರಾಮಾಂತರದ 10 ತಾಲೂಕುಗಳು 11 ವಿಧಾನಸಭಾ ಕ್ಷೇತ್ರಗಳಿಗೆ ಇದು ತುಂಬಾ ತೊಂದರೆ ಆಗುವಂತ ಯೋಜನೆ. ಇದು ನೀರಾವರಿ ಅಂದ್ರೆ ಅತಿ ಸೂಕ್ಷ್ಮ, ಕಾನೂನು ಮತ್ತೆ ಸುವ್ಯವಸ್ಥೆ ಹದಗೆಡುವಂತ ಒಂದು ವಿಷಯ ಇದು. ಅದರಿಂದ ಗೃಹ ಸಚಿವರು ಇದ್ದಿದ್ರೆ ಚೆನ್ನಾಗಿರೋದು. ಅವ್ರು ಯಾಕೋ ಇಷ್ಟೊತ್ತು ಇದ್ರು, ಅವರು ಚೆನ್ನಾಗಿ ಉತ್ತರ ಕೊಡ್ತಾ ಇದ್ರು. ಇದನ್ನು ಚೆನ್ನಾಗಿ ಉತ್ತರ ಕೊಟ್ಬಿಟ್ಟಿದ್ರೆ ನಾವು ಜಿಲ್ಲೆಯಲ್ಲಿ ಹೇಳ್ಬೋದಾಯ್ತು ಜನಗಳಿಗೆ. ಪ್ರಶ್ನೆ ಕೇಳಿದ್ದು ನಿಮ್ಮ ಇಲಾಖೆ ಸಚಿವರಿಗೆ ಅಲ್ಲ, ಆದ್ರೂ ಅವರು ಗೃಹ ಸಚಿವರು ಕೊಟ್ಟರೆ ಆಗುತ್ತೆ ಅಂತ ಬರ್ತಿದ್ರು, ಅವ್ರು ನಿಲ್ತಿದ್ರು. ಆಯ್ತು ಸರ್, ಈಗ ಸೋಮವಾರ ನಿಮ್ಮ ಮಂತ್ರಿ ಬರ್ತಾರೆ, ಅವರೇ ಹೇಳಿದ್ರು ನಾವು ಈಗ ಈ ಯೋಜನೆಯನ್ನ ನಿಲ್ಲಿಸ್ತೇವೆ ಅಂತ. ಅದಕ್ಕೆ ಅವರಿಗೆ ನಾನು ವಿನಂತಿ ಮಾಡ್ತಾ ಇದ್ದೆ, ನನಗೆ ಮುಖ್ಯಮಂತ್ರಿಗಳಿಗೆ ಉತ್ತರ ಕೊಡಿಸ್ಬೇಕು. ನೀವು ಸತತವಾಗಿ 3 ದಿವಸ ಮುಂದಕ್ಕೆ ಹೋಗ್ತಾ ಇದೆ ಅಧ್ಯಕ್ಷರೇ. ಜನ ಬೀದಿಲಿ ಮಲಗಿಯವ್ರೆ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಸರಿ, ಈಗ ಆಕ್ಚುಲಿ ನಮ್ಮ ರೈತರ ಸಮಸ್ಯೆ ದಯಮಾಡಿ ಅಲ್ಲೇ ಲಾಠಿ ಚಾರ್ಜ್ ಆಗೋ ಅವಶ್ಯ ಇಲ್ಲ, ಮತ್ತಲ್ಲೊಂದು ಲಾಠಿ ಚಾರ್ಜ್ ಮಾಡೋದು ಉದ್ಭವಿಸಕ್ಕಿಲ್ಲ. ಒಳ್ಳೆ ರೀತಿ ಚರ್ಚೆ ಮಾಡಿ ಒಂದು ತೀರ್ಮಾನ ಮಾಡೋದು ಒಳ್ಳೇದು. ಇದ್ರ ಬಗ್ಗೆ ನಾವು ಮನವಿಯೆಲ್ಲ 3-4 ಸರಿ ಉಪಮುಖ್ಯಮಂತ್ರಿಗೆ ಮುಖ್ಯಮಂತ್ರಿಗೆ ಕೊಟ್ಟಿದ್ದೀವಿ. KDP ಮೀಟಿಂಗ್ ಅಲ್ಲೂ ಮಾತಾಡಿ ರೆಸಲ್ಯೂಷನ್ ಮಾಡಿದ್ದೀವಿ, ಇದ್ರ ಸ್ಟಾಪ್ ಮಾಡ್ಬೇಕು ಅಂತ. ಆದ್ರೂ ಸಹ ಉದ್ದಂಡತನದಿಂದ ಇವತ್ತು ಅದನ್ನ ಮಾಡ್ತಾ ಇರೋದು ಅನ್ಯಾಯ ಆಗ್ತದೆ. ಅವ್ರಿಗೆ ನಾವು ಕುಡಿಗಲ್ಗೆ ಮಾಗಡಿಗೆ 3 TMC ನೀರು ಕೊಡ್ಲಿಕ್ಕೆ ನಮ್ದು ವಿರೋಧ ಇಲ್ಲ ಅಧ್ಯಕ್ಷ. ಸೋಮವಾರ ಚರ್ಚೆ ಮಾಡಿ ಆಯ್ತು. ಕಿರಣ್ ಕುಮಾರ್ ಕೊಡ್ಗಿ. ಮಾನ್ಯ ಅಧ್ಯಕ್ಷರೇ, ಸುನಿಲ್ ಕುಮಾರ್, ಕೊಂಕಣ್ ರೈಲ್ವೆಯನ್ನು ಭಾರತೀಯ ರೈಲ್ವೆಗೆ ವಿಲೀನಗೊಳಿಸುವ ಸಂಬಂಧ ಮೂಲಭೂತ ಅಭಿವೃದ್ಧಿ ಸಚಿವರ ಗಮನವನ್ನು ಸೆಳೀತಾ ಇದ್ದೇನೆ. ಓಕೆ. ಸಭಾಧ್ಯಕ್ಷರೇ, ಮೂಲಭೂತ ಅಭಿವೃದ್ಧಿ ಸಚಿವರ ಪರವಾಗಿ ನಾನು ಉತ್ತರವನ್ನು ಈಗಾಗಲೇ ಒದಗಿಸಿದ್ದೀನಿ. ತಾವೇನಾದರೂ ಮಾನ್ಯ ಅಧ್ಯಕ್ಷ, ನಾವು ಸಚಿವರಿದ್ದಿದ್ರೆ ಒಳ್ಳೇದಿತ್ತು, ತೊಂದರೆ ಇಲ್ಲ. ಜಾರ್ಜ್ ಅವರು ಹಿರಿಯ ಸಚಿವರಿದ್ದಾರೆ. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕಾರವಾರ ಈ 3 ಜಿಲ್ಲೆಗೆ ಸಂಬಂಧಪಟ್ಟಂತೆ ನಮ್ಮ ರಾಜ್ಯದಲ್ಲಿ ಕೊಂಕಣ್ ರೈಲ್ವೆಗೆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಸದನದ ಗಮನವನ್ನು ಸೆಳೀತಾ ಇದ್ದೇನೆ. 4 ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರ, ಕೇರಳ, ಗೋವಾ ಮತ್ತು ಕರ್ನಾಟಕ ಈ ರಾಜ್ಯದಲ್ಲಿ ಹಾದು ಹೋಗುವಂತ ರೈಲ್ವೆಗೆ 1998ರಲ್ಲಿ ಕೊಂಕಣ್ ರೈಲ್ವೆಗಳು ಪ್ರಾರಂಭ ಆಯಿತು. ಅವತ್ತು ಕರ್ನಾಟಕದ ಈ ರೈಲ್ವೆನ ಕೊಂಕಣ್ ರೈಲ್ವೆನ ಪ್ರಾರಂಭ ಮಾಡಬೇಕಾದ್ರೆ ಕರ್ನಾಟಕದಲ್ಲಿ 15% ಹಣವನ್ನ ಕರ್ನಾಟಕ ಷೇರಿನ ರೂಪದಲ್ಲಿ ಕೊಟ್ಟಿತ್ತು, ಸುಮಾರು 270 ಕೋಟಿ ರೂಪಾಯಿಯನ್ನ. ಮಹಾರಾಷ್ಟ್ರ 21%, ಗೋವಾ ಮತ್ತು ಕೇರಳ 6%ಗಳನ್ನು ಕೊಟ್ಟಿತ್ತು. ನಾನು ಸಚಿವರ ಗಮನಕ್ಕೆ ಮತ್ತು ಸರ್ಕಾರದ ಗಮನಕ್ಕೆ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದು 15 ವರ್ಷದಲ್ಲಿ ಇದರ ಲಾಭವನ್ನ ತೆಗೆದುಕೊಂಡು ಷೇರುಗಳನ್ನ ಮಾಡಿ ಭಾರತೀಯ ರೈಲ್ವೆಗೆ ಅದನ್ನು ವಿಲೀನಗೊಳಿಸಬೇಕು ಅಂತೇಳಿ ಮೊದಲು ಒಪ್ಪಂದ ಆಗಿತ್ತು. ಆದರೆ ಸಂಪೂರ್ಣವಾಗಿ ನಷ್ಟದಲ್ಲೇ ಇದು ನಡೆದಿದ್ರಿಂದ ಇವತ್ತಿನ ತನಕ ಅದನ್ನು ವಿಲೀನಗೊಳಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಇದರ ಪರಿಣಾಮ ಏನಾಗಿದೆ ಅಂತ ಕೇಳಿದ್ರೆ, ನಮ್ದು ಕಾಸರಗೋಡಿನಿಂದ ಗೋವಾ ತನಕ ಕರ್ನಾಟಕದಲ್ಲಿ ಹಾದು ಹೋಗುವಂತ ಯಾವುದೇ ರೈಲ್ವೆ ನಿಲ್ದಾಣಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ವಿದ್ಯುತ್ತಿನ ಸೌಲಭ್ಯ ಇಲ್ಲ, ಡಬ್ಲಿಂಗ್ ಇಲ್ಲ, ರೈಲ್ವೆ ನಿಲ್ದಾಣಗಳಿಲ್ಲ, ನೀರು ತುಂಬಿಸ್ಲಿಕ್ಕೆ ಅವಕಾಶ ಇಲ್ಲ, ಒಟ್ಟು ಅಭಿವೃದ್ಧಿ ಚಟುವಟಿಕೆಗಳನ್ನೇ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗಾಗಿ ನಾನು ಸರ್ಕಾರವನ್ನು ಆಗ್ರಹಿಸುವಂತದ್ದು ಏನಂತ ಕೇಳಿದ್ರೆ, ನಮ್ಮ ಕರ್ನಾಟಕದ 270 ಕೋಟಿ ರೂಪಾಯಿ ಶೇರ್ಸ್ ಏನಿದೆ ಇದನ್ನ ರೈಲ್ವೆ ಇಲಾಖೆಗೆ ಕೊಟ್ಟು ಇದನ್ನ ಭಾರತೀಯ ರೈಲ್ವೆಗೆ ಸೇರಿಸಿದ್ರೆ ಖಂಡಿತ ಇದು ಅಭಿವೃದ್ಧಿ ಆಗ್ಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಹಾಗಾಗಿ ಸರ್ಕಾರ ತಕ್ಷಣ
ಭಾರತೀಯ ರೈಲ್ವೆ ಇಲಾಖೆ ಜೊತೆಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡು ಕರ್ನಾಟಕದ ಶೇರನ್ನ ಬಿಟ್ಕೊಟ್ರೆ ನಮ್ಮ ರೈಲ್ವೆ ನಿಲ್ದಾಣಗಳು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇದೆ. ಈಗಾಗಲೇ ಬೇರೆ ಬೇರೆ ರಾಜ್ಯಗಳು ಶೇರನ್ನ ಕೊಡ್ಲಿಕ್ಕೆ ಮುಂದೆ ಬಂದಿದೆ. ಕರ್ನಾಟಕವೂ ಕೂಡ ಮುಂದೆ ಬಂದ್ರೆ ನಮ್ಮ ರಾಜ್ಯದ ಈ ರೈಲ್ವೆ ನಿಲ್ದಾಣಗಳು ಮತ್ತು ರೈಲು ಸುಲಭವಾಗಿ ಸಂಚಾರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ಸಭಾಧ್ಯಕ್ಷರ ಮುಖಾಂತರ ಸಚಿವರ ಗಮನ ಸೆಳೆಯೋದು, ನಮಗಿವತ್ತು ಬಾಂಬೆಗೆ ಹೋಗುವಂತ ರೈಲು ಇರ್ಬೋದು ಅಥವಾ ಬೆಂಗಳೂರಿಗೆ ಹೋಗುವಂತ ರೈಲು, ಇದು ಪ್ರತಿಭಟನೆಗಳ ಮುಖಾಂತರ ಕೋರ್ಟಿನ ಮುಖಾಂತರ ಆಗಿದೆಯೇ ವಿನಃ ರೈಲ್ವೆ ಇಲಾಖೆಯಿಂದ ಏನು ಇದರಿಂದ ಉಪಕಾರ ಆಗಿಲ್ಲ. ಹಾಗಾಗಿ ಕೊಂಕಣ್ ರೈಲ್ವೆ ಅವತ್ತು ಬೇರೆ ಬೇರೆ ಉದ್ದೇಶದಿಂದ ಪ್ರಾರಂಭ ಆಗಿತ್ತು, ಇವತ್ತಿನ ತನಕವೂ ಕೂಡ ನಷ್ಟದಲ್ಲಿ ನಡೀತಾ ಇದೆ ಇದು. ಹಾಗಾಗಿ ನಮ್ಮ 270 ಕೋಟಿ ರೂಪಾಯಿಯ ಶೇರ್ ಕರ್ನಾಟಕದೇನಿದೆ ಇದನ್ನು ದಯಮಾಡಿ ಅದಕ್ಕೆ ವಿಲೀನಗೊಳಿಸಿ ನಾವು ಇದನ್ನ ರೈಲ್ವೆ ಇಲಾಖೆಗೆ ಬಿಟ್ಕೊಟ್ರೆ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ದಯಮಾಡಿ ಸರ್ಕಾರ ಇದ್ರ ಬದಂತೆ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ಅಗತ್ಯದ ವಿಚಾರ ಅವರು ಹೇಳಿದ ಎಲ್ಲವನ್ನು ನಾನು ಒಪ್ಕೊಳ್ತಾ ಇದ್ದೆ. ಯಾಕೆ ಇದು 15 ವರ್ಷದಲ್ಲಿ ನಾವು ಈ ಕೊಂಕಣ್ ರೈಲ್ವೆ ಸಕ್ಸಸ್ಫುಲ್ ಆಗಿ ಮಾಡಿ ಅದನ್ನು ವಿಲೀನ ಮಾಡಬೇಕಾಗಿತ್ತು. ಆದರೆ ದುರದೃಷ್ಟ ಇಲ್ಲಿ ತನಕ ಅದು ಲಾಭದಾಯಕವಾಗಿ ನಡೀತಾ ಇಲ್ಲ. ಅದರಿಂದ ಹೆಚ್ಚು ಡೆವಲಪ್ಮೆಂಟ್ ಮಾಡಲಿಕ್ಕೂ ಆಗಲಿಲ್ಲ. ಈಗ ಕೇಂದ್ರ ಸರ್ಕಾರದವರು ಸುಮಾರು 10,000 ಕೋಟಿ ರೂಪಾಯಿ ಡೆವಲಪ್ಮೆಂಟ್ ಮಾಡಲಿಕ್ಕೆ ಪ್ರಪೋಸಲ್ ಮಾಡಿದ್ದಾರೆ. ಡಬ್ಲಿಂಗ್ ಮಾಡೋದು, ಎಲೆಕ್ಟ್ರಿಫಿಕೇಷನ್ ಮಾಡೋದು, ರೈಲ್ವೆ ಸ್ಟೇಷನ್ಗಳು ಇಂಪ್ರೂವ್ ಮಾಡೋದು. ಅದಕ್ಕೆ ನಾವೇನು ಮಾಡಿದ್ವಿ, ನಾವು 270 ಕೋಟಿ ರೂಪಾಯಿ ಯಾವ ರೀತಿಯಲ್ಲಿ ಅಡ್ಜಸ್ಟ್ ಮಾಡ್ತಾರೆ ಅಂತ ಹೇಳಿ ನಾವು ಕಾಗದ ಬರೆದಿದ್ದೀವಿ. ಅದು ಬಂದ ಕೂಡಲೇ ನಾವು ಸಮೇತ ಇಂಡಿಯನ್ ರೈಲ್ವೆ ಕೊಡಲಿಕ್ಕೆ ನಾವು ಸಮೇತ ರೆಡಿಯಾಗಿದ್ದೀವಿ. ಅದೊಂದು ರಿಪ್ಲೈ ಬಂದ ಮೇಲೆ ನಾವೊಂದು ತೀರ್ಮಾನ ತಗೊಂಡು ಅದನ್ನು ಮಾಡಿ. ಅಲ್ಲ, ನಾನು ಸಚಿವರಿಗೆ ಸಭಾಧ್ಯಕ್ಷರೇ ನೀವೇ ಇದರ ನೇತೃತ್ವ ತೆಗೆದುಕೊಳ್ಳಬೇಕಾರೆ ಕೇಂದ್ರದ ರೈಲ್ವೆ ಸಚಿವರನ್ನ ಭೇಟಿ ಮಾಡೋಣ. ನಮ್ಮ ಸಂಸದರಿಗಾಗಲೇ ಭೇಟಿ ಮಾಡಿದ್ದಾರೆ. ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು, ಬ್ರಿಜೇಶ್ ಚೌಟ ಅವರು ಮತ್ತು ಕೋಟಾ ಶ್ರೀನಿವಾಸ್ ಪೂಜಾರಿ ಈಗಾಗಲೇ ಭೇಟಿ ಆಗಿದ್ದಾರೆ. ನಮ್ಮ 3 ಜಿಲ್ಲೆಯ ಶಾಸಕರನ್ನು ಕರ್ಕೊಂಡು ನೀವು ನಿಯೋಗ ಕೇಂದ್ರ ಸರ್ಕಾರಕ್ಕೆ ಹೋಗಿ. ಸಭಾಧ್ಯಕ್ಷರೇ ನೀವೇ ಇದರ ನೇತೃತ್ವವನ್ನು ತೆಗೆದುಕೊಳ್ಳಿ. ಕೇಂದ್ರ ಸರ್ಕಾರಕ್ಕೆ ಭಾರತೀಯ ರೈಲ್ವೆ ಇಲಾಖೆ ಅದನ್ನು ಮನವರಿಕೆ ಮಾಡಿಕೊಡ್ಲೇಬೇಕು. ಇಲ್ಲ ಅಂತಾದ್ರೆ ಲಾಸ್ ಅಲ್ಲಿ ನಡೀತಿದೆ. ನಮಗೆ ಹೊಸ ಸೌಲಭ್ಯಗಳು ನಮ್ಮ ರೈಲ್ವೆ ನಿಲ್ದಾಣಗಳಲ್ಲಿ ಬರ್ತಾ ಇಲ್ಲ, ಹೊಸ ರೈಲುಗಳು ಕೂಡ ಓಡಾಡ್ಲಿಕ್ಕೆ ಆಗ್ತಿಲ್ಲ. ಹಾಗಾಗಿ ತಡೆ ಮಾಡದಲೆ ರೈಲ್ವೆ ಇಲಾಖೆಗೆ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನವನ್ನು ಮಾಡೋಣ. ನಾವೆಲ್ಲರೂ ಕೂಡ ಬರ್ತೇವೆ. ಒಂದು ನಿಯೋಗವನ್ನು ನೀವೇ ಕರ್ಕೊಂಡೋಗಿ. ಈಗ ರಾಜ್ಯ ಸರ್ಕಾರ ಏನೆಲ್ಲ ಪ್ರೊಸೆಸ್ ಆಗಬೇಕು ಅದಾಗ್ಲಿ, ಅದು ಬಿಲ್ ಅಲ್ಲಿ ಮಾತಾಡೋದು ಇದೆ ಅಧ್ಯಕ್ಷರೇ. ನಮ್ಮ ಕಡೆಯಿಂದ ಹೋಗಿದೆ ಸರ್. ಕೊಂಕಣ್ ರೈಲ್ವೆಯಿಂದ ಪ್ರಸ್ತಾವನೆ ಬಂದರೆ ನಾವು ರೈಲ್ವೆಗೆ ಕೊಡ್ಬೋದು. ಸೊ ಆಸ್ ಆಫ್ ನೌ ಇಫ್ ಐ ರೈಟ್, ಕೊಂಕಣ್ ರೈಲ್ವೆಯಿಂದ ಉತ್ತರವನ್ನು ನಿರೀಕ್ಷಿಸ್ತಾ ಇದ್ದೀವಿ ನಾವು. ಅದು ಬಂದಾಗ ಅದು ಕೊಡ್ಬೇಕು. ಯಾಕಂದರೆ ನಮ್ಮದು ಕೂಡ ಏನಾಗಿದೆ ಅಧ್ಯಕ್ಷರೇ, ಎಲ್ಲ ವೈಜಾಗಿಗೆ ಹೋಗ್ಬಿಟ್ಟಿದೆ. ಸೊ ವಿ ಆರ್ ಎಕ್ಸ್ಪೆಕ್ಟಿಂಗ್ ಎ ರಿಪ್ಲೈ ಫ್ರಮ್ ಕೊಂಕಣ್ ರೈಲ್ವೇಸ್. ಕೊಂಕಣ್ ರೈಲ್ವೇಸ್ ಮೀಟಿಂಗ್ ನಡೆಸಬೇಕು ಸುನೀಲ್, ಇಲ್ಲ ಅಂದ್ರೆ ಪ್ರೆಜರ್ ಸಾಲಲ್ಲ. ಇಲ್ಲಿ ನೋಡೋಣ ನೋಡೋಣ ಅಂತ ಹೇಳ್ತಾ ಇದ್ವಿ. ನೀವು ಒಂದು ಮೀಟಿಂಗ್ ಅರೇಂಜ್ ಮಾಡಿ, ಕೊಂಕಣ್ ರೈಲ್ವೆ ಕರ್ಸೋಣ, ರೈಲ್ವೆ ಇಲಾಖೆ ಸಚಿವರನ್ನ ಕರ್ಸೋಣ. ನೀವು ಹೇಳಿದ ಸಹಮತಿ ಸ್ಟಾರ್ಟ್ ಮಾಡುವ. ಆನಂದ್ ಕೇಸ್ ಗೋವಾ ಅಲ್ಲ ಮನ ಅಧ್ಯಕ್ಷರೇ, ಗೋವಾ ಮತ್ತು ಮಹಾರಾಷ್ಟ್ರ ಈಗಾಗಲೇ ಕೊಟ್ಟಾಗಿದೆ. ಕರ್ನಾಟಕ ತಗೊಳ್ಳೇಬೇಕು ಅವ್ರು ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ನೀವು ಒಂದು ಮೀಟಿಂಗ್ ಅರೇಂಜ್ ಮಾಡಿ ಒಳ್ಳೇದಾಗುತ್ತೆ. ಈಗಾಗಲೇ ನಾನು ಸಭಾಧ್ಯಕ್ಷರೇ ಪ್ರಸ್ತಾವನೆಗೆ ನಾವು ಸಹಮತ ಹೇಳಿದ್ದೀವಿ. ಯಾಕೆಂದ್ರೆ ಹೇಳ್ಬಿಟ್ರೆ ಈಗಾಗಲೇ ನಾವು ಕೊಂಕಣ್ ರೈಲ್ವೆ ಅವರಿಗೆ ಬಂದಿದ್ದೀವಿ. ಏನಂತ ಹೇಳ್ಬಿಟ್ರೆ 270 ಕೋಟಿ ರೂಪಾಯಿ ನಾವು ಇದು ಮಾಡಿ ಈಗ ಸೆಷನ್ ಮುಗಿದ ತಕ್ಷಣ ಅದಕ್ಕೆ ಈಗ ಅವರು ಒಳ್ಳೆ ಸಲಹೆ ಕೊಟ್ಟಿದ್ದಾರೆ. ಈಗ ಬೆಂಗಳೂರಿನಲ್ಲಿ ಕೊಂಕಣ್ ಕರೆಸಿ ಒಂದು ಮೀಟಿಂಗ್ ಮಾಡುವ. ಅಲ್ಲ, ಅದಕ್ಕೆ ಅವರು ಒಳ್ಳೆ ಸಲಹೆ ಕೊಟ್ಟಿದ್ದಾರೆ. ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟರ್ ಅವರು ಫಾರಿನಿಗೆ ಹೋಗಿದ್ದಾರೆ. ನಮ್ಮ ಇದರಲ್ಲಿ ಅವ್ರು ಬಂದ ಮೇಲೆ ತಮ್ಮ ಸಲಹೆಯನ್ನು ಅವರಿಗೆ ಇದು ಮಾಡಿಬಿಟ್ಟು ಆದಷ್ಟು ಬೇಗನೆ ಒಂದು ಡೆಲಿಗೇಷನ್ ತಗೊಂಡು ಹೋಗಿ ಯಾವ ರೀತಿಯಲ್ಲಿ ತಮ್ಮೊಟ್ಟಿಗೆ ಡಿಸ್ಕಸ್ ಮಾಡಿ ಒಂದು ತೀರ್ಮಾನ ತಗೊಳ್ಳಿಕ್ಕೆ ಅವರಿಗೆ ರಿಕ್ವೆಸ್ಟ್ ಮಾಡಿ. ಆನಂದ್ ಕೇಸ್. ಮಾನ್ಯ ಸಭಾಧ್ಯಕ್ಷರೇ, ನನ್ನ ಪ್ರಶ್ನೆ ಸನ್ಮಾನ್ಯ ಮಧ್ಯಮ ಮತ್ತು ಬೃಹತ್ ಕೈಗಾರಿಕೆ ಸಚಿವರಿಗೆ. ಅವರು ಇವತ್ತಿಲ್ಲ, ಅವ್ರ ಪರವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶ್ರೀಯುತ KJ ಜಾರ್ಜ್ ಅವರಿದ್ದಾರೆ. ಮುಖ್ಯವಾಗಿ ಏನು ಕಡೂರು ತಾಲೂಕು ಕಸ್ಬಾ ಹೋಬಳಿ ನಗದಿಯಾತ್ ಕಾವಲು ಪ್ರದೇಶದಲ್ಲಿ ಸುಮಾರು 237 ಎಕರೆಯಲ್ಲಿ ಒಂದು ಕೈಗಾರಿಕಾ ವಲಯವನ್ನು ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈಗಾಗಲೇ ಕಾಮಗಾರಿ ನಡೀತಾ ಇದೆ. ನಾನು ಶಾಸಕ ಆದಮೇಲೆ ಆ ಒಂದು ಜಾಗದಲ್ಲಿ ಕಾಮಗಾರಿ ಭಾಳಷ್ಟು ಚುರುಕಾಗಿ ನಡಿಬೇಕು ಅಂತೇಳಿ ಒಂದು ಒತ್ತನ್ನು ಕೊಟ್ಟು ಈಗಾಗಲೇ ಕಾಮಗಾರಿ ಮುಗಿತಕ್ಕಂಥ ಹಂತದಲ್ಲಿದೆ. ಮುಖ್ಯವಾಗಿ ಅಲ್ಲಿ 237 ಎಕರೆ ಪ್ರದೇಶದಲ್ಲಿ ಸುಮಾರು 15% ಜಾಗವನ್ನು ಸ್ಥಳೀಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಕೈಗಾರಿಕಾಧಿಗಳು ಒಂದು ಅರ್ಜಿಯನ್ನು ಆಹ್ವಾನಿಸಿ ಈಗಾಗಲೇ ಭೂಮಿಯನ್ನು ಹಂಚಿಕೆ ಮಾಡಿದ್ದಾರೆ. ಉಳಿಕೆ ಇರ್ತಕ್ಕಂಥ 85% ಜಾಗವನ್ನು ಏನು KIDB ಕೇಂದ್ರ ಕಚೇರಿ ಬೆಂಗಳೂರಿಂದ ಈಗಾಗಲೇ ಆನ್ಲೈನಲ್ಲಿ ಅರ್ಜಿ ಆಹ್ವಾನಿಸಿ ಅರ್ಜಿಗಳನ್ನ ತಗೊಂಡಿದ್ದಾರೆ. ಕೆಲವು ಭೂಮಿಯನ್ನು ಕೂಡ ಹಂಚಿಕೆ ಮಾಡಿದ್ದಾರೆ. ಮುಖ್ಯವಾಗಿ ನಾನು ಕೂಡ
ನಮ್ಮ ಭಾಗದ ಸಚಿವರನ್ನು ಹಾಗೂ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಏನು ಸಾಕಷ್ಟು ಬರಪೀಡಿತ ಹಾಗೂ ಹಿಂದುಳಿದ ಪ್ರದೇಶ ಇರ್ತಕ್ಕಂಥ ಕಡೂರು ತಾಲೂಕಿನಲ್ಲಿ ಕೂಡ ಕೈಗಾರಿಕೆ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಭೇಟಿ ಮಾಡಿದ್ರಿಂದ ಅವರು ಕೂಡ ಒಂದು ಕಂಪ್ನಿಯ ಜೊತೆ ಮಾತಾಡಿ MEF ಅಂತಕ್ಕಂಥ ಕಂಪ್ನಿಗೆ ಈಗಾಗಲೇ ಸುಮಾರು ಒಂದು 20 ಎಕರೆ ಜಾಗವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವರು ಕಾಮಗಾರಿ ಪ್ರಾರಂಭ ಮಾಡಿದ್ದಾರೆ. ಸುಮಾರು ಕೆಲವೇ ದಿನಗಳಲ್ಲಿ ಸುಮಾರು ಒಂದು 2,000 ಮಹಿಳೆಯರಿಗೆ ಅಲ್ಲಿ ಉದ್ಯೋಗ ಸಿಗ್ತದೆ. ಮುಂದಿನ 2 ವರ್ಷಗಳ ನಂತರ ಮತ್ತಷ್ಟು ಒಂದು 3,000 ಜನಕ್ಕೆ ಉದ್ಯೋಗ ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಪ್ರಶ್ನೆ ಏನು ಅಂತ ಹೇಳಿದ್ರೆ ಮಾನ್ಯ ಸಭಾಧ್ಯಕ್ಷರೇ, ಒಂದು ಕಂಪ್ನಿ ಆಯ್ತು, ಅದೇ ರೀತಿ ಅನೇಕ ಜಾಗವನ್ನ ವಿವಿಧ ಉದ್ದಿಮೆಗಳನ್ನ ಮಾಡ್ಲಿಕ್ಕೆ ಜಾಗವನ್ನು ಏನು ಮಂಜೂರು ಮಾಡಿದ್ದಾರೆ, ಅವರ ಜಾಗವನ್ನ ಒಂದು ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಂತ ತಿಳ್ಕೊಳ್ದಲೆ ಅದನ್ನ ಕೈಗಾರಿಕೆ ಸ್ಥಾಪನೆ ಮಾಡ್ಲಿಕ್ಕೆ ಏನ್ ತಗೊಂಡಿದ್ದಾರೆ, ಆದಷ್ಟು ಬೇಗ ಕೈಗಾರಿಕೆಗಳು ಪ್ರಾರಂಭ ಆದ್ರೆ ನಮ್ಮ ಭಾಗದ ಮಹಿಳೆಯರಿಗೆ ಹಾಗೂ ಯುವಕರಿಗೆ ಉದ್ಯೋಗ ಸಿಗ್ತದೆ. ಇದು ಮುಖ್ಯವಾಗಿ ಆಗ್ಬೇಕಾಗ್ತದೆ ಮಾನ್ಯ ಸಭಾಧ್ಯಕ್ಷರೇ. ಒಂದು ಎರಡನೇದು ಮುಖ್ಯವಾಗಿ ಇದು ಬೆಂಗಳೂರಿಗೆ ನಮಗೀಗ ನ್ಯಾಷನಲ್ ಹೈವೇ ಬೆಂಗಳೂರು ಟು 1 hour ರಸ್ತೆ ಆಗ್ತಿರೋದ್ರಿಂದ ನಾವು ಸುಲಭವಾಗಿ ಬೆಂಗಳೂರು ತಪ್ಪತಕ್ಕಂಥ ಅವಕಾಶ ಇರೋದ್ರಿಂದ ಅಲ್ಲಿ ಇನ್ನಷ್ಟು ಕೈಗಾರಿಕೆಗಳನ್ನ ಎಕ್ಸ್ಟೆನ್ಷನ್ ಮಾಡಿದ್ರೆ ಸಾಕಷ್ಟು ಒಂದು ಕೈಗಾರಿಕೆಗಳು ಕೂಡ ಬೆಳೀತದೆ. ನಮ್ಮ ಭಾಗದ ಏನು ಮಹಿಳೆಯರಿಗೆ ಯುವಕರಿಗೆ ಹೆಚ್ಚಿನ ಒಂದು ಉದ್ಯೋಗ ಅವಕಾಶ ಆಗ್ತದೆ. ಆ ನಿಟ್ಟಿನಲ್ಲಿ ಏನೋ ಒಂದು ನಗದಿಯಾತ್ಕೊಳ್ಳೋ ಪ್ರದೇಶದಲ್ಲಿ ಈ ಕೈಗಾರಿಕೆ ಪ್ರಾರಂಭ ಆಗ್ತದೆ, ಅಲ್ಲಿ ಇನ್ನಷ್ಟು ವಿಸ್ತರಣೆ ಮಾಡೋದ್ರ ಜೊತೆಯಲ್ಲಿ ಈಗಾಗಲೇ ಏನು ಭೂಮಿ ಹಂಚಿಕೆ ಆಗಿದೆ, ಆ ಹಂಚಿಕೆ ಆಗಿರ್ತಕ್ಕ ಭೂಮಿ ಪಡೆದವ್ರ ಹತ್ರ ಆದಷ್ಟು ಬೇಗ ಕೈಗಾರಿಕೆಯನ್ನ ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ಒಂದು ಒತ್ತಾಯವನ್ನ ಮಾಡ್ತೀನಿ ಮಾನ್ಯ ಸಭಾಧ್ಯಕ್ಷರೇ. ನನಗೂ ಸಮೇತ ಈ ವಿಚಾರ ಗೊತ್ತಿದೆ. ಈಗಾಗಲೇ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ಅವರು ಇಂಡಸ್ಟ್ರಿಯಲ್ ಲೇಔಟ್ಗಳು ಸೈಟು ಮಾಡಿದ್ದಾರೆ, ಸಾಕಷ್ಟು ಸೈಟ್ಗಳನ್ನ ಅಲಾಟ್ ಮಾಡಿದ್ದಾರೆ. ಬಹುಶಃ ಸನ್ಮಾನ್ಯ ಆನಂದ್ ಅವರು ಹೇಳ್ದಂಗೆ ಸೈಟ್ ಪಡ್ಕೊಂಡವರು ಸ್ಟಾರ್ಟ್ ಮಾಡಲಿ ಅವ್ರಿಗೇನೋ ತೊಂದರೆ ಇದ್ದುಬಿಟ್ರೆ ಅದಕ್ಕೆ ಸಪ್ರೇಟ್ ಒಂದು ಮೀಟಿಂಗ್ ಕರೆದುಬಿಟ್ಟು ಇಂಡಸ್ಟ್ರೀಸ್ ಮಿನಿಸ್ಟ್ರೊಟ್ಟಿಗೆ ಚರ್ಚೆ ಮಾಡಿಬಿಟ್ಟು ಆದಷ್ಟು ಬೇಗ ಮಾಡ್ತೀವಿ. ಬಹುಶಃ ಕಡೂರು ನಮ್ಮ ಗಾರ್ಮೆಂಟು ಇಂಡಸ್ಟ್ರೀಸಿಗೆ ಸರಿಯಾದ ಜಾಗ, ಯಾಕೆ ತುಂಬ ಜನ ಅಲ್ಲಿ ಎಲ್ಲ ಟ್ರೈನ್ ಆದವರು ಇದ್ದಾರೆ. ಸೊ ದಟ್ ಅದನ್ನು ಮಾಡಲಿಕ್ಕೆ ಆಗ್ತದೆ. ಅದರಿಂದ ಇದನ್ನು ಸಪ್ರೇಟಾಗಿ ನಾವು ಒಂದು ಮೀಟಿಂಗ್ ಕರೆದುಬಿಟ್ಟು ಇಂಡಸ್ಟ್ರೀಸ್ ಮಿನಿಸ್ಟರ್ ಬಂದ ಕೂಡಲೇ ಇದ್ರ ವಿಚಾರದಲ್ಲೂ ತೀರ್ಮಾನ ತಗೊಳ್ತೀವಿ. ಅಭಯ್ ಪಟೇಲ್. ಮಾನ್ಯ ಸಚಿವರೇ, ತಮ್ಮ ಉತ್ತರ ತೃಪ್ತಿದಾಯಕವಾಗಿದೆ. ಆದಷ್ಟು ಬೇಗ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಸಾಕಷ್ಟು ಆ ಕ್ಷೇತ್ರದ ಬಗ್ಗೆ ತಮಗೆ ಪರಿಚಯ ಇರೋದ್ರಿಂದ ಆದಷ್ಟು ಬೇಗ ವಿಶೇಷವಾದ ಒತ್ತನ್ನ ನೀವು ಕೊಡಬೇಕು. ಜೊತೆಯಲ್ಲಿ ಸಚಿವರನ್ನು ಕೂಡ ಏನು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು ಕೂಡ ಒತ್ತಾಯ ಹಾಕಿ ಬೇಗ ಒಂದು ಕೈಗಾರಿಕೆಗಳನ್ನ ಪ್ರಾರಂಭ ಮಾಡಿಸ್ಬೇಕು ಅಂತ ಕೋರ್ತೇನೆ. ಅಭಯ್ ಪಾಟೀಲ್. ಸನ್ಮಾನ್ಯ ಸಭಾಧ್ಯಕ್ಷರೇ, ನೇಕಾರ ಬಾಂಧವ ಅನುಸರಿತ ಏನು ವಿವಿಧ ಸಮಸ್ಯೆಗಳು, ವಿಶೇಷವಾಗಿ ನೇಕಾರ ಆತ್ಮಹತ್ಯೆ ಮತ್ತು ನೇಕಾರ ಯೋಜನೆಗಳು ಸ್ಥಗಿತಗೊಂಡ ಬಗ್ಗೆ ನಾನು ಮಾನ್ಯ ಜವಳಿ ಮತ್ತು ಸಕ್ಕರೆ ಸಚಿವ ಮಾರುಕಟ್ಟೆ ಕೃಷಿ ಮಾರುಕಟ್ಟೆ ಸಚಿವರ ಗಮನವನ್ನು ಸೆಳೆಯುತ್ತೇನೆ. ಮಾನ್ಯ ಅಧ್ಯಕ್ಷರು ಉತ್ತರವನ್ನು ಒದಗಿಸಿಕೊಟ್ಟಿದೆ, ಏನಾದರೂ ಕ್ಲಾರಿಫಿಕೇಶನ್ಸ್ ಇದೆ ಕೊಡಬೇಕು. ಸರ್, ಉತ್ತರ ತಾವು ಕೊಟ್ಟಿದ್ರಿ, ಆದರೆ ವಿಶೇಷವಾಗಿ ಈ 2 ವರ್ಷದಲ್ಲಿ ಹಿಂದೂ ಆಗಿದ್ದಾವೆ, ನಾನೇನು ಇಲ್ಲ, ಆದರೆ ಸುಮಾರು ಒಂದು 15ಕ್ಕಿಂತ 20 ಜನ ನೇಕಾರ ಆತ್ಮಹತ್ಯೆ ಮಾಡ್ಕೊಂಡಾರ. ನೇಕಾರ ಆತ್ಮಹತ್ಯೆ ಮಾಡ್ಕೊಂಡಿದ್ದರಿಂದ ಇವತ್ತು ಸಮಸ್ಯೆಗಳು ಭಾಳ ನಿರ್ಮಾಣ ಆಗಿದ್ದಾವೆ. ಯಾಕಾಗಿದ್ದಾವೆ ಅನ್ನೋದು ಒಂದು ಸಮಿತಿಯನ್ನು ಅದರ ಸರ್ಕಾರ ಮಾಡಿ, ಯಾಕಂದ್ರೆ ಮೈಕ್ರೋ ಫೈನಾನ್ಸ್ನಿಂದ ಅವ್ರಿಗೆ ಸಮಸ್ಯೆ ಭಾಳ ಆಗ್ತಾ ಇದೆ. ಈ ತಮಿಳುನಾಡು ಆಂಧ್ರದಿಂದ ಏನು ಅವ್ರು ಸಾಲ ಇಲ್ಲಿ ಬಂದು ಮೈಕ್ರೋ ಫೈನಾನ್ಸ್ ಮಾಡ್ತಾ ಇದ್ದಾರೆ, ಅವರಿಂದ ಸಾಲ ಹೆಚ್ಚಾಗಿ ಮತ್ತು ಈ ಮೀಟರ್ ಬಡ್ಡಿಯಿಂದ ಸಾಲ ತಗೊಂಡು ಅವ್ರ ಅದರ ಸಾಲ ಹೆಚ್ಚಾಗಿ ನೇಕಾರಿಕೆಗೆ ಅನಾನುಕೂಲ ಆಗೋದ್ರಿಂದ ಒಂದು ಸಮಿತಿಯನ್ನು ರಚಿಸಿ ಅದನ್ನು ಒಂದು ವರದಿಯನ್ನು ತಂದು ಯಾವ ರೀತಿ ಅವ್ರಿಗೆ ಅನುಕೂಲ ಮಾಡ್ಬೇಕು ಅನ್ನೋದು ಮಾಡಿದರೆ ಬಹುತೇಕ ಈ ಸಮಸ್ಯೆ ಪರಿಹಾರ ಆಗ್ತೈತೆ ಅನ್ನೋ ಮಾತನ್ನು ಹೇಳ್ತಾ, ಅದ್ರ ಜೊತೆಗೆ ನೇಕಾಲ್ ಸಮ್ಮಾನ ಯೋಜನೆ ಸರ್ ಹಿಂದಿನ ಸರ್ಕಾರ ಜಾರಿಗೆ ತಂದಿತ್ತು, ತಮ್ಮ ಸರ್ಕಾರನೂ ಅದನ್ನು ಮುಂದುವರಿಸಿದ್ದದ. ಆದ್ರೆ ಅದು ಈಗ ಸ್ಥಗಿತಗೊಂಡಿದ್ದದ. ತಾವು ಉತ್ತರ ಕೊಟ್ಟಿದ್ದಾರೆ ಅದನ್ನು ಜಾರಿಗೆ ಐತೆ ಅಂತ ಹೇಳಿ ಅದು ಸ್ಥಗಿತಗೊಂಡಿದ್ದ. ಅದನ್ನು ನೀವು ಪರಿಶೀಲನೆ ಮಾಡಿರಿ. ಮತ್ತು ಇನ್ನೂ 6 ಫಲಾನುಭವಿಗಳು ಅದಾರ ಸರ್, ಆದ್ರೆ ಅವ್ರಿಗೆ ಅದನ್ನು ಅದ್ರೊಳಗೆ ಆ್ಯಡ್ ಮಾಡ್ತಾ ಇಲ್ಲ. ಅದನ್ನು ಆ್ಯಡ್ ಮಾಡಬೇಕು ಅನ್ನೋ ಅಂಥದ್ದನ್ನು ತಮ್ಮ ಗಮನಕ್ಕೆ ತರ್ತೀನಿ. ಆಮೇಲೆ ಜವಳಿ ನೀತಿ ಸರ್, 2019ರಿಂದ 2024 ಜವಳಿ ನೀತಿ ಆಗಿ ಮುಗಿದು ಹೋಗಿದೆ ಸರ್. ಈಗ ಜವಳಿ ನೀತಿ ಇನ್ನು ಈ ದಿನ ಮುಂದಿನ 5 ವರ್ಷ ತನಕ ಜವಳಿ ನೀತಿಯನ್ನು ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತ, ಈ ಜವಳಿ ನೀತಿ ಮಾಡೋದ್ನಾಗ ಸರ್ ಈ ನೇಕಾರ ಕ್ಷೇತ್ರ ಇರುವಂಥ ಏನು ಶಾಸಕರದಾರ ಅವ್ರನ್ನೂ ಮತ್ತು ಆ ನೇಕಾರ ಎಕ್ಸ್ಪರ್ಟ್ಸ್ ಅಂತ ಏನು ಪ್ರಮುಖರದಾರ ಅವ್ರನ್ನ ತಗೊಂಡು ಜವಳಿ ನೀತಿ ಮಾಡಿದರೆ ಅನುಕೂಲ ಆಗ್ತೈತೆ ಅನ್ನೋದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಅದೇ ರೀತಿ ಸರ್, ನೆರೆ ರಾಜ್ಯಗಳಿಗೆ ಪೈಪೋಟಿ ನೀಡೋ ದೃಷ್ಟಿಯಿಂದ ಹಿಂದಿನ ಸರ್ಕಾರ ಒಂದು ಯೋಜನೆಯನ್ನು ತಂದಿತ್ತು ಸರ್. ಒಂದು ಸುಮಾರು ವೃತ್ತಿಪರ ನೇಕಾರ ಬಾಂಧವರಿಗೆ 1 ಕೋಟಿ ರೂಪಾಯಿ ಯೋಜನೆ ರೂಪಿಸಿ 50% ಸಹಾಯಧನ ನೀಡುವಂಥದ್ದು. ಅದು ಆದೇಶ ಆಗಿದ್ದು ಸರ್, ಇನ್ನೂ ಜಾರಿಗೆ ಬಂದಿಲ್ಲ. ಅದನ್ನು ಜಾರಿಗೆ ತರುವಂಥದ್ದು ಆಗಬೇಕು ಅನ್ನೋ ಮಾತನ್ನು. ಆಮೇಲೆ ನಮ್ಮ ಜಿಲ್ಲೆಯಲ್ಲಿ ನೇಕಾರ ಸಂಖ್ಯೆ ಜಾಸ್ತಿ ಅದ ಸರ್.
ವಿಶೇಷವಾಗಿ ನನ್ನ ಕ್ಷೇತ್ರನಾಗೂ ಇರೋದ್ರಿಂದ ಆ ಏನು ನಮ್ಮ ಪವರ್ ಲೂಮ್ಗಳು ರಿಪೇರಿಗೆ ಬರ್ತಾವೆ ಅದನ್ನು ರಿಪೇರಿ ಮಾಡುವಂಥ ತಂತ್ರಜ್ಞಾನ ನಮ್ಮಲ್ಲಿ ಇಲ್ಲ. ಹೊರ ರಾಜ್ಯದಿಂದ ಬಂದು ವಿಶೇಷವಾಗಿ ಬಂಗಾಳದಿಂದ ಬಂದಂಥ ಜನ ಅದನ್ನು ಮಾಡ್ತಾ ಇದ್ದಾರೆ ಸರ್. ಹೀಗಾಗಿ ಆ ತಂತ್ರಜ್ಞಾನವನ್ನು ಇಲ್ಲಿ ಟ್ರೈನಿಂಗ್ ಮಾಡುವಂಥದ್ದು ಒಂದು ಯೋಜನೆಯನ್ನು ಹಿಂದಿನ ಸರ್ಕಾರ ಮಾಡಿ 2 ಕೋಟಿ ರೂಪಾಯಿ ಬಿಡುಗಡೆ ಮಾಡಿತ್ತು ಸರ್. ಆದರೆ ಅದನ್ನು ಇನ್ನೂ ತನಕ ಚಾಲನೆ ಕೊಟ್ಟಿಲ್ಲ. ನನ್ನ ಕ್ಷೇತ್ರನಾಗ ಉದ್ಯಮ ಭಾಗದಲ್ಲಿ ಜಾಗನೂ ಅದ ಸರ್. ಅದನ್ನು ಜಾರಿಗೆ ತರುವಂಥದ್ದಾದ್ರೆ ನೇಕಾರಿಗೆ ಅನುಕೂಲ ಆಗ್ತಿತ್ತು ಅನ್ನೋ ಮಾತನ್ನು ಹೇಳಿ, ಆಮೇಲೆ ಕಂಪ್ಯೂಟರ್ ಜಕಾರ್ಡ್ ಬಗ್ಗೆ ಸರ್ 2 ಮಗ್ಗಗಳ ಬಗ್ಗೆ ಖರೀದಿಗೆ ಸಹಾಯಧನ ಕಳೆದ 2 ವರ್ಷದಿಂದ ಯಾವುದೂ ಕೊಟ್ಟಿಲ್ಲ. ಅದನ್ನು ಕೊಟ್ಟರೆ ಅವ್ರಿಗೆ ಅನುಕೂಲ ಆಗ್ತಿತ್ತು ಅನ್ನೋ ಮಾತನ್ನು ಹೇಳಿ, ಎರಡನೇದು ನೇಕಾರಿಕ ಸಾಮಾಜಿಕ ಆರ್ಥಿಕ ಸಬಲೀಕರಣ ಉದ್ದೇಶದಿಂದ ಹಿಂದಿನ ಸರ್ಕಾರ ನೇಕಾರ ಅಭಿವೃದ್ಧಿ ನಿಗಮ ಸ್ಥಾಪಿಸಿತ್ತು ಸರ್. ಆದ್ರೆ ಸರ್ಕಾರದ ಆದೇಶ ಆಗಿದ್ರು ಇವತ್ತುವರೆಗೂ ಕಾರ್ಯರೂಪಕ್ಕೆ ಬಂದಿಲ್ಲ. ಇದು ಭಾಳ ಮುಖ್ಯ ಅದ ಸರ್. ಅದಕ್ಕೆ ತಮ್ಮ ಗಮನವನ್ನು ಸೆಳೆತೀನಿ. ಎರಡನೇದು ನೇಕಾರ ಬಾಂಧವರಿಗೆ ಪ್ರತ್ಯೇಕ ವಿಮೆ ಜಾರಿಗೊಳಿಸ್ಬೇಕಂತೇಳಿ ಇಡೀ ರಾಜ್ಯ ನೇಕಾರ ಬೇಡಿಕೆ ಅದ ಸರ್. ಅದ್ರ ಬಗ್ಗೆ ಗಮನ ಹರಿಸಿರೋ ತಾವು ಕಾರ್ಮಿಕ ಸಚಿವರು ಅದರಿ. ಇದು ತಮಗೆ ಸಂಬಂಧಪಟ್ಟಿದ್ದಿಲ್ಲಾದ್ರೂ ಅದ್ರ ಬಗ್ಗೆ ತಾವು ಗಮನ ಹರಿಸ್ಬೇಕನ್ನೋ ಮಾತನ್ನು ಹೇಳ್ತಾ, ನಂತರ ನೇಕಾರ ಮಕ್ಕಳಿಗೆ ಮ್ಯಾಟ್ರಿಕ್ ಪೂರ್ವ ಮತ್ತು ನಂತರ ಉನ್ನತ ವ್ಯಾಸಂಗಕ್ಕೆ ವಿಶೇಷ ಸೌಲಭ್ಯ ಕಲ್ಪಿಸೋ ದೃಷ್ಟಿಯಿಂದ ಶೈಕ್ಷಣಿಕವಾಗಿ ಅವ್ರಿಗೆ ಅನುಕೂಲವಾಗುವಂಥ ಯೋಜನೆಯನ್ನು ಸರ್ಕಾರ ನೇಮಿಸಬೇಕು ಅನ್ನೋದನ್ನು ಎಲ್ಲ ಯೋಜನೆ ಬೇಡಿಕೆಗಳ ಬಗ್ಗೆ ತಮ್ಮ ಗಮನ ಸೆಳೆತೀನಿ. ಮಂತ್ರಿಗಳು. ಮಾನ್ಯ ಅಧ್ಯಕ್ಷರೇ, ಬಹಳಷ್ಟು ವಿಚಾರಗಳ ಬಗ್ಗೆ ಮಾನ್ಯ ಶಾಸಕರು ಪ್ರಸ್ತಾವನೆ ಮಾಡಿದ್ದಾರೆ. ಅವ್ರಿಗೆ ಗೊತ್ತಿರೋ ಹಾಗೆ ಈಗಾಗಲೇ ನಾವು ಸಾಕಷ್ಟು ಸವಲತ್ತು ನೇಕಾರಗಳಿಗೆ ಕೊಡ್ತಾ ಇದ್ದೀರಿ. ಅದು ಸಾಲಾಧಾರಿತ ಬಂಡವಾಳ ಸಹಾಯಧನ ಇರ್ಬೋದು, ಬಡ್ಡಿ ಸಹಾಯಧನ ಇರ್ಬೋದು, ವಿದ್ಯುತ್ ಶಕ್ತಿ ಮರುಪಾವತಿ ಸಹಾಯಧನ ಇರ್ಬೋದು, ವೇತನ ಸಹಾಯಧನ, ಮುದ್ರಾಂಕ ಶುಲ್ಕ ವಿನಾಯಿತಿ, ತ್ಯಾಜ್ಯ ಸಂಸ್ಕರಣಾ ಘಟಕಕ್ಕೆ ಸಹಾಯಧನ, ಇವೆಲ್ಲನೂ ನಾವು ಮಾಡ್ತಾ ಇದ್ವಿ. ಕೆಲವುದು ಯಾವುದು ನೀವು ಅವ್ರ ಕುಟುಂಬಕ್ಕೆ ಹೇಳಿದ್ದೀರಾ, ಅದನ್ನು ನಾವು ಮುಂದೆ ಪರಿಶೀಲನೆ ಮಾಡ್ಬೋದು. ಮತ್ತು ನಾವು ಹೇಳ್ದಂಗೆ ನೇಕಾರ ಸನ್ಮಾನ್ ಯೋಜನೆ ಜಾರಿಯಲ್ಲಿದೆ. ಅಕಸ್ಮಾತ್ ಎಲ್ಲಾದರೂ ಲೋಪಗಳಿದ್ದರೆ ಅದನ್ನು ಮಾನ್ಯ ಶಾಸಕರು ಸ್ವಲ್ಪ ಗಮನಕ್ಕೆ ತಂದರೆ ವಿ ವಿಲ್ ರೆಕ್ಟಿಫೈ ವಾಟ್ ಎವರ್ ಇಸ್ ದೇರ್. ಒಂದನೇದು ಅಧ್ಯಕ್ಷ. ಎರಡನೇದು, ಮಾನ್ಯ ಶಾಸಕರು ಏನು ಸದನದ ಗಮನ ಸೆಳೆದಿದೆ, ಎಸ್ಪೆಷಲಿ ಟೆಕ್ಸ್ಟೈಲ್ ಇಂಡಸ್ಟ್ರಿ ಇದು ಮತ್ತು ವೀವರ್ ಕಮ್ಯುನಿಟಿ ಬಗ್ಗೆ ಇರೋದು. ಈಗಾಗಲೇ ನಾವು ನಮ್ಮ ಮೊನ್ನೆ ಬಜೆಟ್ ಘೋಷಣೆಯಲ್ಲಿ ನಾವು ಇದು ಒಂದು ಹೊಸ ನೀತಿಯನ್ನು ನಾವು ಘೋಷಣೆ ಮಾಡಿದ್ದೇವೆ ಅಧ್ಯಕ್ಷರೇ. ಈಗಾಗಲೇ 2010 ನೀವು ಹೇಳ್ದಂಗೆ ಪಾಲಿಸಿ ಎಕ್ಸ್ಪೈರ್ ಆಗಿದೆ. 2024 to 29 ಅವಧಿನಲ್ಲಿ ನೂತನ ಜವಳಿ ನೀತಿಯನ್ನು ನಾವು ಜಾರಿಗೆ ತರಲು ಈಗಾಗಲೇ ನಾವು ಉನ್ನತ ಮಟ್ಟದ ಒಂದು ತಜ್ಞರ ಸಮಿತಿಯನ್ನು ದಿನಾಂಕ 1/8/2024 ನಾವು ಸಭೆ ಸೇರಿಸಿ ಹೊಸ ಜವಳಿ ನೀತಿಯನ್ನು ತಯಾರಿಸಲು ನಾವು ಟರ್ಮ್ಸ್ ಆಫ್ ರೆಫರೆನ್ಸು ನಾವು KPMG ಅಡ್ವೈಸರಿ ಕನ್ಸಲ್ಟೇಷನಿಗೆ ಕೊಟ್ಟಿದ್ದೀವಿ. KPMG ಅಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಗ್ಲೋಬಲ್ ಕನ್ಸಲ್ಟೆನ್ಸಿ ಸರ್ವಿಸ್ ಇದೆ. ತಾವು ಹೇಳ್ದಂಗೆ ಎಲ್ಲಿ ನೇಕಾರರು ಜಾಸ್ತಿ ಇದ್ದಾರೆ, ಅಂದರೆ ಇದು ಬರೀ ದೊಡ್ಡ ಮಟ್ಟದಲ್ಲಿ ಪಾಲಿಸಿ ಆಗಬಾರ್ದು, ಬೇರೆ ಮಟ್ಟದಲ್ಲಿ ಕೂಡ ಅವರಿಗೆ ನೇಕಾರರಿಗೆ ಅನುಕೂಲ ಆಗಬೇಕು ಅಂತ ಏನು ಅವ್ರು ಸಲಹೆ ಕೊಟ್ಟು ಎಲ್ಲ ಶಾಸಕರಿಗೆ ಕರೆಸಬೇಕು ಅಂತ ಹೇಳಿದ್ದಾರೆ. ಅದನ್ನು ಮಾನ್ಯ ಸಚಿವರಿಗೆ ತಿಳಿಸಿ ಅದನ್ನು ಒಂದು ಸಭೆ ಮಾಡಿಸ್ಕೊಳ್ಳಿಕ್ಕೆ ಅನುಕೂಲ ನಾನು ಮಾಡಿಕೊಡ್ತೀನಿ. ಸ್ವಲ್ಪ ಇದು ಹೊಸ ನೀತಿ ಇರೋದ್ರಿಂದ ನಾವು ಇವಾಗ ಕಾಂಪಿಟೇಷನ್ ನಮ್ಮದು ಬರೇ ಬೇರೆ ರಾಜ್ಯದಲ್ಲಿಲ್ಲ. ಈಗ ವಿಯೆಟ್ನಾಂ ಇರ್ಬೋದು, ಬಾಂಗ್ಲಾದೇಶದಲ್ಲಿ ಇರುವಂಥ ರಾಜಕೀಯ ಪರಿಸ್ಥಿತಿಯಿಂದ ಇರ್ಬೋದು, ನಾವು ಒಂದು ಒಳ್ಳೆ ಅವಕಾಶ ಇದೆ. ಒಂದೊಳ್ಳೆ ಜವಳಿ ನೀತಿ ತಂದು ಬಂಡವಾಳವನ್ನು ತಂದು ಇನ್ನೂ ಹೆಚ್ಚು ರೀತಿಯಲ್ಲಿ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ, ಆ ಉದ್ಯೋಗದಿಂದ ನಮ್ಮ ನೇಕಾರರ ಸಂರಕ್ಷಣೆ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಅಧ್ಯಕ್ಷರೇ. ಸರ್ಕಾರ ಅದಕ್ಕೆ ಬದ್ಧರಾಗಿರ್ತಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ತಮ್ಮ ಸಲಹೆಗಳನ್ನು ಸಚಿವರಿಗೆ ತಿಳಿಸಿ ಸಭೆಯನ್ನು ನಾನು ಮಾಡಿಸ್ಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಡ್ತೀನಿ. ದರ್ಶನ್ ಪುಟ್ಟಣ್ಣಯ್ಯ. ನೆಕ್ಸ್ಟ್ ಮಾತಾಡಿದ್ರ ಬಗ್ಗೆ ಈಗ ಮೈಕ್ರೋ ಫೈನಾನ್ಸಿಂಗ್ದು ಲಾರ್ಜೆಸ್ಟ್ ಪ್ರಾಬ್ಲಮ್ ಏನಿದೆ ಸರ್, ನೇಕಾರರಿಗೆ ವರ್ಕಿಂಗ್ ಕ್ಯಾಪಿಟಲ್ ಲೋನ್ಸ್ ಯಾವುದೂ ಇಲ್ಲ. ಮಗ್ಗ ತೊಗೊಳಕ್ಕೆ ಕೊಡ್ತೀರಾ, ಮಗ್ಗ ತೊಗೊಳೋದ್ರಲ್ಲಿ ಇವಾಗ ಏನಾಗಿದೆ ಅಂದರೆ ಅವ್ರು ಕೊಡ್ತಾ ಇರೋವಂಥ ಲೋನು GSTಗೆ ಸರಿ ಹೋಗ್ತಾ ಇದೆ. ಸಬ್ಸಿಡಿ ಏನು ಕೊಡ್ತಾ ಇದ್ದಾರೆ, ದಯವಿಟ್ಟು ವರ್ಕಿಂಗ್ ಕ್ಯಾಪಿಟಲ್ ಅಥವಾ ಕ್ಲಾತ್ ಬ್ಯಾಂಕ್ ಅಥವಾ ನಮ್ಮ ನೇಕಾರ ಅಭಿವೃದ್ಧಿ ನಿಗಮ ಅಂತ ಏನು ಕಳೆದ ಸರ್ಕಾರ ಘೋಷಣೆ ಆಯಿತು, ಅಭಯಣ್ಣ ಹೇಳ್ದಂಗೆ ನೇಕಾರ ಅಭಿವೃದ್ಧಿ ನಿಗಮಕ್ಕೆ ಯಾವುದೇ ರೀತಿಯಾದಂಥ ಅನುದಾನವನ್ನು ಕೊಟ್ಟಿಲ್ಲ. ದಯವಿಟ್ಟು ನೇಕಾರರಿಗೆ ಮೋಸ್ಟ್ ಇಂಪಾರ್ಟೆಂಟ್ ವರ್ಕಿಂಗ್ ಕ್ಯಾಪಿಟಲ್ಗೆ ಯಾವುದಾದ್ರೂ ಒಂದು ಲೋನ್ ಕೊಡೋ ರೀತಿಯಲ್ಲಿ ನಾವು ಮಗ್ಗ ತಗೊಳಕ್ ಮಾತ್ರ ಅಲ್ಲದೆ ಯಾರ ಹತ್ರ ಮಗ್ಗ ಆಲ್ರೆಡಿ, ಯಾಕಂದ್ರೆ 2 ಮಗ್ಗ 4 ಮಗ್ಗ ನಡೆಸುವಂಥ ಕುಟುಂಬಗಳು ಏನಿರ್ತಾರೆ ಅವ್ರಿಗೆ ಜಾಸ್ತಿ ತೊಂದರೆ ಆಗ್ತಾ ಇರೋದು. ಈ ಮೈಕ್ರೋ ಫೈನಾನ್ಸ್ ಅವರು ಅವ್ರನ್ನ ಡೈಲಿ ಹರಾಸ್ಮೆಂಟ್ ಮಾಡೋದು ಮಾಡ್ತಾರೆ, ಎಕ್ಸ್ಟ್ರೀಮ್ ಬಡ್ಡಿ, ಮತ್ತು ಇವರೆಲ್ಲ ನಡೆಸುವಂಥದ್ದು ಬರೀ ಸೀರೆ. ಸೊ ಈ ಸೀರೆಗಳಿಗೆ ಓನ್ಲಿ ಟ್ರೆಡಿಷನಲ್ ವೇರ್, ಈ ಸೀರೆಗಳಿಗೆ ಸರ್ಕಾರದಿಂದ ಸೂಕ್ತ ರೀತಿಯಲ್ಲಿ ಅದನ್ನ ಯಾವ್ದಾದ್ರು ಕೊಂಡ್ಕೊಳ್ಳೋ ಅಂಥದ್ದು ಅಥವಾ ಅದಕ್ಕೆ ಸಹಕಾರಿ ಇಲಾಖೆಯಿಂದ ಯಾವ್ದಾದ್ರು ಲೋನ್ ಕೊಡೋ ಅಂಥದ್ದನ್ನ ಮಾಡುವಂತ ವ್ಯವಸ್ಥೆ ಮಾಡಿದ್ರೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಮಾನ್ಯ ಸದಸ್ಯರು ಹೇಳಿದಾಗೆ ಮೈಕ್ರೋ ಫೈನಾನ್ಸ್ ಹಾವಳಿ ಬರೇ ಇದು
ಜವಳಿಗೆ ಮಾತ್ರ ಸೀಮಿತ ಅಲ್ಲ, ತಮಗೂ ಗೊತ್ತಿದೆ ಅಧ್ಯಕ್ಷ, ರೈತರಿಂದ ಹಿಡ್ಕೊಂಡು ಎಲ್ಲ ಕಡೆ ಹಾವಳಿ ಇದೆ. ಆದರೆ ಇದನ್ನು ನಾವು ಸ್ಟ್ರೆಂಥನ್ ಮಾಡಲಿಕ್ಕೆ, ಇವ್ರು ಹೇಳ್ದಂಗೆ ನಿಗಮವನ್ನು ಸ್ಟ್ರೆಂಥನ್ ಮಾಡಲಿಕ್ಕೆ ಕೂಡ ನಾವು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ. ಅದಾದ್ಮೇಲೆ ಇವರು ಹೇಳ್ದಂಗೆ ಈ ಹ್ಯಾಂಡ್ಲೂಮ್ಸ್ ಏನಿದೆ, ಎಸ್ಪೆಷಲಿ GI ಟ್ಯಾಗ್ಡ್ ಟೆಕ್ಸ್ಟೈಲ್ಸ್ ಏನಿದೆ, ನಿಮ್ಮ ನವಲ್ಗುಂದರಿ ಇರ್ಬೋದು, ನಿಮ್ಮ ಇದ್ಕಾಲ್ ಸಾರಿಗಳಿರ್ಬೋದು, ಇವೆಲ್ಲನೂ ಸಣ್ಣ ಪುಟ್ಟ ಇದರಲ್ಲಿ ನಡೆಸ್ತಾರೆ ಅಧ್ಯಕ್ಷರೇ. ಅದಕ್ಕೆ ದೊಡ್ಡವರೇನೆ GST. ಫಸ್ಟ್ ಆಫ್ ಆಲ್ ನಾವು GST ಕಮ್ಮಿ ಮಾಡಬೇಕಂತ ನಾವು ಅಲ್ಲಿ ಮೇಲ್ಗಡೆ ಮನವಿ ಮಾಡಬೇಕು. ಅಥವಾ ಯಾವುದಕ್ಕೆ GI ಟ್ಯಾಗ್ಸ್ ಟೆಕ್ಸ್ಟೈಲ್ಸ್ ಇರ್ತದೆ, ಹ್ಯಾಂಡ್ಲೂಮ್ಸ್ ಇರ್ತದೆ, ಅದಕ್ಕೆ GST ಫ್ರೀ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಐ ಆಮ್ ನಾಟ್ ಶೋರ್ ಆಫ್ ದ ಸ್ಟ್ರಕ್ಚರ್. ಸೊ ಸೂರತ್ತಿಂದ ಸೀರೆಗಳೆಲ್ಲ ಬಂದ್ಬಿಟ್ಟು ನಮ್ಮ ಸೀರೆಗಳಿಗೆ ರೇಟ್ ಆ ರೇಟಲ್ಲಿ ಕೊಡಕ್ ಆಗ್ತಾ ಇಲ್ಲ. ಅದ್ರಿಂದ ಸೂರತ್ತಲ್ಲಿ ಸೀರೆಗಳನ್ನ ಅವ್ರು ಹೇಳ್ತಾ ಇರೋದು ಕೈಯಿಂದ ಮಾಡುವಂತದ್ದು ಅಲ್ಲ. ನಮ್ಮಲ್ಲೇನು ಉತ್ಪಾದನೆ ಮಾಡ್ತಾ ಇದಾರೆ ಅವ್ರು ಕಾಂಪಿಟೇಟಿವ್ ಆಗ್ತಾ ಇಲ್ಲ. ಹಂಗಾಗಿ ನಮ್ಮ ಸೀರೆಗಳನ್ನ ಜಾಸ್ತಿ ಮಾರಾಟ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಿಮ್ಗೆ ಹೇಳ್ತಾ ಇರೋದು. ಓಕೆ, ದರ್ಶನ್ ಪುಟ್ಟನಯ್ಯ. ಗೊತ್ತಿದೆ ಸೂರತ್. ದರ್ಶನ್ ಪುಟ್ಟನಯ್ಯ. ನಗರಾಭಿವೃದ್ಧಿ ಸಚಿವರು. ಓಕೆ, ಮಾನ್ಯ ಸಭಾಧ್ಯಕ್ಷರೇ, ಪಾಂಡವಪುರ ಪಟ್ಟಣದ UGD ಕಾರ್ಯವನ್ನು ಪ್ರಾರಂಭಿಸುವ ಬಗ್ಗೆ ಮಾನ್ಯ ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರ ಗಮನ ಸೆಳೆಯಲು ಬಯಸುತ್ತೇನೆ. ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷ. ಉತ್ತರ ಕೊಟ್ಟಿದ್ದಾರೆ. ಈಗಾಗಲೇ ಈ ಪ್ರಾಜೆಕ್ಟ್ ಶುರುವಾಗಿ ಸುಮಾರು 17-18 ವರ್ಷ ಆಯಿತು. 2006-2007ರಲ್ಲಿ ಈ ಕಾರ್ಯ ಶುರುವಾಗಿದೆ. ಆವಾಗಿಂದ ಪೈಪ್ನ ಹಾಕಿರೋಂಥದ್ದು. ಇಲ್ಲಿ ತನಕ ಸುಮಾರು ಈ ಜಾಗಗಳ ಸಮಸ್ಯೆಗಳು ಇದ್ವು. ಆ ಜಾಗ ಸಮಸ್ಯೆ ಈಗೆಲ್ಲ ಪರಿಹಾರ ಮಾಡಿದ್ದೀವಿ. ಈಗ ಸುಮಾರು ಇಲ್ಲಿ ಕೇಳೋದವ್ರಿಗೆ ಬೇಜಾರಾಗ್ಬೋದು, ಆದರೆ ಸುಮಾರು 30,000 ಜನಸಂಖ್ಯೆ ಇರೋಂಥ ಮುನ್ಸಿಪಾಲಿಟಿ ಪಾಂಡವಪುರ. ಪೂರ್ತಿ ಸುವೆಜ್ಜು ಏನು ಕಾವೇರಿ ನೀರು ಬರ್ತಾ ಇದೆ ಬೆಂಗಳೂರಿಗೆ, ಅಲ್ಲಿಗೆ ಹೋಗ್ತಾ ಇದೆ. ಅದನ್ನು ದಯವಿಟ್ಟು ಈಗೇನು ಈ ಉತ್ತರದಲ್ಲಿ ಕೊಟ್ಟಿದ್ದಾರೆ, ಈಗೆಲ್ಲ ಟೆಂಡರ್ ಪ್ರಕ್ರಿಯೆಯಲ್ಲಿದೆ ಅಂತ. ಈ ಥರ ಸುಮಾರು 10 ಸತಿ ಹಿಂದೆ ಆಗಿದೆ. ಅದನ್ನು ಈ ಸತಿ ಆಗಂಗೆ ನೋಡ್ಕೊಳ್ಬೇಕು. ಯಾಕೆ ಗಮನ ಸೆಳೆಯಲ್ಲಿ ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ತುಂಬ ಗಂಭೀರವಾದ ವಿಷಯ. ದಯವಿಟ್ಟು ಇದನ್ನು ಕಾರ್ಯರೂಪಕ್ಕೆ ತರಬೇಕು ಅಂತ ಮಾನ್ಯ ಸಭಾಧ್ಯಕ್ಷ ನಿಮ್ಮ ಮುಖಾಂತರ ಕೇಳಕ್ಕೆ ಇಷ್ಟಪಡ್ತೀನಿ. ಸಚಿವರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಪ್ಯಾಕೇಜ್ 1, ಪ್ಯಾಕೇಜ್ 2 ಕಾಮಗಾರಿ ಮುಗಿದು ಬಹಳಷ್ಟು ದಿವಸಗಳಾಗಿದೆ. ಪ್ಯಾಕೇಜ್ 3ಯಲ್ಲಿ 6 KLD ಸಾಮರ್ಥ್ಯದ ಮಲತಾಜ್ ಸಂಸ್ಕರಣಾ ಘಟಕವನ್ನು FSTP ಫೀಕಲ್ ಸ್ಟ್ರೆಸ್ ಟ್ರೀಟ್ಮೆಂಟ್ ಪ್ಲಾಂಟ್ ನಿರ್ಮಿಸಲು KODFCಗೆ 3.5 ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸಲಾಗಿದೆ. ಮತ್ತು ಈಗಾಗಲೇ ಅದಕ್ಕೆ ಟೆಂಡರ್ ಆಗಿದೆ. ಟೆಂಡರ್ ಆಗಿ ಗುತ್ತಿಗೆದಾರರಿಗೆ ನೇಮಕ ಮಾಡಲಾಗಿದೆ. ಅವನಿಗೆ ಲೆಟರ್ ಆಫ್ ಇಂಟೆಂಟಿವ್ ಕೊಟ್ಟಿದ್ದಾಗಿದೆ ಇಲಾಖೆ ವತಿಯಿಂದ. ಶೀಘ್ರದಲ್ಲಿ ಆ ಕಾಮಗಾರಿ ಪ್ರಾರಂಭ ಆಗ್ತದೆ. ಇನ್ನೊಂದು ಕಾಮಗಾರಿ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ 3.11 MLD ಸಾಮರ್ಥ್ಯದ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕವನ್ನು ಇವತ್ತು 4 ಕೋಟಿ ರೂಪಾಯಿಗಳ ಅನುದಾನ ಇದಕ್ಕೆ ಒದಗಿಸಲಾಗಿದೆ. DPR ತಯಾರಿ ಆಗ್ತಾ ಇದೆ, ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್. ವಿಸ್ತೃತ ಯೋಜನಾ ವರದಿ ತಯಾರಾದಮೇಲೆ ಟೆಂಡರ್ ಮಾಡಿ ಆ ಕಾಮಗಾರಿ ಶೀಘ್ರದಲ್ಲಿ ಪ್ರಾರಂಭ ಮಾಡಿ ಈ ನಿಮ್ಮದೇನು ಒಳಚರಂಡಿ ಯೋಜನೆ ಇದೆ ಅದನ್ನು ಪೂರ್ಣಗೊಳಿಸುವಂಥ ಒಂದು ಕೆಲಸ ಆ ಇಲಾಖೆ ಮಾಡ್ತದೆ. ಸಭಾಧ್ಯಕ್ಷರೇ, ಈಗ ಅಧಿಕಾರಿಗಳು ಕೇಳಿದಾಗ 4 ಏನು STP ಏನಿದೆ ಅದು ಅಷ್ಟು ಸಾಲಲ್ಲ, ಇನ್ನು ದೊಡ್ಡದು ಬೇಕು. ಇವಾಗ ಜನಸಂಖ್ಯೆ ಜಾಸ್ತಿ ಆಗಿದೆ. ಇದು ಮಾಡಿದ್ದು 10-15 ವರ್ಷದ ಹಿಂದೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಹೊಸದಾಗಿ ಏನು ಜನಸಂಖ್ಯೆ ಇದೆ ಅದ್ರ ಪ್ರಕಾರ ಹೊಸ STP ಕೆಪಾಸಿಟಿನ ಇನ್ಕ್ರೀಸ್ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. FSTP ನಿರ್ಮಾಣ ಆಗ್ತಾ ಇದೆ 6 KLDದು. ಸುಮಾರು 50,000 ಜನರಿಗೆ ಸಾಕಾಗ್ತದೆ. ಇನ್ನು ಜಾಸ್ತಿ ಜನಸಂಖ್ಯೆ ಆಯಿತು ಅಂತ ಹೇಳಿದ್ರೆ ಹೆಚ್ಚುವರಿಯಾಗಿ ಮಾಡಲಿಕ್ಕೆ ಅವಕಾಶ ಇದೆ, ಮಾಡ್ಬೋದು. ಓಕೆ, ಧೀರಜ್ ಮುನಿರಾಜ್. ಉಪಮುಖ್ಯಮಂತ್ರಿಗಳಿದೆ ಪ್ರಶ್ನೆ ಸರ್. ಉಪಮುಖ್ಯಮಂತ್ರಿ ಕೇಳೋದ ಸರ್? ಎಸ್ ಸರ್. ಈಗ ಏನು ಎತ್ತಿನೊಳೆಯಲ್ಲಿ 2 ಹಂತದಲ್ಲಿ ಕಾಮಗಾರಿಗಳು ಏನು ನಡೀತಾ ಇದೆ, 2ನೇ ಹಂತದ ಕಾಮಗಾರಿ ಶುರುವಾಗುವಂಥದ್ದು ನನ್ನ ಕ್ಷೇತ್ರದಿಂದ. ಲಕ್ಕೇನಹಳ್ಳಿ ಬ್ಯಾಲೆನ್ಸಿಂಗ್ ರಿಸರ್ವಯರ್ ಏನಿದೆ, ಆ ಬ್ಯಾಲೆನ್ಸಿಂಗ್ ರಿಸರ್ವಯರ್ ಕಡೆಯಿಂದ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರಿಗೆ ಈ ಎಲ್ಲ ಜಿಲ್ಲೆಗಳಿಗೆ ಇಲ್ಲಿಂದ ಪಂಪ್ ಹೌಸ್ ನಿರ್ಮಾಣ ಒಂದಾಗ್ತಾ ಇದೆ. ಇದ್ರ ಜೊತೆಗೆ ಒಂದು 5-6 ಪ್ಯಾಕೇಜ್ಗಳು
ಈ ಪೈಪ್ಲೈನ್, ಅಂಡರ್ಗ್ರೌಂಡ್ ಪೈಪ್ಲೈನ್ ಸಹ ಕಾಮಗಾರಿಗಳು ನಡೀತಾ ಇದೆ ಸರ್. ಈ ಕಾಮಗಾರಿಗಳು ನಡೆಯುವಾಗ ಒಂದು ಆ ದೊಡ್ಡ ದೊಡ್ಡ ಪೈಪ್ಲೈನ್ಗಳನ್ನ ತರುವಾಗ ಬೇಕಾದಷ್ಟು ಅವಘಡಗಳು ನಡೀತಾ ಇದ್ದಾವೆ. ಅದೇನ್ ಮಾಡಿದ್ದಾರೆ, ಸ್ಟೋರೇಜ್ ಯೂನಿಟ್ಗಳು ಸಹ ಲ್ಯಾಂಡ್ ಅನ್ನ ತಗೊಂಡು ಅಲ್ಲೇ ಸ್ಟೋರೇಜ್ ಮಾಡಿ ಅಲ್ಲೇ ಅವರು ಲೇಬರ್ ಶೆಡ್ಸ್ ಅನ್ನ ಸಹ ತಗೊಂಡಿರುವಂತಹ ಗುತ್ತಿಗೆದಾರರು ಮಾಡ್ತಾ ಇದ್ದಾರೆ. ಇದರಿಂದ ಆಲ್ಮೋಸ್ಟ್ 7 ರಿಂದ 8 ಆಕ್ಸಿಡೆಂಟ್ ಪ್ರಕರಣಗಳಾಗಿದ್ದಾವೆ. ಇದ್ರ ಜೊತೆಗೆ ರೀಸೆಂಟ್ ಆಗಿ 2 ತಿಂಗಳ ಹಿಂದೆ ಏನು ಈ ಪೈಪ್ಲೈನ್ ಅನ್ನ ಅಳವಡಿಸುವಂತ ಜಾಗದಲ್ಲಿ 2 ಬಾರಿ ಪ್ರಕರಣಗಳಾಗಿ ಒಂದರಲ್ಲಿ ಒಬ್ಬ ವ್ಯಕ್ತಿ ಸಾವನ್ನು ಸಹ ಅಪ್ಪಿದ್ದಾನೆ ಸಭಾಧ್ಯಕ್ಷರೇ. ಯಾವುದೇ ರೀತಿಯಾದಂಥ ಪೈಪ್ಲೈನ್, ಯಾಕಂದ್ರೆ ಒಂದೊಂದು 40-50 ಕಿಲೋಮೀಟರ್ ಲೆಂತಲ್ಲಿ ಪೈಪ್ಲೈನ್ಗಳು ಅಳವಡಿಸ್ತಾ ಇರುವಂಥದ್ದು. ಯಾವುದೇ ರೀತಿಯಾದಂಥ ಬ್ಯಾರಿಕೇಡಿಂಗ್ ಆಗ್ಬೋದು, ಸೂಚನಾ ಫಲಕಗಳಾಗ್ಬೋದು, ರಾತ್ರಿಯಲ್ಲಿ ರಿಫ್ಲೆಕ್ಟರ್ಸ್ ಆಗ್ಬೋದು. ಒಂದು ಟೈಮಲ್ಲಿ ಮಿನಿಮಮ್ 7-8 ಕಿಲೋಮೀಟರ್ ಅಷ್ಟು ಪೈಪ್ಲೈನ್ ವರ್ಕು ನಡೀತಾ ಇದೆ. ಇದರಲ್ಲಿ ನೇರವಾಗಿ 2 ವೀಲರ್ಸ್ ಅಲ್ಲಿ ಬರುವಂಥವ್ರು ಬೀಳೋ ಅಂಥದ್ದು, ಟ್ರ್ಯಾಕ್ಟರ್ಗಳು ಬಿದ್ದಿರೋ ಅಂಥದ್ದು, ಏನು ಈ ಹೊಲ ರಾಗಿ ಕಟಾವು ಮಿಷಿನು ಸಹ ಬಿದ್ದಿರುವಂತಹ ಪ್ರಕರಣಗಳು ಈಗಾಗಲೇ ಆಗಿದ್ದಾವೆ ಸಭಾಧ್ಯಕ್ಷರೇ. ದಯವಿಟ್ಟು VJNL ಕಡೆಯಿಂದ ಏನು ಎತ್ತಿನೊಳೆಯ ಕಾಮಗಾರಿಯನ್ನ ನಡೆಸ್ತಾ ಇದ್ದಾರೆ, ಇವರು ಮುಂದಕ್ಕೆ ಏನು ಹಂತ 2ನೇಯ ಎಲ್ಲ ಅಂಡರ್ಗ್ರೌಂಡ್ ಅಲ್ಲಿ ಏನು ಪೈಪ್ಲೈನ್ ಮೂಲಕ ಕಾಮಗಾರಿ ಆಗುತ್ತೆ, ಅಲ್ಲಿ ಆ ಪೈಪ್ಲೈನ್ ಅನ್ನ ತರುವಂತ ಸಮಯದಲ್ಲಿ ಅವಘಡಗಳನ್ನ ತಪ್ಪಿಸ್ಲಿಕ್ಕೆ ಆ ಫ್ಲಾಟ್ ಬೆಡ್ ಟ್ರಕ್ಗಳಿಗೆ ಮುಂದೆ ಹಿಂದೆ ಪೈಲಟ್ ಗಾಡಿಗಳನ್ನ ಕೊಡುವಂಥದ್ದು, ಮತ್ತು ಎಲ್ಲೆಲ್ಲಿ ಅವರು ಎಕ್ಸ್ಕವೇಷನ್ ಮಾಡ್ತಾರೆ, ಎಕ್ಸ್ಕವೇಷನ್ ಮಾಡುವಂತ ಜಾಗಗಳಲ್ಲಿ ಸೂಕ್ತ ರೀತಿಯಲ್ಲಿ ಸಾರ್ವಜನಿಕರಿಗೆ ಮತ್ತು ಗುತ್ತಿಗೆದಾರರ ಯಾವುದೇ ಕಾರ್ಮಿಕರಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಈ ಇಬ್ರು ಏನ್ ಕಾಂಟ್ರಾಕ್ಟ್ ಮಾಡ್ತಾ ಇದ್ದಾರೆ ಅವರಿಬ್ರು ಅತಿ ಹೆಚ್ಚು 7 ರಿಂದ 8 ಪ್ರಕರಣ ಆಗಿದೆ. ದೊಡ್ಡಬಳ್ಳಾಪುರ ಪೊಲೀಸ್ ಠಾಣೆ ಒಂದೇ ವ್ಯಾಪ್ತಿಯಲ್ಲಿ 7 ರಿಂದ 8 ಪ್ರಕರಣ ಆಗಿದೆ, 1 ಸಾವು ಉಂಟಾಗಿದೆ. ದಯವಿಟ್ಟು ಸೂಕ್ತ ರೀತಿಯಲ್ಲಿ ಏನು ಮುನ್ನೆಚ್ಚರಿಕೆ ಕ್ರಮಗಳು ತಗೊಂಡು ಸಾರ್ವಜನಿಕರಿಗೆ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಈ ಗುತ್ತಿಗೆದಾರರ ಕಾಮಗಾರಿಯನ್ನ ನಡೆಸಬೇಕು, ಯಾವುದೇ ಸಾವು ನೋವು ಉಂಟಾಗಬಾರದು ಅಂತ ನಾನು ಮಾನ್ಯ ಸಚಿವರಲ್ಲಿ ಕೋರ್ತೀನಿ. ಮಾನ್ಯ ಅಧ್ಯಕ್ಷರೇ, ತಮ್ಗೆ ಗೊತ್ತಿರೋ ಹಾಗೆ ಈಗಾಗಲೇ ಜನರಲ್ ಕಂಡೀಷನ್ ಆಫ್ ಕಾಂಟ್ರಾಕ್ಟ್ ಅನ್ನ ನಾವು ಇಶ್ಯೂ ಮಾಡಬೇಕಾದಾಗ ಇವೆಲ್ಲ ತಾವೇನು ಹೇಳಿದ್ರಿ, ಬ್ಯಾರಿಕೇಡಿಂಗ್ ಇರ್ಬೋದು ಅಥವಾ ನಾಮಫಲಕಗಳಿರ್ಬೋದು, ಇವೆಲ್ಲನೂ ಕೂಡ ಏನು ಸ್ಟ್ರಟಿಂಗ್ ಮಾಡೋದಿರ್ಬೋದು, ಇವೆಲ್ಲನೂ ಕೂಡ ಬೈ ಡಿಫಾಲ್ಟ್ ಆಗಲೇಬೇಕು ಅಂದ್ಬಿಟ್ಟು ನಾವು ಇಶ್ಯೂ ಮಾಡಿರ್ತೀವಿ. ಅವರಿಗೆ ಈಗಾಗಲೇ ಮೌಖಿಕವಾಗಿ ಹಾಗೂ ವಿಭಾಗ ಕಚೇರಿ ಪತ್ರದಲ್ಲಿ ಕೂಡ ನಾವು ತಿಳಿಸಿದ್ದೇವೆ. ಈ ಒಂದು ಸಾವಿನ ಪ್ರಕರಣ ಏನು ಮಾನ್ಯ ಶಾಸಕರು ಏನು ಹೇಳ್ತಾ ಇದ್ದಾರೆ, ಆಗಸ್ಟ್ 2024 ಘಟನೆಯಲ್ಲಿ ಹೆಚ್ಚು ಮಳೆಯಾದ ಕಾರಣ ಪೈಪ್ ಅಳವಡಿಸಲು ಆಗದೆ ಕಾಲುವೆಯ ಬದಿಯಲ್ಲಿ ಆಕಸ್ಮಿಕವಾಗಿ ಮಣ್ಣು ಸಡಿಲುಗೊಂಡು ಕುಸಿದು ಒಬ್ಬ ವ್ಯಕ್ತಿಯ ಸಾವಾಗಿದೆ. ಸೊ ಇಟ್ ವಾಸ್ ಮೋಸ್ಟ್ಲಿ ಬಿಕಾಸ್ ಆಫ್ ಏನು ಪ್ರಕೃತಿಯ ವಿಕೋಪದಿಂದ ಆಗಿರೋದನ್ನ ನಿರ್ಲಕ್ಷ್ಯದಿಂದ ಅಂತಲ್ಲ. ಆದರೂ ಕೂಡ ತಾವು ಇದನ್ನ ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತಂದ ಮೇಲೆ ಮತ್ತೊಮ್ಮೆ ಅವರಿಗೆ ನೋಟಿಸನ್ನು ಇಶ್ಯೂ ಮಾಡಿ ಇವೆಲ್ಲ ತಾವೇನು ಸಲಹೆಗಳನ್ನು ಕೊಟ್ಟಿದ್ದಾರೆ ಅದನ್ನು ಅವರಿಗೆ ಲಿಖಿತ ಮೂಲಕ ಕೊಟ್ಟು ಅದೆಲ್ಲನೂ ಮಾಡಿಸಿದ್ದಾರೆ ಅಧ್ಯಕ್ಷರೇ. ಮತ್ತು ಆ ಕುಟುಂಬಕ್ಕೆ ಕೂಡ ಪರಿಹಾರವನ್ನು ಕೊಟ್ಟಿದ್ದಾರೆ. ಮತ್ತು ಇನ್ನೂ ಮಿಕ್ಕಿದೇನೋ 6 ಪ್ರಕರಣಗಳು ದಾಖಲೆ ಆಗಿದೆ ಅಂತ ಮಾನ್ಯ ಶಾಸಕರು ತಿಳಿಸಿದ್ದಾರೆ. ಅದನ್ನು ಇಲ್ಲಿ ಉಲ್ಲೇಖಿಸಿಲ್ಲ ತಾವು. ಅದನ್ನು ತಿಳ್ಕೊಂಡು ಕೂಡ ಅದೇನಾದರೂ ಗಂಭೀರವಾಗಿ ಅದನ್ನು ಪರಿಗಣಿಸ್ಬಿಟ್ಟು ಅದಕ್ಕೂ ಕೂಡ ಕ್ರಮ ತಗೋತೀನಿ ಅಂತ ಮಾನ್ಯ ಸಚಿವರ ಮುಖಾಂತರ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಸನ್ಮಾನ್ಯ ಸಚಿವರು ಕೊಟ್ಟಂತ ಉತ್ತರ ಒಂದು, ಅಧಿಕಾರಿಗಳು ಕೊಟ್ಟಿರುವಂಥದ್ದು ಈಗ ಆಗಸ್ಟ್ ತಿಂಗಳಲ್ಲಿ ಮಳೆ ಆಗುತ್ತೆ ಅಂದ್ರೆ ಮಳೆ ಆಗುವಾಗ ಯಾವ್ದಾದ್ರು ಮುಂಜಾಗ್ರತೆ ಕ್ರಮ ತಗೊಂಡು ಕಾಮಗಾರಿ ನಡೆಸಬೇಕು. ನಾವ್ ಹೆಂಗಾದ್ರೂ ಆಗ್ಲಿ ಏನಾದ್ರೂ ಆಗ್ಲಿ ಕಾಮಗಾರಿ ನಡೆಸ್ತೀವಿ, ಅಲ್ಲಿ ಯಾರಾದ್ರೂ ಬೀಳ್ಲಿ ಹೆಂಗಾದ್ರೂ ಆಗ್ಲಿ ಎಷ್ಟಾದ್ರೂ ಸಾವು ನೋವು ಉಂಟಾಗ್ಲಿ ಅಂದ್ರೆ ಪ್ರಕೃತಿ ಸರ್ ಒಂದೇ ಒಂದ್ ನಿಮಿಷ ಹೇಳ್ಬಿಡ್ತೀನಿ. ಒಂದೇ ಒಂದು ನಿಮಿಷ ಸರ್, ಮಳೆ ಆಗ್ತಾ ಇರೋ ಕಾರಣ ಪೈಪ್ ಅನ್ನು ಅಳವಡಿಸ್ಲಿಕ್ಕೆ ಆಗಿರ್ಲಿಲ್ಲ. ಸೊ ಅದರಿಂದಾನೇ ಅದು ಏನು ಮಣ್ಣು ತೆಗೆದಿದ್ರು ಅದು ಇಲ್ಲ ಸರ್, ನಾನು ಮಾಡಿದ್ದೀನಿ ಸರ್. ಒಂದು ಜೀವ ಹೋಗಿದೆ ಸರ್. ನಾವು ಅದನ್ನ ಸಮರ್ಥನೆ ಮಾಡ್ಕೊಳಕ್ ಹೋಗ್ತಾ ಇಲ್ಲ. ನಾವು ಗುತ್ತಿಗೆದಾರರ ಪರವಾಗಿ ಮಾತಾಡ್ತಾ ಇಲ್ಲ. ಪ್ರಾಮಾಣಿಕವಾಗಿ ನೀವು ಹೇಳಿದ ಮೇಲೆ ಅದನ್ನ ನಾವು ಎಲ್ಲ ಏನು ಮುಂಜಾಗ್ರತಾ ಕ್ರಮವನ್ನ ನಾವು ತಗೊಂಡಿದ್ದೇವೆ. ಇದಕ್ಕೂ ಮುಂದೆ ಇನ್ನ ಏನು 5-6 ಕಂಪ್ಲೇಂಟ್ ಅನ್ನ ಹೇಳಿದ್ದೀರಾ ಅದನ್ನು ಕೂಡ ನಾವು ಪರಿಶೀಲನೆ ಮಾಡಿ ಗಂಭೀರವಾಗಿ ಪರಿಗಣಿಸ್ತೇವೆ. ಅದ್ರ ಬಗ್ಗೆ ಯಾವುದೇ ತಕರಾರಿಲ್ಲ. ನಾನು ನಿಮ್ಮನ್ನ ಅಲ್ಲ ಸರ್, ಅಧಿಕಾರಿಗಳು ಕೊಟ್ಟಿರುವಂತ ಉತ್ತರದಲ್ಲಿ ಈಗ ಉದಾಹರಣೆಗೆ ಮುಂಜಾಗ್ರತೆ ಕ್ರಮ ತಗೊಬೇಕು ಅಂದ್ರೆ ಮಳೆ ಬೀಳ್ತಿರೋವಾಗ, ಜಡಿ ಮಳೆ ಬೀಳ್ತಿರೋವಾಗ, ಸೈಕ್ಲೋನ್ ಇರುವಾಗ ಯಾರನ್ನು ಕೆಲಸ ಮಾಡಕ್ ಬಿಡಬಾರ್ದು ತಾನೆ ಸರ್ ಕಾಂಟ್ರಾಕ್ಟ್ರು.
ಹೆಂಗ್ ಸರ್ ಕೆಲಸ ಮಾಡಕ್ ಬಿಟ್ರು? Okay, ಈಗ ಕೆಲಸ ಮಾಡಕ್ ಬಿಟ್ರೆ ಏನ್ ಗಮನಿಸಲಿದ್ರೆ ಸರ್, ಕೆಲಸ ಅದನ್ನೇ ಮಾಡಬಾರ್ದು. ಹೇಳ್ತಾ ಇರೋಂಥದ್ದು, ಅಧಿಕಾರಿಗಳು ಸೂಕ್ತ ರೀತಿಯಲ್ಲಿ ಎಇಗಳು AEಗಳು ಕೆಲಸ ಮಾಡ್ತಾ ಇಲ್ಲ. ಈ ಎಂಟೈರ್ ರೇಂಜ್ಗೆ ನೀವು 6 ಪ್ಯಾಕೇಜಲ್ಲಿ ಒಬ್ರು ಇಬ್ರು AEಗಳಿದ್ದಾರೆ. ಸೂಕ್ತ ರೀತಿಯಲ್ಲಿ ಕಾಂಟ್ರಾಕ್ಟರ್ ಮೇಲೆ AEಗಳು ಕಾಮಗಾರಿಯನ್ನ ಕರೆಕ್ಟ್ ಆಗಿ ವೀಕ್ಷಣೆ ಮಾಡ್ತಾ ಇಲ್ಲ. ಇದರಿಂದ ಸಾರ್ವಜನಿಕರಿಗೂ ತೊಂದರೆ ಆಗ್ತಾ ಇದೆ. ಬರೀ ಅಲ್ಲಿ ಕೆಲಸ ಮಾಡ್ತಿರೋಂಥವ್ರಿಗೆ ಮಾತ್ರ ಅಲ್ಲ ಸರ್, ಕೆಲಸ ಮಾಡ್ತಿರೋಂಥವ್ರಿಗೆ ಯಾವುದೇ ರೀತಿಯಾದಂಥ ನಿಯಮಗಳನ್ನ ಪಾಲನೆ ಮಾಡ್ತಿಲ್ಲ. ದಯವಿಟ್ಟು ಆಂತರಿಕವಾಗಿ ತಮ್ಮ ಮೂಲಕ ಉಪಮುಖ್ಯಮಂತ್ರಿಗಳು ಸೂಕ್ತ ರೀತಿಯಲ್ಲಿ ಮುಂಜಾಗ್ರತೆ ಕ್ರಮ, ಇನ್ ಮುಂದಕ್ಕಾದ್ರೂ ಯಾವುದೇ ಆಗೋಗಿದೆ, ಮುಂದಕ್ಕಾದ್ರೂ ಯಾವುದೇ ಸಾವು ನೋವು ಆಗದೆ ಇರೋ ರೀತಿಯಲ್ಲಿ ಸಾರ್ವಜನಿಕರದ್ದು ಪ್ರಕರಣಗಳು ಇದರಲ್ಲಿ ಕೊಟ್ಟಿಲ್ಲ. ಅದು 6-7 ಪ್ರಕರಣ ಇದೆ, ಅದು ನಾನು ನಿಮ್ ಗಮನಕ್ಕೆ ತರ್ತೀನಿ. ಅದಕ್ಕೂ ಯಾವುದು ಮುಂದಕ್ಕೆ ಆಗದೆ ಇರೋ ರೀತಿಯಲ್ಲಿ ತಾವು ಗಮನ ವಹಿಸಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಡ್ಬೇಕು ಸರ್. ಮಂತ್ರಿಗಳ ಗಮನಕ್ಕೆ ತಂದು ಹೆಚ್ಚು ಸಿಬ್ಬಂದಿಯನ್ನ ಹಾಕ್ಬೋದಾ ಅಂದ್ಬಿಟ್ಟು ಪರಿಶೀಲನೆ ಮಾಡುವಂತೆ ನನ್ನ ಮಂತ್ರಿಗಳಿಗೆ ಮನವಿ ಮಾಡ್ಕೋತೀನಿ ಅಧ್ಯಕ್ಷ ತಮ್ಮ ಪರವಾಗಿ. BY ವಿಜೇಂದ್ರ, ಶರಣಗೌಡ ಕಂದಕೂರ್, ಶ್ರೀಮಾನ್ ಅರಗ ಜಾನೇಂದ್ರ. ಮಾನ್ಯ ಅಧ್ಯಕ್ಷರೇ, ಈ ರೈತ ಉತ್ಪಾದಕ ಕಂಪನಿಗಳನ್ನ 75ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಕೇಂದ್ರ ಮತ್ತು ರಾಜ್ಯ ಘೋಷಣೆ ಮಾಡಿ ಬೆಳೆಗಾರ ಮತ್ತು ಬಳಕೆದಾರನ ನಡುವಿನ ಅಂತರ ಜಾಸ್ತಿ ಆಗಬಾರ್ದು, ಲಾಭ ಮಧ್ಯವರ್ತಿಗೆ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ರೈತರನ್ನು ಸಂಘಟಿಸಿ ಇಂಥ ಒಂದು ಕಂಪನಿ ಮಾಡಬೇಕು ಅಂತ ಒಂದು ಹೊಸ ಪ್ರಾಜೆಕ್ಟನ್ನು ಘೋಷಣೆ ಮಾಡ್ತದೆ. ನಮ್ಮ ರಾಜ್ಯ ಸರ್ಕಾರ 750 ಕಂಪನಿ ಮಾಡ್ತೀನಿ ಅಂತ ಹೇಳ್ತು. ಅದನ್ನ 486ಕ್ಕೆ ಗುರಿ ನಿಗದಿ ಮಾಡ್ತು ಆಮೇಲೆ. ಆದರೆ ಇದಕ್ಕೆ ಅನುದಾನಗಳನ್ನು ಏನು ಕೊಡಬೇಕಾಗಿತ್ತು ಸರ್ಕಾರ ಪ್ರತಿ ವರ್ಷ, ಆ ಅನುದಾನವನ್ನು ಈಗ ನಿಲ್ಲಿಸಿಬಿಟ್ಟಿದ್ದೀರಿ, ಕೊಡ್ತಾ ಇಲ್ಲ. ಈ ಸಾರಿ ಎಷ್ಟು 77,00,000 ಎಷ್ಟು ಕೊಡ್ತೀನಿ ಅಂತ, 77 ಲಕ್ಷ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಿ. ಹಂಗಂದ್ರೆ ಅದ್ರ ಬಗ್ಗೆ ನಾನು ತಮ್ಮ ಗಮನ ಸೆಳೀತಾ ಇದ್ದೀನಿ. ಓಕೆ, ಉತ್ತರ ಹೇಳಿದ್ದೀವಿ, ಕ್ಲಾರಿಫಿಕೇಶನ್ ಇದೇನು ಹೇಳ್ಬಿಡ್ತೀನಿ ಒಂದೇ ಸರಿ, ನಾನೇ ಹೇಳ್ಬಿಡ್ತೀನಿ. ಏನಾಗಿದೆ ನಿಮಗೆಲ್ಲ ಗೊತ್ತಿದೆ, ಹಿಂದೆ ಒಂದು ಸಾರಿ ನೀವು ನನ್ನ ಜೊತೆಲಿ ಮಾತನಾಡಿದ್ರಿ ವಿಚಾರ. 21-22ರಲ್ಲಿ 75ನೇ ಒಂದು ಸ್ವತಂತ್ರ ದಿನಾಚರಣೆ ಸಂದರ್ಭದಲ್ಲಿ ಘೋಷಣೆ ಮಾಡಿರ್ತಕ್ಕಂಥದ್ದು ಒಳ್ಳೆಯ ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದು, ರೈತರಿಗೆ ಮಾರುಕಟ್ಟೆ ವ್ಯವಸ್ಥೆ ಮತ್ತು ಬಲವರ್ಧನೆ ಇದೆಲ್ಲ ಮಾಡಲಿಕ್ಕೆ. ಆದರೆ ಆಗ 750 ಘೋಷಣೆ ಆಗಿತ್ತಲ್ಲ, ಅದರಲ್ಲಿ ಮೊದಲನೇ ವರ್ಷ 330 ಜನ ಮಾತ್ರ FAOಗಳು ರಿಜಿಸ್ಟರ್ ಆಗಿರ್ತಕ್ಕ. ಎರಡನೇ ವರ್ಷ 156 ಆಗಿದೆ. ಹಾಗಾಗಿ 486ಕ್ಕೆ ಅದು ನಿಲ್ಲಿಸಿದೆ. ಸೊ ಮೊದಲನೇ ವರ್ಷ ಹೆಚ್ಚು 750ಕ್ಕೆ ರಿಜಿಸ್ಟರ್ ಆಗದೆ ಇರೋದ್ರಿಂದ ಎರಡನೇ ವರ್ಷ ಅವಕಾಶ ಕೊಟ್ಟು ನಿಲ್ಲಿಸಿದೆ. ಆದರೆ ಮೊದಲನೇ ವರ್ಷ ಏನು ಬಿಡುಗಡೆ ಮಾಡಬೇಕಾಗಿತ್ತು 21-22ರಲ್ಲಿ 28,88,00,000 ಮಾಡಬೇಕಾಗಿತ್ತು. 10 ಕೋಟಿ ಅವಾಗ ಮಾಡಿದ್ದು 18 ಕೋಟಿ. ಹಾಗಾಗಿ 21-22ರಿಂದ ಇಲ್ಲಿವರೆಗೂ ಬ್ಯಾಲೆನ್ಸ್ ಜಾಸ್ತಿ ಆಗಿಬಿಟ್ಟಿದೆ. ಈಗ ಒಟ್ಟಾರೆ ಬಹುಶಃ ಇದು 3ನೇ ವರ್ಷ, 156ಕ್ಕೆ ಮಾತ್ರ ಮುಂದಿನ ವರ್ಷ ಒಂದು ಅವಕಾಶ ಇರುತ್ತೆ. ಈ ಮೊದಲನೇ ವರ್ಷ, ಎರಡನೇ ವರ್ಷ 330ಕ್ಕೆ 3ನೇ ವರ್ಷಕ್ಕೆ ತಲುಪಿದೆ. ಒಟ್ಟು ಈಗ 97,28,00,000 ಬೇಕಾಗುತ್ತೆ. ಈ ವರ್ಷ ಬಜೆಟ್ನಲ್ಲಿ ನಾವು 1,16,00,000 ಮಾತ್ರ ಪ್ರಾವಿಷನ್ ಮಾಡಿದ್ದು. ಹಾಗಾಗಿ 77 ಲಕ್ಷ ಕೊಟ್ಟಿದೆ. ಇನ್ನು ಉಳಿದಿರ್ತಕ್ಕಂಥದ್ದನ್ನು ಜನವರಿ ಒಳಗಡೆ ನಾವು ಕೊಡ್ತೀವಿ. ಅದಲ್ಲದೆ ನಾವೊಂದು 54 ಕೋಟಿ ಈ ವರ್ಷ ರಿಅಪ್ರೋಪ್ರಿಯೇಷನಲ್ಲಿ ಅಥವಾ ಹೆಚ್ಚುವರಿ ಆರ್ಥಿಕ ಇಲಾಖೆಯಿಂದ ಪಡೆದು ಮಾರ್ಚ್ ಎಂಡ್ ಒಳಗಡೆ ಈ ಹೆಚ್ಚು ಅನುದಾನವನ್ನು ಕೊಡಬೇಕು ಅನ್ನೋ ಆಲೋಚನೆಯಲ್ಲಿ ನಮ್ಮ ಇಲಾಖೆಯಿಂದ ನಾನು ಎಲ್ಲ ಪ್ರಯತ್ನ ಮಾಡ್ತಾಯಿದ್ದೀನಿ. ಆರ್ಥಿಕ ಇಲಾಖೆಯವರೊಂದಿಗೆ ಮಾತನಾಡಿದ್ದೀನಿ. ಆದಷ್ಟು ನಾನು ಈ ಅಸೆಂಬ್ಲಿ ಮುಗಿದ ತಕ್ಷಣವೇ ರಿಅಪ್ರೋಪ್ರಿಯೇಷನ್ ನಮ್ಮ ಇಲಾಖೆಯಲ್ಲಿ ಅಥವಾ ಬೇರೆ ಇಲಾಖೆಯಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಅಥವಾ ಅಡಿಷನಲ್ ಆಗಿ ಮೊನ್ನೆ ಮುಖ್ಯಮಂತ್ರಿಗಳ ಹತ್ರ ಕೋರಿಕೆ ಮಾಡ್ಕೊಂಡು ಈ ಮಾರ್ಚ್ ಎಂಡ್ ಒಳಗಡೆ ಮ್ಯಾಕ್ಸಿಮಮ್ ಕೊಟ್ಟು ಮುಂದಿನ ವರ್ಷ ಇರ್ತಕ್ಕಂಥ 156 ಹೀಗೆ 3ನೇ ಕಂತು ಬರುತ್ತೆ. ಅದು ಬ್ಯಾಲೆನ್ಸ್ ಏನಾರ ಉಳಿದ್ರೆ ಈ ವರ್ಷ ಮುಂದಿನ ವರ್ಷದ ಪ್ರಾರಂಭದಿಂದಲೇ ಸಂಪೂರ್ಣವಾಗಿ ಇದಕ್ಕೆ ಹಣ ಒದಗಿಸಲಿಕ್ಕೆ ಪ್ರಾಮಾಣಿಕವಾಗಿ ಎಫರ್ಟ್ ಆಗ್ತದೆ. ಅಲ್ಲ, ಮಹಾ ದುಡ್ಡು ಅಲ್ಲ ಇದು, ಆದರೆ ಭಾಳ ಎಫೆಕ್ಟಿವ್. ರೈತರ ಜೀವನನ ಮೇಲೆತ್ತಲಿಕ್ಕೆ, ರೈತರ ಆದಾಯವನ್ನು ದುಪ್ಪಟ್ಟು ಮಾಡಲಿಕ್ಕೆ,
ಒಂದು ಕನಸು ಇಟ್ಕೊಂಡು ಸರ್ಕಾರಗಳು ಮಾಡಿರ್ತಕ್ಕಂಥ ಯೋಜನೆ. ಮತ್ತೆ ನೀವು ನಿಲ್ಲಿಸ್ಲಿಕ್ಕೆ ಬರೋದಿಲ್ಲ ಇದನ್ನ. ಸಾವಿರಾರು ಶೇರ್ದಾರನ ಕಲೆಕ್ಟ್ ಮಾಡಿ ಸಾವಿರಾರು ಶೇರ್ದಾರನ್ನ ಕಲೆಕ್ಟ್ ಮಾಡಿ ಈಗಾಗಲೇ ಸ್ಥಾಪನೆ ಆಗ್ಬಿಟ್ಟಿದಾವು, ರನ್ ಆಗ್ತಾ ಇದೆ. ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಮುಚ್ಚಲಿಕ್ಕೂ ಆಗೋದಿಲ್ಲ, ರನ್ ಮಾಡಲಿಕ್ಕೂ ಆಗೋದಿಲ್ಲ. ಆ ಸ್ಥಿತಿನಲ್ಲಿ ಆ ರೈತ ಉತ್ಪಾದಕ ಕಂಪನಿಗಳು ಇದ್ದಾವೆ. ಹಾಗಾಗಿ ನೋಡಿ, ಇದು 225 ಕೋಟಿಗೆ ಅವತ್ತು FD ಕ್ಲಿಯರೆನ್ಸ್ ಸಿಕ್ಕಿದೆ, ಕನ್ಸೆಂಟ್ ಸಿಕ್ಕಿದೆ ಅವತ್ತು. ಹಾಗಾಗಿ ಅದರ ಆಧಾರದ ಮೇಲೆ ಇವನ್ನೆಲ್ಲ ಮಾಡಿದ್ದು 23/8/21 ಅನುಮೋದನೆ ಎಲ್ಲವೂ ಕೂಡ ಕೊಟ್ಟಿದ್ದು. ಈಗ ದುಡ್ಡಿಲ್ಲ, ಮುಂದಿನ ಬಜೆಟ್ನಲ್ಲಿ ಏನು ಮಾಡ್ತೀವಿ, ಈಗ ಸ್ವಲ್ಪ ಕೊಡ್ತೀವಿ, 77 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರೆ ಅಲ್ಲ, ಭಾಳ ದುಡ್ಡಿಂದ ಏನು ಖರ್ಚಲ್ಲ. ಅದು ಸರ್ಕಾರ ಮನಸ್ಸು ಮಾಡಿದ್ರೆ ಕೊಡ್ಬೋದು. ಇದು ರೈತರ ಉತ್ಪಾದನೆ ಜಾಸ್ತಿ ಮಾಡುವಂಥದ್ದು ಇದು. ಆದ್ದರಿಂದ ಇದನ್ನು ನಿಲ್ಲಿಸೋ ಅಂದಾಜು ಇದೆಯಾ ಏನಾದ್ರು ಸರ್ಕಾರಕ್ಕೆ? ಅದೇನಾರು ಇದ್ರೆ ಹೇಳಿ. ಇಲ್ಲದೇ ಇದ್ರೆ ನೀವು ಕೊಡ್ತೀನಿ ಅಂತ ಹೇಳಿದ್ರೆ ಯಾವ್ದಾರು ಕನ್ವರ್ಟ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ತಾವು ಮಾತಾಡಿ ಇದನ್ನು ರಿಲೀಸ್ ಮಾಡಿದ್ರೆ ಈ 486 ಬದುಕ್ತವೆ, ಇಲ್ಲೇ ಸತ್ತೋಗ್ಬಿಡ್ತವೆ ಅವು. ರೈತರಿಗೆ, ಸಾವಿರಾರು ರೈತ ಕುಟುಂಬಗಳಿಗೆ ತೊಂದರೆ ಆಗ್ತದೆ ಸರ್. ಹೆಂಗಂದ್ರೆ ಇದನ್ನು ಎಕ್ಸ್ಪೋರ್ಟ್ ಲೈಸೆನ್ಸ್ ಕೂಡ ಇದಕ್ಕೆ ಕೊಡ್ತಾ ಇದ್ದಾರೆ ಈ ಕಂಪನಿ. ನಮ್ಮ ಉತ್ಪಾದನೆ ಆದಂಥ ಸರಕನ್ನ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಬರ್ತದೆ, ಎಲ್ಲದೂ ಕೂಡ ಬರ್ತದೆ. ಹಿಂಗಾಗಿ ಬಹಳ ಇಂಪಾರ್ಟೆಂಟ್ ಇದದು. ತಾವು ದಯವಿಟ್ಟು ಮುಚ್ಚಬೇಡಿ. ನಿಮ್ಮ ಕಾಲದಲ್ಲಿ ಹೇಳ್ತೀವಿ ಸರ್. ಈಗ ಮುಚ್ಚೋ ಪ್ರಶ್ನೆ ಇಲ್ಲ. ಈಗ ನೀವು ಹೇಳಿದ್ರಿ 225 ಕೋಟಿಗೆ ಅಪ್ರೂವ್ ಆಗಿತ್ತು ಅಂತ. ಮೊದಲನೇ ವರ್ಷನೇ 38 ಕೋಟಿನಲ್ಲಿ 10 ಕೋಟಿ ಮಾತ್ರ ಕೊಟ್ಟರು. ಏನು ಮಂಜೂರ 21-22ರಲ್ಲಿ ತಾವೇ ಇದ್ರಿ ಸರ್ಕಾರದಲ್ಲಿ, ಏನು ಮಂಜೂರಾಗಿತ್ತು ಅದರಲ್ಲಿ 28 ಕೋಟಿ ಮೊದಲನೇ ವರ್ಷನೇ ಬ್ಯಾಲೆನ್ಸ್ ಆಗಿದೆ. ಹಾಗಾಗಿ ಅವಾಗಲಿಂದನೂ ಇಲ್ಲಿವರೆಗೆ ಬ್ಯಾಲೆನ್ಸ್ ಆಗಿ ಬಂದಿದೆ. ಈಗ ನಾವು ಅದನ್ನು ಕ್ಲೋಸ್ ಮಾಡೋ ಪ್ರಶ್ನೆ ಇಲ್ಲ. ಏನು 486 FAOಗಳು ರಿಜಿಸ್ಟರ್ ಆಗಿದೆ ಈ ಅಮೃತ್ ಯೋಜನೆ ಅಡಿನಲ್ಲಿ, ಅದಕ್ಕೆ ಏನು ಅನುದಾನ ಒದಗಿಸ್ಲಿಕ್ಕೆ ಹಿಂದೆ ತೀರ್ಮಾನ ಮಾಡಿತ್ತು ನಿಮ್ಮ ಸರ್ಕಾರದಲ್ಲಿ, ಅದು ಸುಂಪು. ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈ ಗುಲ್ಬರ್ಗದಲ್ಲಿ ನೀವು ರೈತರ ಬಗ್ಗೆ ಎಂದದ್ದು ಕೇಳ್ತಾ ಇದ್ದೀನಿ. 223 ಕೋಟಿ ಘೋಷಣೆ ಮಾಡಿ ಹೋಗ್ಬಿಟ್ರಿ ಕೊನೆಯಲ್ಲಿ. ಅದು ಸಂಪೂರ್ಣವಾಗಿ ನಮ್ಮ ಸರ್ಕಾರ ಬಂದ ತಕ್ಷಣವೇ ಕೊಟ್ಟು. ರೈತರ ವಿಚಾರದಲ್ಲಿ ನೀವು ಮಾಡಿದ್ದು ನಾವು ಮಾಡಿದ್ದು ಅನ್ನೋದನ್ನು ನಾವೇನು ನೋಡೋಕ್ಕೆ ಹೋಗಲ್ಲ. ಇನ್ನೊಂದು, ರೈತರಿಗೆ ನಮ್ಮ ರಾಜಣ್ಣವರೆಲ್ಲ ಈ ಕೋಆಪರೇಟಿವ್ ಅಡಿನಲ್ಲಿ ಒಂದಷ್ಟು ಸಾಲ ಮನ್ನಾ ಮಾಡಿದ್ದು, ಅದು ಇನ್ನೂ ಬ್ಯಾಲೆನ್ಸ್ ಆಗೇ ಉಳಿದಿದೆ. 2-3 ಕಂತು ಕೊಟ್ಟು ಇನ್ನೂ ಒಂದು ಕಂತಿದೆ. ರೈತರ ವಿಚಾರ ಬಂದಾಗ ನೀವು ಘೋಷಣೆ ಮಾಡಿರಲಿ, ನಾವು ಘೋಷಣೆ ಮಾಡಿರಲಿ, ಅದನ್ನ ಮುಂದುವರಿಸಬೇಕಾಗುತ್ತೆ, ಕೊಡಬೇಕಾಗುತ್ತೆ. ಇದು 100 ಕೋಟಿ ಕಡಿಮೆ ಏನೂ ಅಲ್ಲ, 100 ಕೋಟಿ. ನನಗೆ ಇದು ಭಾಳ ಮನವರಿಕೆ ಆಗಿದೆ. ಇದು ಇಂಪಾರ್ಟೆಂಟು, ಕೊಡಲೇಬೇಕು. FAOಗಳು ಭಾಳ ತೊಂದರೆಲಿದ್ದಾವೆ. ಇದು ರೈತರಿಗೆ ಅನುಕೂಲ ಆಗುತ್ತೆ. 100ಕ್ಕೆ 100ರಷ್ಟು ಇದನ್ನು ಪೇಮೆಂಟ್ ಮಾಡಿಸ್ತೀವಿ. ಓಕೆ ದರ್ಶನ್, ಇದಕ್ಕೇನಾರು ಒಂದು ಕಾಲಮಿತಿ ಅಂತ ಮಾಡ್ಕೊಳ್ಳಿ. ಕಾಲಮಿತಿಯಲ್ಲಿ ಇಲ್ಲ ಅಂತಂದ್ರೆ ಮತ್ತೆ ಈಗ ಅವ್ರು ಹೇಳ್ದಂಗೆ 430 ಉತ್ಪಾದಕ ಸಂಘಗಳ 480 ಅಂದ್ರೆ 1000 ಜನ ಅದ್ರ ಹಿಂದೆ ಇದ್ದಾರೆ. ನೀವೊಂದು ಸಂದೇಶ ಕೊಡಿ ಈ ಸಂದರ್ಭದ ಮುಖಾಂತರ, ನಾವು ಜನವರಿ ಒಳಗೆ ಅಥವಾ ಈ ಬಜೆಟ್ನ ಒಳಗೆ ಇಷ್ಟನ್ನ ಮಾಡ್ತೀವಿ ಅಂತ ಒಂದು ಕಾಲಮಿತಿ ಹೇಳಿದ್ರೆ ಒಂದು ವಿಶ್ವಾಸದಿಂದ ಕೆಲಸ ಮಾಡ್ಲಿಕ್ಕೆ ಅವ್ರಿಗೆ ಸುಲಭ ಆಗುತ್ತೆ. ಓಕೆ. ಮತ್ತೆ ಚೆಲುವರಾಯಸ್ವಾಮಿ ಅವರು ಬಹಳ ಹತ್ರ ಇದೀರಿ ಮುಖ್ಯಮಂತ್ರಿಗಳಿಗೆ, ಇಷ್ಟು ವಿಶ್ವಾಸ ಕಳ್ಕೊಳ್ಳ ಇರೋರೆಲ್ಲ ಹತ್ರ ಇದೀವಿ, ನಿಮ್ಮನ್ನು ಹತ್ರನೇ ಇಟ್ಕೊಂಡಿದೀವಿ, ನಿಮ್ಮನ್ನ ದೂರ ಇಟ್ಟಿಲ್ಲ. ಆದ್ರಿಂದ ಆ ಕಂಪನಿನೂ ನಿಮ್ಮ ಹತ್ರ ಇಟ್ಕೊಂಡ್ರೆ ರೈತರಿಗೂ ಒಳ್ಳೇದಾಗ್ತದೆ ಸರ್. ಇದು ಸ್ವಲ್ಪ ಮಾತಾಡಿ ರಿಲೀಸ್ ಮಾಡಿಸಿ. ಹೇಳದ್ನಲ್ಲ, ಈಗ ಆರ್ಥಿಕ ಇಲಾಖೆ ಮುಖ್ಯಮಂತ್ರಿಯವರ ಅದಿಂದಲಿದೆ, ನಾನು ಕೃಷಿ ಇಲಾಖೆ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ನಾನು ಆರ್ಥಿಕ ಇಲಾಖೆ ಪರಿಸ್ಥಿತಿಗಳನ್ನ ಅವರು ಅಲೋಕೇಶನ್ ಆಧಾರದ ಮೇಲೆ ಮಾಡಬೇಕಾಗತ್ತೆ. ಆದರೆ ಹೆಚ್ಚುವರಿ ಪಡಿಬೇಕಾಗಿರೋದ್ರಿಂದ ನಾನಿಲ್ಲಿ ನಿಖರವಾಗಿ ಇವತ್ತೇ ಅಂತ ಹೇಳಲ್ಲ, ಆದರೆ ಈ ವರ್ಷದ ಮಾರ್ಚ್ ಎಂಡ್ ಒಳಗಡೆ ಎಷ್ಟು ಸಾಧ್ಯನೋ ಅಷ್ಟನ್ನು ಮಾಡಿಸಿ ಮುಂದಿನ ವರ್ಷದ ಪ್ರಾರಂಭದಲ್ಲೇ ಕ್ಲಿಯರ್ ಮಾಡ್ಸಕ್ಕೆ ಮಾಡ್ತೀನಿ. ಥ್ಯಾಂಕ್ ಯು. ದರ್ಶನ್ ಧ್ರುವನಾರಾಯಣ್. ಸನ್ಮಾನ್ಯ ಮಂತ್ರಿಗಳೀಗ ಅದು ಉಪಮುಖ್ಯಮಂತ್ರಿ ಉತ್ತರ ಕೊಡಬೇಕು. ನಾಳೆ ಅಥವಾ ಸೋಮವಾರ ಕೊಡಿಸುವ ಇದೆಯಾ? ಓಕೆ, ಆಯ್ತು. ದರ್ಶನ್ ಇದೆ, ಉತ್ತರ ಕೊಟ್ಟಿದ್ದಾರಂತೆ. ಕೊಡಿ. ದರ್ಶನ್ ಧ್ರುವನಾರಾಯಣ್. ಮಾಹಿತಿ ಇದೆ. ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ನಂಜನಗೂಡು ತಾಲೂಕಿನ ಬದ್ನವಾಳು ಗ್ರಾಮ, ಅಲ್ಲಿ ಇರುವಂತಹ ಖಾದಿ ಮತ್ತು ಗ್ರಾಮೋದ್ಯೋಗ ಕೇಂದ್ರವನ್ನು ಅಭಿವೃದ್ಧಿಗೊಳಿಸೋ ವಿಚಾರವಾಗಿ ಸನ್ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳ ಗಮನವನ್ನು ಸೆಳೆಯಲಿಕ್ಕೆ ನಾನು ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಏನಾದರೂ ಕ್ಲಾರಿಫಿಕೇಶನ್ ಇದ್ದರೆ ಅದು ಕೊಡಿ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ನಾನು ಮೊದಲನೇದಾಗಿ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ
ತುಂಬುರಿದ ಧನ್ಯವಾದಗಳನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತಿನ ದಿವಸ ನಮ್ಮ ಬದ್ನವಾಳು ಗ್ರಾಮ ಸ್ವಾತಂತ್ರ್ಯ ಹೋರಾಟದ ಇತಿಹಾಸ ಉಳ್ಳಂತಹ ಒಂದು ಗ್ರಾಮ. ಅಲ್ಲಿ ಮಹಾತ್ಮ ಗಾಂಧೀಜಿರವರು ಸ್ವತಃ ಅವರು ಈ ಖಾದಿ ಮತ್ತು ಗ್ರಾಮೋದ್ಯೋಗ ಕೇಂದ್ರವನ್ನು ಅಲ್ಲಿ ಸ್ಥಾಪನೆಯನ್ನು ಮಾಡಿದಂಥದ್ದು. ಇವತ್ತಿನ ದಿವಸ ಅದಕ್ಕೆ ಸಾಕಷ್ಟು ಪೊಟೆನ್ಷಿಯಲ್ ಇದೆ, ಟೂರಿಸಂ ಸೆಂಟ್ರಾಗಿ ಬೆಳೀಲಿಕ್ಕೆ ಸಾಕಷ್ಟು ಪೊಟೆನ್ಷಿಯಲ್ ಇದೆ. ಅದರ ಸಲುವಾಗಿ ಈಗಾಗಲೇ ಕಳೆದ ಬಜೆಟ್ನಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ಅದನ್ನು ಅಭಿವೃದ್ಧಿಗೊಳಿಸ್ಕೊಡ್ತೇವೆ ಅಂತ ಒಂದು ಭರವಸೆಯನ್ನು ಕೂಡ ನೀಡಿದಂಥದ್ದು. ಈಗಾಗಲೇ ಅನುಷ್ಠಾನ ಸಮಿತಿ ರಚನೆ ಆಗಿ ನಾವು ಕೂಡ ವರದಿಯನ್ನು ಸಲ್ಲಿಸಿದ್ದೇವೆ. ಆದ್ದರಿಂದ ಆದಷ್ಟು ಬೇಗ ಅತಿ ಹೆಚ್ಚು ಅನುದಾನವನ್ನು ನೀಡಿ ಆ ಒಂದು ಕೇಂದ್ರವನ್ನು ಒಂದು ಉತ್ತಮವಾದಂತಹ ಟೂರಿಸಂ ಸೆಂಟರ್ ಆಗಿ ಅದನ್ನು ಅಭಿವೃದ್ಧಿಗೊಳಿಸ್ಕೊಡ್ಬೇಕು ಅಂತ ನಾನು ತಮ್ಮ ಮೂಲಕ ಮನವಿಯನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಅಧ್ಯಕ್ಷ. ಮಾನ್ಯ ಅಧ್ಯಕ್ಷರೇ, ಬದನವಾಳು ಗ್ರಾಮದ ಖಾದಿ ಚಟುವಟಿಕೆಗಳಿಗೆ ಪ್ರೋತ್ಸಾಹಕ್ಕಾಗಿ ಏನು ಮಾನ್ಯ ಶಾಸಕರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ, ಇದು ಸರ್ಕಾರದ ಒಂದು ಕಮಿಟ್ಮೆಂಟ್ ಆಗಿದೆ. ಇದು ಬಜೆಟ್ ಅನೌನ್ಸ್ಮೆಂಟ್ ಆಗಿದೆ. ಇಡೀ ನಮ್ಮ ಸರ್ಕಾರ ಇದಕ್ಕೆ ಬದ್ಧರಾಗಿದ್ದೇವೆ. ಮತ್ತು ಅವ್ರು ಹೇಳ್ದಂಗೆ ಸ್ಕಿಲ್ ಟ್ರೈನಿಂಗ್ ಇರ್ಬೋದು, ಮತ್ತು ಟೂರಿಸಮಿಗೂ ಸಾಕಷ್ಟು ಯೋಗ ಸೆಂಟರ್ ಇರ್ಬೋದು, ಮತ್ತು ಟೂರಿಸಮಿಗೂ ಕೂಡ ಹೆರಿಟೇಜ್ ಟೂರಿಸಮಿಗೂ ಕೂಡ ಸಾಕಷ್ಟು ಪೊಟೆನ್ಷಿಯಲ್ ಇದೆ. ಭಾಳಷ್ಟು ಸರಿ ಇದು ಚರ್ಚೆನೂ ಆಗಿದೆ. ಮತ್ತು ಇದೇ ಡಿಸೆಂಬರ್ 6ನೇ ತಾರೀಕು ಒಂದು ಪ್ರಸ್ತಾವನೆ ಬಂದಿದೆ, ಅದು ಸರ್ಕಾರ ಹಂತದಲ್ಲಿ ಪರಿಶೀಲನೆಯಲ್ಲಿದ್ದೀನಿ. ಮಾನ್ಯ ಶಾಸಕರಿಗೆ ನಾನು ಭರವಸೆ ನೀಡಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ವೈಯಕ್ತಿಕವಾಗೂ ಕೂಡ ನನಗೆ ಇದರಲ್ಲಿ ಆಸಕ್ತಿ ಇದೆ. ನಾನು ಅವರು ಸೇರಿ ಎಚ್ ಕೆ ಪಾಟೀಲ್ ಸಾಹೇಬ್ರ ಹತ್ರ ಹೋಗಿ ಮತ್ತು ಮುಖ್ಯಮಂತ್ರಿಗಳ ಹತ್ರ ಹೋಗಿ ಮತ್ತು ನನ್ನ ಇಲಾಖೆಯಿಂದ ಕೂಡ ಏನು ಸಹಾಯ ಮಾಡ್ಬೋದು ಇದಕ್ಕೆ ಸಹಾಯ ಮಾಡಿ ಇದನ್ನು ಅನುಷ್ಠಾನಕ್ಕೆ ತರುವ ರೀತಿಯಲ್ಲಿ ಮುಂದಿನ ಒಂದು ವರ್ಷದ ಒಳಗಡೆ ಎಲ್ಲರೂ ಸೇರಿ ಮಾಡ್ತೀವಿ ಅಂತ ನಾನು ಹೇಳಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಕೆ ಎಚ್ ಪುಟ್ಟಸ್ವಾಮಿ ಗೌಡ್ರು. ಮಾನ್ಯ ಅಧ್ಯಕ್ಷರೇ, ನಾನು ಗೌರಿಬಿದನೂರು ತಾಲೂಕಿನ ಪ್ರತಿನಿಧಿಸ್ತೀನಿ. ನಮ್ಮ ಗೌರಿಬಿದನೂರು ತಾಲೂಕಿನ ಇದುವರೆಗೂ ಕೂಡ ಬಯಲುಸೀಮೆ ಪ್ರದೇಶ ಅಭಿವೃದ್ಧಿ ವ್ಯಾಪ್ತಿಗೆ ಒಳಪಡಿಸಿಲ್ಲ. ಕರ್ನಾಟಕದ ಪೂರ್ವ ಭಾಗದ ಸುಮಾರು 70 ತಾಲೂಕುಗಳನ್ನು ಬಯಲುಸೀಮೆ ಪ್ರದೇಶ ಅಭಿವೃದ್ಧಿ ಮಂಡಳಿಗೆ ಸೇರಿಸಿದ್ದಾರೆ. ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ತಾಲೂಕುಗಳನ್ನು ಕೂಡ ಬಯಲುಸೀಮೆ ಪ್ರದೇಶ ಅಭಿವೃದ್ಧಿ ಮಂಡಳಿಗೆ ಸೇರಿಸಿದ್ದಾರೆ. ಆದರೆ ನಮ್ಮ ತಾಲೂಕು ಬಿಟ್ಟಿದ್ದಾರೆ. ನಮ್ಮ ತಾಲೂಕು ಕೂಡ ಮಳೆಯ ಆಶ್ರಯದಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶ. ಕೃಷಿ, ತೋಟಗಾರಿಕೆ, ಹೈನುಗಾರಿಕೆಯನ್ನು ಅವಲಂಬಿಸಿರ್ತಕ್ಕಂಥ ಒಂದು ತಾಲೂಕು. 250 ಹಳ್ಳಿಗಳ ಒಳಪಟ್ಟಿರುವಂಥ ಒಂದು ಬಯಲುಸೀಮೆ ಪ್ರದೇಶ. ಆದರೂ ಕೂಡ ಇದನ್ನು ಬಯಲುಸೀಮೆ ಪ್ರದೇಶ ಅಭಿವೃದ್ಧಿ ಮಂಡಳಿ ಸೇರಿಸಿಲ್ಲ. ಅದಕ್ಕೆ ಕಾರಣ ಗೊತ್ತಿಲ್ಲ. ಅದಕ್ಕೆ ಮಾನ್ಯ ಯೋಜನಾ ಸಾಂಖ್ಯಿಕ ಸಚಿವರ ಗಮನವನ್ನು ಈ ಬಗ್ಗೆ ಸೆಳೀತಾ ಇದ್ದೀನಿ. ಓಕೆ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದೆ. ಏನಾದರೂ ಕ್ಲಾರಿಫಿಕೇಶನ್ ಇದ್ರೆ ಈಗ ಅವರು ಆಯ್ತು, ಕ್ಲಾರಿಫಿಕೇಶನ್ ಕೇಳಿ. ಅಧ್ಯಕ್ಷರೇ, ಇದು ಬಿಟ್ಟೋಗಿರೋದಕ್ಕೆ ಕಾರಣ ಬಹುಶಃ ನಮ್ಮ ಗೌರಿಬಿದನೂರು ತಾಲೂಕಿಗೆ ಒಂದು ಮಂಚೇನಹಳ್ಳಿ ವಿಭಾಗ ಒಂದು ಸೇರಿತ್ತು. ಮಂಚೇನಹಳ್ಳಿ ವಿಭಾಗ ಹೆಚ್ಚು ಕಡಿಮೆ ಬೆಟ್ಟ ಗುಡ್ಡಗಳ ಪ್ರದೇಶ. ಅದಕ್ಕೋಸ್ಕರ ಏನಾರ ಇದನ್ನು ಬಿಟ್ಟಿದ್ರೋ, ಬಯಲುಸೀಮೆಯಿಂದ ಬಿಟ್ಬಿಟ್ಟಿರೋ ಅಂತ ನನಗೆ ಅನುಮಾನ ಇದೆ. ಆದರೆ ಇವತ್ತು ಮಂಚೇನಹಳ್ಳಿ ಅನ್ನೋದು ಒಂದು ಬೇರೆ ತಾಲೂಕಾಗಿದೆ. ಅದೇ ಸಪ್ರೇಟ್ ತಾಲೂಕಾಗಿರೋದ್ರಿಂದ ಇದು ಸುಮಾರು ನಮ್ಮ ರೈತರು ಯಾವ ಕೃಷಿನೇ ಡಿಪೆಂಡ್ ಆಗಿರುವಂಥವ್ರು, ಹೈನುಗಾರಿಕೆ ಡಿಪೆಂಡ್ ಆಗಿದ್ದಾರೆ. ಯಾವುದೇ ಒಂದು ನದಿ ಮೂಲ ಇಲ್ಲ. ಮಳೆ ಆಶ್ರಯ ಇರೋದ್ರಿಂದ ಆದಷ್ಟು ಬೇಗ ಇದನ್ನು ಬಯಲುಸೀಮೆ ಪ್ರದೇಶ ಅಭಿವೃದ್ಧಿ ಮಂಡಳಿ ಸೇರಿಸಬೇಕು ಅಂತ ಮಾನ್ಯ ಯೋಜನಾ ಮತ್ತು ಸಾಂಖ್ಯಿಕ ಸಚಿವರನ್ನು ಕೇಳ್ಕೊತೀನಿ. ಓಕೆ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಪುಟ್ಟಸ್ವಾಮಿ ಗೌಡರು ಕೇಳಿದಾಗೆ ಈಗ ಸುಮಾರು 70 ವಿಧಾನಸಭಾ ಕ್ಷೇತ್ರಗಳು ನಮ್ಮ ಬಯಲುಸೀಮೆ ವ್ಯಾಪ್ತಿಯಲ್ಲಿ ಬರ್ತದೆ. ಅವರ ಕ್ಷೇತ್ರ ಆಗಿರ್ತಕ್ಕಂಥ ಗೌರಿಬಿದನೂರು ಸಹ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆಗಳಿಂದ ವರದಿ ತರಿಸಿ ಅವರನ್ನು ಸೇರಿಸಲಿಕ್ಕಂತ ಕ್ರಮ ತಗೊಳ್ಳಿಕ್ಕೆ ಮಾಡ್ತೇನೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. 70 ಎಲ್ ಸುಬ್ರಹ್ಮಣ್ಯ, ರವಿ ಸುಬ್ರಹ್ಮಣ್ಯ ಅವರು ಮಂತ್ರಿಗಳು ನಾಳೆ ಬರ್ತಾರೆ, ಕೊಡ್ತಾರೆ. ನಮ್ಮ ಸಂಬಂಧ ಮಂತ್ರಿಗಳು ನಾಳೆ ಮಂಡೇ ಸೋಮವಾರ ಕೊಡ್ತಾರೆ. ಸೋಮವಾರ ಅಲ್ಲ, ಫ್ರೀ ಅಲ್ಲ. ಎಸ್ ಸಿ ಬಾಲಕೃಷ್ಣ ಅಲ್ಲ, ಅಶೋಕ್ ಕುಮಾರ್ ರೈ ಯಾಕೆ ಅಲ್ಲಲ್ಲ, ಅದೊಂದು ಮಂತ್ರಿಗಳು ಹೇಳಿದ, ಅದೊಂದು ಮಾತ್ರ, ಅದು ಮಂತ್ರಿಗಳು ಹೇಳಿದ್ದಾರೆ ಅಷ್ಟೇ. ಓನ್ಲಿ 2.
ಆಯ್ತು. ಬಿ ಶಿವಣ್ಣ ಸರ್ ನಾನಿದ್ದೇನೆ ಸರ್. ಯಾವುದು ತಂದು ಕರೆದ್ರಲ್ಲ. ಮಾನ್ಯ ಅಧ್ಯಕ್ಷೆ, ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ಹೆಬ್ಬಗೋಡಿ ನಗರಸಭೆ, ಬೊಮ್ಮಸಂದ್ರ ಪುರಸಭೆ ಮತ್ತು ಚಂದಾಪುರ ಪುರಸಭೆ ಎಲ್ಲ ಬರ್ತವೆ. ಈಗಾಗಲೇ ಅಲ್ಲಿ ಒಳಚರಂಡಿಗಳು ಮತ್ತು STP ಇಲ್ಲ. ಅದು ಏನಾಗಿದೆ ಅನ್ನೋದ್ರ ಬಗ್ಗೆ ನಮಗೆ ಸಂಪೂರ್ಣವಾದಂಥ ಒಂದು ಮಾಹಿತಿ ಬೇಕಾಗಿತ್ತು. ಈಗಾಗಲೇ ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ನಮಗೆ ನಗರಾಭಿವೃದ್ಧಿ ಸಚಿವರು ಅದರ ಬಗ್ಗೆ ನಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ರೆ ಚೆನ್ನಾಗಿತ್ತು. ಯಾಕಂತ ಹೇಳಿದ್ರೆ ಸುಮಾರು ದಿವಸದಿಂದ ಇದು ಸಮಸ್ಯೆ ಆಗ್ತಾ ಇದೆ. ಇವತ್ತು ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಇದೆ ಮಾನ್ಯ ಅಧ್ಯಕ್ಷೆ, ಕೈಗಾರಿಕಾ ಪ್ರದೇಶ, ಹೆಬ್ಬಗೋಡಿ ಕೈಗಾರಿಕಾ ಪ್ರದೇಶ ಇದೆ, ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶ ಇದೆ, ವೀರಸಂದ್ರ ಮತ್ತು ಅತ್ತಿಬೆಲೆ, ಜಿಗಣಿ ಇವೆಲ್ಲನೂ ಕೂಡ ಕೈಗಾರಿಕಾ ಪ್ರದೇಶಗಳು ನಮ್ಮ ಭಾಗದಲ್ಲೇ ಬರ್ತವೆ. ಇಲ್ಲಿ ಏನಾಗ್ತಾ ಇದೆ ಅಂದರೆ ಇದರಲ್ಲಿ ಬರ್ತಕ್ಕಂಥ ಮಲಿನವಾದಂಥ ನೀರು ಎಲ್ಲ ಕೆರೆಗಳಿಗೂ ಕೂಡ ಇವತ್ತು ಯನಾಗರ, ಕಿತ್ಕಾನಹಳ್ಳಿ, ಚಂದಾಪುರ, ಮುತ್ತಾನಲ್ಲೂರು, ಬಿದಿರುಗುಪ್ಪೆ ಎಲ್ಲ ಕೆರೆಗಳಿಗೂ ಕೂಡ ಈ ಮಲಿನವಾದಂಥ ನೀರು ಬರ್ತಾ ಇದೆ. ಅದಕ್ಕೋಸ್ಕರ ಏನು ಮಾಡೋರು ಅಂತ ಹೇಳಿದ್ರೆ ನಮ್ಮ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅವರು ಮಧ್ಯಪ್ರವೇಶ ಮಾಡಿ ಒಳಚರಂಡಿ ನಿರ್ಮಾಣ ಮಾಡಬೇಕು ಅಂತೇಳಿ ನಿರ್ದೇಶನ ಕೂಡ ಮಾನ್ಯ ಅಧ್ಯಕ್ಷ ಕೊಟ್ಟಿದ್ದಾರೆ. ಅದರಿಂದ ನಮ್ಮ ಸರ್ಕಾರನೂ ಕೂಡ 28/3/2023 ಆಡಳಿತಾತ್ಮಕ ಅನುಮೋದನೆಯನ್ನು ಕೂಡ ಸಿಕ್ಕಿದೆ. ಆದರೆ ಇನ್ನೂ ಕೂಡ ಜಾಗ ಸಮಸ್ಯೆ ಇದೆ ಮತ್ತು ಏನಿದೆ ಗೊತ್ತಿಲ್ಲ. ಅದರಿಂದ ನಮಗೆ ತುಂಬ ತುರ್ತಾಗಿ ಈ ಒಂದು STP ಮತ್ತು ಒಳಚರಂಡಿ ವ್ಯವಸ್ಥೆ ಆಗಬೇಕಾಗಿದೆ. ಅದನ್ನು ನಮಗೆ ತಮ್ಮ ಮುಖಾಂತರ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನಂತ ಹೇಳಿದ್ರೆ, ನೀವು ದಯವಿಟ್ಟು ಮಾನ್ಯ ನಗರಾಭಿವೃದ್ಧಿ ಸಚಿವರ ಮುಖಾಂತರ ಉತ್ತರವನ್ನು ಸಮರ್ಪಕವಾದ ಉತ್ತರವನ್ನು ಕೊಡಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೇನೆ. ತುಂಬ ತುರ್ತಾಗಿ ಆಗಬೇಕಾಗಿದೆ. ಸನ್ಮಾನ್ಯ ಕೊಡಿ. ಇಲ್ಲ, ಇಬ್ರು ಕೊಟ್ಟಿದ್ದಾರೆ ಸರ್. ಈಗ ನೀವು ಕಾಯಂಗಿದ್ರೆ ಇಬ್ರು ಕೊಡ್ತೀವಿ. ಮಾನ್ಯ ಅಧ್ಯಕ್ಷರೇ, ಶಾಸಕರು ಏನು ಹೇಳಿದ ಉತ್ತರವನ್ನು ಒದಗಿಸಿದ ಅಧ್ಯಕ್ಷರೇ, ಕೆಲವು ಸರ್ವೆ ನಂಬರ್ಸ್ನಲ್ಲಿ ಗಲಾಟೆ ಆಗಿದೆ ಅಂತಲೂ ಕೂಡ ತಕರಾರು ಮಾಡಿದ್ದಾರೆ ಅಂತ ಕೂಡ ಇದು ಹೇಳಿದ್ದಾರೆ. ಮತ್ತು ಇನ್ನೂ ಒಂದೆರಡು ಕಡೆ ಜಮೀನನ್ನು ಭೂಸ್ವಾಧೀನ ಕಾಯ್ದೆ ಅಡಿನಲ್ಲಿ ನಾವು ಪರಿಶೀಲನೆ ಮಾಡಿ ಅದು ಹಸ್ತಾಂತರಕ್ಕೆ ಕ್ರಮ ವಹಿಸಬೇಕಾಗಿರ್ತದೆ ಅಧ್ಯಕ್ಷರೇ. ಅವ್ರು ಹೇಳ್ದಂಗೆ ರೆವಿನ್ಯೂ ಮಿನಿಸ್ಟರು ಮತ್ತು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಇಬ್ಬರಿಗೂ ಇದು ಗಮನಕ್ಕೆ ತಂದು ಅವರಿಗೆ ಯು ಡಿ ಮಿನಿಸ್ಟರಿಂದ ಏನು ಉತ್ತರ ನಿರೀಕ್ಷಿದೆ ಅದನ್ನು ಒದಗಿಸ್ಕೊಡ್ಲಿಕ್ಕೆ ನಾಳೆ ನಾಡ್ದ್ರಲ್ಲಿ ಪ್ರಯತ್ನ ಮಾಡ್ತೀವಿ. ಅಧ್ಯಕ್ಷ ತುರ್ತಾಗಿ ಆಗಬೇಕು, ದಯವಿಟ್ಟು ಸ್ವಲ್ಪ ಖಂಡಿತ ನಾನೇ ಫಾಲೋ ಮಾಡಬೇಕು. ಸುರೇಶ್ ಬಾಬು. ಮಾನ್ಯ ಅಧ್ಯಕ್ಷರೇ, ಕಂದಾಯ ಸಚಿವರು ಮತ್ತು ಅರಣ್ಯ ಸಚಿವರನ್ನ ಇದನ್ನು ಕೇಳಲಿಕ್ಕೆ ಬಯಸ್ತೇನೆ. ಏನು Section 4 ಅಂತ ಈಗ ರೈತರು 2-3 ತಲೆಮಾರುಗಳಿಂದ ಜಮೀನನ್ನ ಉಳುಮೆ ಮಾಡ್ಕೊಂಡ್ಬಂದಿದ್ದಾರೆ. ಇವಾಗ ಅವ್ರು 1994ರಿಂದ 2014 ಮತ್ತೆ ಈಗ ಏನು ಸರ್ಕಾರಿ ಜಮೀನನ್ನ ಅರಣ್ಯಕ್ಕೆ ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಹೀಗಾಗಿ ಹಲವಾರು ರೈತರು ಅಲ್ಲಿ ಕಂಗಾಲಾಗಿದ್ದಾರೆ. ಬರಗಾಲದಲ್ಲಿ, ಬೇಸಿಗೆನಲ್ಲಿ ನೀರು ಹಾಕ್ಲಿಕ್ಕೆ, ಬೋರ್ ಹಾಕ್ಲಿಕ್ಕೂ ಬಿಡ್ತಾ ಇಲ್ಲ, ಮತ್ತು ಅವರು ಏನೂ ಕೂಡ ಅಲ್ಲಿ ಚಟುವಟಿಕೆ ಮಾಡ್ಕೊಳ್ಳಿಕ್ಕೂ ಕೂಡ ಅವಕಾಶ ಆಗ್ತಾಯಿಲ್ಲ. ಹಾಗಾಗಿ ನಮ್ಮಲ್ಲಿ ಸುಮಾರು ನೇರ್ಲೆಗುಡ್ಡ, ಪುರ ಮತ್ತು ಜಾಡ್ರಳ್ಳಿ, HM ಕಾವಲು, ಕಂದಿಕೆರೆ, ಎರೆಕಟ್ಟೆ, ಹೊಸಳ್ಳಿ, ಗೊಲ್ರಳ್ಳಿ, ಹೊನ್ನೆಬಾಗಿ, ಬುಳ್ಳೆನಹಳ್ಳಿ, ಮಂಚಸಂದ್ರ, ಬಗ್ನಹಳ್ಳಿ, ಸೊಂಡೆನಹಳ್ಳಿ, ಆಸ್ಟ್ರಾಳು ಈ ಥರ ಸುಮಾರು 16,800ಕ್ಕಿಂತ ಹೆಚ್ಚು ಎಕರೆ ಜಮೀನು ಇವತ್ತು ಸರ್ಕಾರದಿಂದ ಇದ್ದಿದ್ದಂಥದ್ದನ್ನ ಇವು ಫಾರೆಸ್ಟ್ಗೆ ಅಂತಕ್ಕಂಥದ್ದನ್ನ ಮಾಡಿದ್ದಾರೆ. ಹಾಗಾಗಿ ಇವತ್ತು ರೈತರಿಗೆ ಅಲ್ಲಿ ಏನು ಚಟುವಟಿಕೆ ಮಾಡೋಕ್ಕೂ ಆಗ್ತಾ ಇಲ್ಲ. ದಯಮಾಡಿ ಅದನ್ನು ಇತ್ಯರ್ಥ ಮಾಡಿಕೊಡ್ಬೇಕು ಅಂತ ಕಂದಾಯ ಮತ್ತು ರೆವಿನ್ಯೂ ಸಚಿವರನ್ನ ನಾನು ಒತ್ತಾಯ ಮಾಡ್ತೀನಿ. ಸಭಾಧ್ಯಕ್ಷರೇ, ಚಿಕ್ಕನಾಯಕನಹಳ್ಳಿ ಈ ಕಸ್ಬಾ ಹೋಬಳಿ, ಶೆಟ್ಟಿಕೆರೆ ಹೋಬಳಿ, ಕಂದಿಕೆರೆ ಹೋಬಳಿ, ಬುಕ್ಕಾಪಟ್ಟಣ ಹೋಬಳಿ ಮತ್ತು ಹುಳಿಯಾರು ಹೋಬಳಿಗಳಲ್ಲಿ Section 4 ಅಡಿ ಸರ್ಕಾರಿ ಪ್ರದೇಶವನ್ನು ಅರಣ್ಯ ಅಂತೇಳಿ 94 ಮತ್ತು 2014 ರಾಜ್ಯಪತ್ರಗಳಲ್ಲಿ ಆದೇಶ ಮಾಡಲಾಗಿದೆ. ಇದು ಆದೇಶ ಮಾಡಿದ ನಂತರ ಬಗರ್ ಹುಕುಂನಲ್ಲಿ ರೈತರಿಗೆ ಕೆಲವೊಂದು ಮಂಜೂರಾತಿ ಮಾಡಿ ಕೊಟ್ಟಿದ್ದಾರೆ. ಕಾಯ್ದೆ ಪ್ರಕಾರ, ನಿಯಮ ಪ್ರಕಾರ ಇವತ್ತೇನು ನಮ್ಮಲ್ಲಿ Section 4 ಮಾಡಿರ್ತಾರೆ, Section 4 ಮಾಡಿದ ಮೇಲೆ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಅಲ್ಲಿ ಹೋಗಿ ಸ್ಥಳ ತನಿಖೆ ಮಾಡ್ತಾರೆ.
ಸೆಕ್ಷನ್ 4 ಮಾಡೋಕ್ಕಿಂತ ಪೂರ್ವದಲ್ಲಿ ಬರೋ ಬಗರ್ ಹುಕುಮಲ್ಲಿ ಅವ್ರಿಗೆ ಏನಾದರೂ ಮಂಜೂರಾತಿ ಮಾಡಿದರೆ ಕೊಡ್ಬೋದು. ಸೆಕ್ಷನ್ 4 ಮಾಡಿದ ನಂತರ, ಯಾಕಂದರೆ ಸೆಕ್ಷನ್ 4 ಕಂದಾಯ ಮತ್ತು ಅರಣ್ಯ ಇಲಾಖೆ ಜಂಟಿಯಾಗಿ ಮಾಡಿಕೊಟ್ಟಿರ್ತಾರೆ, ಮಾಡಿದಂಥದ್ದು ಇರ್ತದೆ. ಹೀಗಾಗಿ ಕಾನೂನಲ್ಲಿ ಅವಕಾಶ ಆಗೋದಿಲ್ಲ. ಆದಾಗ್ಯೂ ಇದನ್ನು ಪರಿಶೀಲನೆ ಮಾಡಿ ಯಾರ್ಯಾರಿಗೆ ಕೊಡಬಹುದಾಗಿದೆ ಕೊಡಲಿಕ್ಕೆ ಕ್ರಮ ವಹಿಸಲಿಕ್ಕೆ ಸೂಚನೆ ಕೊಡಲಾಗುವುದು. ಹೇಗಿದೆ ಅಧ್ಯಕ್ಷೆ, ಅರ್ಜಿ ಮುಂಚೆನೆ ಹಾಕಿದ್ರು. ನಮ್ಮನ್ನ 50, 51 ಮತ್ತೆ 53 ಮತ್ತೆ 57ರಲ್ಲಿ ಅರ್ಜಿ ಹಾಕಿದ್ದಾರೆ. ಅದು ಮಂಜೂರು ಮಾಡೋಕ್ಕೆ ಬಗರುಕುಮಲ್ಲಿ ಲೇಟ್ ಆಗಿರ್ಬೋದು ಬಿಟ್ರೆ, ಜಮೀನು 50-60 ವರ್ಷಗಳಿಂದ ತೆಂಗಿನ ಮರಗಳಿದೆ, ಅಡಿಕೆ ಮರಗಳಿದೆ, ಎಲ್ಲ ಇದೆ. ಈಗ ಇವ್ರು ಫಾರೆಸ್ಟ್ ಅಂತ ಅದನ್ನೇನಾದ್ರು ಡಿಕ್ಲೇರ್ ಮಾಡಿಬಿಟ್ರೆ ಅವರೆಲ್ಲರೂ ಕೂಡ ಬೀದಿಗೆ ಬರಬೇಕಾಗ್ತದೆ. ರೈತರು ದಯಮಾಡಿ ಅದನ್ನು ಸರ್ವೆ ಮಾಡಿಸಿ ಸೆಟಲ್ಮೆಂಟ್ ದಯಮಾಡಿ ಬೇಗ ಇತ್ಯರ್ಥ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಎರಡೂ ಇಲಾಖೆಯವ್ರನ್ನ ಒತ್ತಾಯ ಮಾಡ್ತೀವಿ. ಸರ್ ನಂದೊಂದಿದೆ ಇದರಲ್ಲಿ ಇಂದನೇ ಫಾರೆಸ್ಟ್ ಅಂತ ಆಗ್ಬಿಟ್ಟಿದೆ. 1994ರಲ್ಲಿ 2014ರಲ್ಲಿ ಈ ರೀತಿಯಲ್ಲಿ 2 ಸಲ ಆಗ್ಬಿಟ್ಟಿದೆ. ಇದು ಆಗಿದ ನಂತರ ಇವತ್ತು ನಿಮ್ದೇನು ಬಗರ್ ಹುಕುಮಲ್ಲಿ ಮಂಜೂರಾತಿ ಆಗಿದ್ದಿತ್ತು ಅಂದರೆ ತೊಂದರೆ ಆಗ್ತದೆ. ಅದಕ್ಕಿಂತ ಪೂರ್ವದಲ್ಲಿತ್ತು ಅಂತ ಹೇಳಿದ್ರೆ ಅವಕಾಶ ಇದೆ. ಈಗ ಅರ್ಜಿ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಏನಿದ್ದಾನೆ ಅವನಿಗೆ ಸ್ಥಳ ತನಿಖೆ ಮಾಡಿ ಪರಿಶೀಲನೆ ಮಾಡಿ ವರದಿ ಕೊಟ್ಟು ಆದಷ್ಟು ಶೀಘ್ರದಲ್ಲೇ ಈ ಸಮಸ್ಯೆ ಬಗೆಹರಿಸಬೇಕು ಅಂತ ಹೇಳ್ತೀವಿ. ಸರ್, ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸೇಮ್ ನಾನು ಅರಣ್ಯ ಮಂತ್ರಿ ಫಾರೆಸ್ಟ್ ಇಲಾಖೆಗೆ ಸೇರಿದ್ದೀನಿ, ಯಾವತ್ತಾರು ವಾಪಸ್ ಬಿಟ್ಕೊಟ್ಟಿದ್ದು ಉದಾಹರಣೆ ಇದೆಯಾ? ಸುನಿಲಣ್ಣ ಒಂದು ನಿಮಿಷ. ಫಾರೆಸ್ಟ್ ಇಲಾಖೆಗೆ ತಗೊಂಡಿದ್ದನ್ನ ವಾಪಸ್ ಕೊಟ್ಟಿದ್ದು ಉದಾಹರಣೆ ಯಾವ್ದಾರು ಇದೆಯಾ ಅವ್ರ ಇಲಾಖೆನಲ್ಲಿ? ಸುಮ್ಮನೆ ನೀವು ಸದನದಲ್ಲಿ ಆಯ್ತು ನೋಡೋಣ ಅಂತ ಅಂದ್ಬಿಟ್ರೆ. ಮಾನ್ಯ ಸಭಾಧ್ಯಕ್ಷರೇ, ಈಗ ನೋಡಿ, ಡೀಮ್ಡ್ ಫಾರೆಸ್ಟ್ ಅಂತ ಮಾಡಿದ್ದಾರೆ. ಡೀಮ್ಡ್ ಫಾರೆಸ್ಟ್ 3,30,000 ಹೆಕ್ಟೇರ್ ಮಾಡಿದ್ದಿದೆ. ಹೊಸದಾಗಿ ಕಾಯ್ದೆ ಬಂದಿದೆ, ಒಂದು ಹೊಸದಾಗಿ ಸಮಿತಿ ರಚನೆ ಮಾಡಿದ್ದೀವಿ. ಜಿಲ್ಲಾ ಮಟ್ಟದಲ್ಲಿ, ಪ್ರಾದೇಶಿಕ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಆ ಸಮಿತಿ ವರದಿಯನ್ನು ತೆಗೆದುಕೊಂಡು ಡೀಮ್ಡ್ ಫಾರೆಸ್ಟಲ್ಲಿ ಎಲ್ಲಿ ಹಳ್ಳಿಗಳು ಬಂದಿದೆ, ಎಲ್ಲಿ ಶಾಲೆ ಬಂದಿದೆ, ಎಲ್ಲಿ ಅಂಗನವಾಡಿ ಬಂದಿದೆ, ಎಲ್ಲಿ ಇಂಥ ಎಲ್ಲ ಪ್ರದೇಶಗಳು ಡಿಲೀಟ್ ಮಾಡಲಿಕ್ಕೆ ಅವಕಾಶ ಇದೆ. 6 ತಿಂಗಳ ಸಮಯಾವಕಾಶ ಕೊಟ್ಟು ಡಿಲೀಟ್ ಮಾಡಲಿಕ್ಕೆ ಸೂಚನೆ ಕೊಟ್ಟು ಅದನ್ನು ತೀವ್ರಗತಿಯಲ್ಲಿ ಮಾಡಲಿಕ್ಕೆ ಮಾಡ್ತಾ ಇದ್ದೀವಿ. ಆಲ್ಟರ್ನೇಟ್ ಲ್ಯಾಂಡ್ ಕೊಡಬೇಕು ಅಂತಿದೆ. 3,30,000 ಹೆಕ್ಟೇರ್ಗೆ ನಾವೇನು ಸುಪ್ರೀಂ ಕೋರ್ಟಿಗೆ ಕೊಟ್ಟಿದ್ರೆ 2022ರಲ್ಲಿ ಆಗಿದೆ. ಹಿಂದಿನ ಸರ್ಕಾರದಲ್ಲೇ ಸುಪ್ರೀಂ ಕೋರ್ಟ್ಗೆ ಮುಚ್ಚಳಿಕೆ ಕೊಟ್ಟಿದ್ದಾರೆ. ಹೊಸದಾಗಿ ಡಿಲೀಟ್ ಮಾಡಬೇಕು ಹೊರಟಿದ್ದೀರಲ್ಲ, ಒಳ್ಳೇದು. ಹೊಸದಾಗಿ ಡಿಲೀಟ್ ಮಾಡುವ, ಅದಕ್ಕೆ ನೀವು ಆಲ್ಟರ್ನೇಟ್ ಲ್ಯಾಂಡ್ ಕೊಡಬೇಕು ಅಂತಿದ್ದೀರೋ ಅಥವಾ ಡಿಲೀಟ್ ಮಾಡಬಹುದು? ಆಲ್ಟರ್ನೇಟ್ ಲ್ಯಾಂಡ್ ಕೊಟ್ರೆ ಸರಿ ಅಂತಂದಿದೆ. ಆಲ್ಟರ್ನೇಟ್ ಲ್ಯಾಂಡು ಕಂದಾಯ ಇಲಾಖೆ ಕೇಳಿದ್ದೇವೆ. ಡೀಮ್ಡ್ ಫಾರೆಸ್ಟ್ ಡಿಲೀಟ್ ಮಾಡೋದು ನಮ್ಮಲ್ಲಿ ಒಂದು ಸಮಸ್ಯೆ ಆಗಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ. 75 ವರ್ಷದಿಂದ ಒಬ್ಬ ದಲಿತ ಹೆಣ್ಮಗಳು ಲಕ್ಷ್ಮಮ್ಮ ಅನ್ನೋರು ಉಳುಮೆ ಮಾಡ್ತಿದ್ರು. ನಾನು 2018ರಲ್ಲಿ 2013ರಿಂದ 18ರಲ್ಲಿ ಶಾಸಕನಾಗಿದ್ದಾಗ ಹಕ್ಕುಪತ್ರ ವಿತರಣೆ ಮಾಡಿದ್ದೆ. ಆ ಎಮ್ಮನಿಗೆ ಖಾತೆ ಮಾಡುವಂಥ ಸಂದರ್ಭದಲ್ಲಿ ಆ ಸಮಿತಿ, ಅಕ್ರಮ ಸಕ್ರಮ ಸಮಿತಿಲಿ ಅರಣ್ಯ ಇಲಾಖೆಯವರು ಇದರಲ್ಲಿ RFO ಎಲ್ಲರೂ ಸಹಿ ಮಾಡಿ ಹಕ್ಕುಪತ್ರ ವಿತರಣೆ ಮಾಡಿದ್ಮೇಲೆ ನೆಕ್ಸ್ಟ್ RFO ಟ್ರಾನ್ಸ್ಫರ್ ಆದಮೇಲೆ ನಾನು ಶಾಸಕ ಲಾಸ್ಟ್ ಟೈಮ್ ಸೋತ್ಬಿಟ್ಟೆ. ದಲಿತರ ಹೆಣ್ಮಗಳು ಕಸ ಹೊಡಿತಾ ಇರೋಂಥ ಹೆಣ್ಮಗಳು, ಪಾಪ DC ಆಫೀಸಲ್ಲಿ 30 ವರ್ಷದ ಕಸ ಹೊಡಿಸ್ಕೊಂಡು ಆ ಅಮ್ಮ ಜೀವನ ಮಾಡ್ತಾಳೆ. 4 ಜನ ಮಕ್ಕಳಿದ್ದಾರೆ. 3.5 ಎಕರೆ ನಾನು ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದೆ ಆ ಎಮ್ಮನಿಗೆ. ಆ ಎಮ್ಮನಿಗೆ ಏನು ಗತಿ ಇಲ್ಲ. ದಲಿತರ ಹೆಣ್ಮಗಳು ಸಾಗುವಳಿ ಚೀಟಿ ಕೊಟ್ಟ ಮೇಲೆ ನೆಕ್ಸ್ಟ್ RFO ಮತ್ತು DFO ಚೇಂಜ್ ಆಗ್ತಾರೆ. ಚೇಂಜ್ ಆದಾಗ ಕೋರ್ಟ್ಗೆ ಹೋಗ್ತಾರೆ. ಯಾರು RFO, ಇದು ಅರಣ್ಯ ಭೂಮಿಗೆ ಸಂಬಂಧಪಟ್ಟಿದ್ದು ಅಂತ. 75 ವರ್ಷದಿಂದ ಆ ಕುಟುಂಬ ಅಲ್ಲಿ ಅವರ ತಂದೆಯನ್ನು ಮಣ್ಣು ಮಾಡಿದ್ದಾರೆ, ತಾತನ್ ಮಣ್ಣು ಮಾಡಿದ್ದಾರೆ, ಮುತ್ತಾತನ್ ಮಣ್ಣು ಮಾಡಿದ್ದಾರೆ. 3 ತಲೆಮಾರಿನ ಇವ್ರನ್ನ ಅಲ್ಲಿ ಮಣ್ಣು ಮಾಡಿದ್ದಾರೆ. ಮೊನ್ನೆ ರೀಸೆಂಟಾಗಿ ಒಬ್ರು ಸತ್ತೋದಾಗ ಮಣ್ಣು ಮಾಡಕ್ಕೆ ಹೋದಾಗ ಅರಣ್ಯ ಇಲಾಖೆಯವರು ತಕರಾರು ಮಾಡಿದ್ರು. ಆಮೇಲೆ ಸಿವಿಲ್ ಕೋರ್ಟ್ಗೆ ಹೋದ್ರು, ಹೈಕೋರ್ಟ್ಗೆ ಹೋದ್ರು ಅರಣ್ಯ ಇಲಾಖೆಯವರು. ಆ ಅಮ್ಮನಿಗೆ ತೊಂದರೆ ಕೊಟ್ಕೊಂಡು ಆ ಅಮ್ಮ ಜೀವನ ಮಾಡೋದು ಕಸ ಹೊಡ್ಕೊಂಡು. ಕಡೆಗೆ ಹೈಕೋರ್ಟಿಂದ ಡೈರೆಕ್ಷನ್ಸ್ ಬಂತು ಖಾತೆ ಮಾಡಿ ಅಂತ. ಇವತ್ತು ಅರಣ್ಯ ಇಲಾಖೆಯವರು ಏನು ಹೇಳ್ತಾರೆ, ಅದು ಪ್ಲಾಂಟೇಶನ್, ಖರಾಬ್ ಪ್ಲಾಂಟ್. ನನಗೆ ಒಂದು ಕ್ಲಾರಿಫಿಕೇಶನ್ ಮಾಡಬೇಕು ಅರಣ್ಯ ಸಚಿವರು. ಖರಾಬ್ ಪ್ಲಾಂಟೇಶನ್ ಅಂದ್ರೇನು, ಪ್ಲಾಂಟೇಶನ್ ಅಂದ್ರೇನು? ಇವರೇನು ಹೇಳ್ತಾರೆ, 400 ಎಕರೆ ಜಾಗ, ಅದು 196 ಎಕರೆ ಮಾತ್ರ ಪಾಣಿಯಲ್ಲಿ ಎಂಟ್ರಿ ಆಗಿದೆ ಪ್ಲಾಂಟೇಶನ್ ಅಂತ. ಇನ್ನ 200 ಎಕರೆ ಖರಾಬ್ ಪ್ಲಾಂಟೇಶನ್ ಅಂತ ಎಂಟ್ರಿ ಆಗಿದೆ. ಆದರೆ ಈ ಎಮ್ಮ ಮಾಡ್ತಿರೋಂಥ 4 ಎಕರೆಗೂ ಅರಣ್ಯ ಇಲಾಖೆಗೂ ಸಂಬಂಧನೇ ಇಲ್ಲ. ಇವತ್ತು ಅರಣ್ಯ ಇಲಾಖೆಯವರು ಏನು ಹೇಳ್ತಾರೆ, 1904ರಲ್ಲಿ ಇದು ಪ್ಲಾಂಟೇಶನು, ಖರಾಬ್ ಪ್ಲಾಂಟೇಶನು ಅರಣ್ಯ ಅಂತೇಳಿ ಬ್ರಿಟಿಷರ್ ಕಾಲದಲ್ಲಿ ಆಗಿದೆ ಅಂತ ಅವ್ರು ತಕರಾರು ತೆಗಿತಾರೆ. ಅಲ್ಲಿ ನಾನು ಇವತ್ತು ಅರಣ್ಯ ಮಂತ್ರಿಗಳಿಗೆ ಕೇಳೋದು ಕ್ಲಾರಿಫಿಕೇಶನ್, ಖರಾಬ್ ಪ್ಲಾಂಟೇಶನ್ ಅಂದ್ರೇನು, ಪ್ಲಾಂಟೇಶನ್ ಅಂದ್ರೇನು? 196 ಎಕರೆ ಮಾತ್ರ ಪಾಣಿಯಲ್ಲಿ ಎಂಟ್ರಿ ಆಗಿರ್ಬೇಕಾದ್ರೆ 200 ಎಕರೆ ಖರಾಬ್ ಪ್ಲಾಂಟೇಶನ್ ಅಂತ ಇರೋದ್ರಿಂದ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದಿ ಖರಾಬ್ ಪ್ಲಾಂಟೇಶನ್ ಅಂಡ್ ಪ್ಲಾಂಟೇಶನ್? ಅದು ಡೆಫಿನಿಷನ್ ಅವ್ರು ಕೊಡಬೇಕು. ಮತ್ತೆ ಆ ಹೆಣ್ಮಗುಗೆ ಏನು ಲಕ್ಷ್ಮಮ್ಮ ಅಂತ ಆ ಹಕ್ಕುಪತ್ರ ಕೊಟ್ಟಿದೆ ಬಗರುಕುಂ ಸಾಗುವಳಿ ಚೀಟಿನ,
ಅದು ಕೊಟ್ಟ ಮೇಲೆ ಇವ್ರ ತಕರಾಲೇನು ಅರಣ್ಯ ಇಲಾಖೆಯವರು ಮಾಡಬಾರ್ದು ಅಂತೇಳಿ. ಇದು ಬಹಳ ಸೀರಿಯಸ್ ಇಶ್ಯೂ. ಒಂದು ದಲಿತ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡ್ತಿರೋದು ಅರಣ್ಯ ಇಲಾಖೆ. ಅದರಿಂದ ಇದ್ರ ಬಗ್ಗೆ ನನಗೆ ನ್ಯಾಯ ಕೊಡಬೇಕು, ಮತ್ತೆ ಖುದ್ದಾಗಿ ಸ್ಥಳ ಪರಿಶೀಲನೆ ಇವರೇ ಮಾಡ್ಬೇಕು ಅರಣ್ಯ ಸಚಿವರು ಅಂತ ಹೇಳಿ ನಾನು ವಿನಂತಿ ಮಾಡಿ ಅವ್ರಿಗೆ ಆ ಹೆಣ್ಮಗುಗೆ, ಆ ದಲಿತ ಹೆಣ್ಮಗಳಿಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ನಾನು ಸದನ ನಿಮ್ಮ ಮುಖಾಂತರ ಅವರಿಗೆ ಪ್ರಾರ್ಥನೆ ಮಾಡ್ತೇನೆ. ದಾಖಲೆ ಕೊಡಿ, ಪರಿಶೀಲನೆ ಮಾಡಿಸ್ತೇನೆ. ದಾಖಲೆ ಕೊಡಿ, ಪರಿಶೀಲನೆ ಮಾಡಿಸ್ತೇನೆ. ಅದು ರೈಟಿಂಗ್ ಅಲ್ಲಿ ರೆಕಾರ್ಡ್ ಕೊಡಿ. ಡಿಸ್ಟ್ರಿಕ್ಟ್ ಕೋರ್ಟ್, ಸೆಷನ್ ಕೋರ್ಟ್, ಸುಪ್ರೀಂ ಹೈಕೋರ್ಟ್, ಈಗ ಸುಪ್ರೀಂ ಕೋರ್ಟ್ ಹೋಗೋದು ಬಾಕಿ ಇದೆ. ನೋಡಿ, ಹೇಳಿದ್ರ ಮೇಲೆ ನಂಬಿಕೆ ಇಲ್ವಾ ನಿಮ್ಗೆ? ಡಾಕ್ಯುಮೆಂಟ್ ಕೊಡ್ತೇನೆ ನಾನು. ಮೈಸೂರು ಮಹಾರಾಜರ ಕಾರ್ಯಕಾಲದಲ್ಲಿ, ಬ್ರಿಟಿಷರ ಕಾರ್ಯಕಾಲದಲ್ಲಿ 1896, 1900 ಈ ತರ ಏನಾಗಿದೆ ಅಂದ್ರೆ ಅರಣ್ಯ ಅಂತೇಳಿ ಹೇಳಿ ಗೆಜೆಟ್ ಅಲ್ಲಿ ನೋಟಿಫಿಕೇಶನ್ ಆಗಿದೆ. ಯಾವುದು ಅರಣ್ಯ ಅಂತೇಳಿ ಹೇಳಿ ಗೆಜೆಟ್ ನೋಟಿಫಿಕೇಶನ್ ಆಗಿದೆ, ಪ್ಲಾಂಟೇಶನ್ ಇರ್ಬೋದು, ಮತ್ತೊಂದು ಇರ್ಬೋದು. ಈಗ ತಾವೇನು ಕೇಳ್ತಾ ಇದ್ದೀರಿ, ಖರಾಬ್ ಪ್ಲಾಂಟೇಶನ್ ಯಾವುದು ಅಥವಾ ಸಾಮಾನ್ಯ ಪ್ಲಾಂಟೇಶನ್ ಯಾವುದು ಅನ್ನುವಂಥದ್ದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿ ಡೆಫಿನೇಷನ್ ಹೇಳಿ ಅಂತ ಹೇಳ್ತಾ ಇದ್ದೀರಿ. ಅದಕ್ಕೆ ನಾನು ಹೇಳಿದೆ, ನೀವು ಸಂಪೂರ್ಣವಾಗಿ ದಾಖಲೆ ಕೊಟ್ಟರೆ ನಮ್ಮ ಅಧಿಕಾರಿಗಳ ಕಡೆಯಿಂದ ಪರಿಶೀಲನೆ ಮಾಡಿ, ಉನ್ನತ ಅಧಿಕಾರಿಗಳ ಕಡೆಯಿಂದ ಆ ಮಹಿಳೆಗೆ ಏನು ನ್ಯಾಯ ಕೊಡಿಸ್ಬೇಕಾಗಿದೆ ಅದಕ್ಕೆ ಪ್ರಾಮಾಣಿಕವಂತ ಪ್ರಯತ್ನ ಮಾಡ್ತೇನೆ. ಇಂಥವೇನಾಗಿದೆ, ಒಂದು ಸಲ ಫಾರೆಸ್ಟ್ ಅಂತೇಳಿ ಬಂತು ಅಂತ ಹೇಳಿದ್ರೆ ನಿರಂತರವಾಗಿ ಅದು ಫಾರೆಸ್ಟ್ ಅಂತೆ ಬರ್ತಾ ಹೋಗ್ತದೆ. ಈ ಒಂದು ಸಮಸ್ಯೆ ಇದೆ. ಅದಕ್ಕೆ ನೀವು ದಾಖಲೆ ಕೊಟ್ಟರೆ ಅದನ್ನು ಪರಿಶೀಲಿಸಲಿಕ್ಕೆ ಹೇಳ್ತೀನಿ. ಎಂ.ವೈ. ಪಾಟೀಲ್ ಸರ್, ನಿಮ್ಮಲ್ಲೊಂದು ಕಾನೂನು ಇದೆ, ಸುಮಾರು 50 ವರ್ಷಗಳಿಂದ ಮಾಡ್ಕೊಂಡಿದ್ರೆ ಆ ಗ್ರಾಮ ಪಂಚಾಯತಿಲಿ ಏನೋ ಒಂದು ಅರ್ಜಿ ಹಾಕೊಂಡಂತ ಸಂದರ್ಭದಲ್ಲಿ ಅದನ್ನ ಕೊಡಬೇಕು ಅಂತ ಆ ಅಮ್ಮ ಅಲ್ಲೂ ಅರ್ಜಿ ಹಾಕಿದ್ದಾರೆ. ಅದನ್ನು ಕನ್ಸಿಡರ್ ಮಾಡಕ್ ಆಗ್ತಾ ಇಲ್ಲ ನಿಮ್ಗೆ, ನಿಮ್ಮ ಅರಣ್ಯ ಇಲಾಖೆಯವರಿಗೆ. ಓಕೆ, ಎಂ.ವೈ. ಪಾಟೀಲ್, ಎಲ್ ಸುಬ್ರಹ್ಮಣ್ಯಂ, ಅದು ಮಂಡೆ ಹೇಳಿದ್ದೇನೆ. ಎಸ್.ಸಿ. ಬಾಲಕೃಷ್ಣ, ಅಶೋಕ್ ಕುಮಾರ್ ರಾಯ್, ಅಶೋಕ್ ಕುಮಾರ್ ರಾಯ್. ಮಾನ್ಯ ಸಭಾಧ್ಯಕ್ಷರೇ, ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂಥ NMC ಮತ್ತು ಪಬ್ಲಿಕ್ ಸೆಕ್ಟರ್ ಯೂನಿಟ್ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಮತ್ತು ಸ್ಥಳೀಯ ಭಾಷಿಕರಿಗೆ ಉದ್ಯೋಗ ಕಲ್ಪಿಸಿಕೊಡುವ ಬಗ್ಗೆ ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಹಾಗೂ ಮೂಲಭೂತ ಸೌಲಭ್ಯ ಅಭಿವೃದ್ಧಿ ಸಚಿವರ ಗಮನವನ್ನು ಸೆಳೆಯುತ್ತಾ ಇದೆ. ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷ. ಏನಾದರೂ ಸಲಹೆ ಅಥವಾ ಕ್ಲಾರಿಫಿಕೇಶನ್ ಇದ್ರೆ? ಉತ್ತರವನ್ನು ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ, ಆದರೆ ಸಮಾಧಾನಕಾರಕವಾಗಿ ಇಲ್ಲ ಸಭಾಧ್ಯಕ್ಷರೇ. ಯಾಕಂತ ಹೇಳಿದ್ರೆ ಸರೋಜಿನಿ ಮಹಿಷಿ ವರದಿ 1986ರಲ್ಲಿ ಸಬ್ಮಿಟ್ ಆಗಿದೆ ಸಭಾಧ್ಯಕ್ಷರೇ. ಜಾರಿ ಆಗಲಿಲ್ಲ. ಅದರಲ್ಲಿ ಜಾರಿ ಆಗಲಿಲ್ಲ ಸಭಾಧ್ಯಕ್ಷರ. 58 ರೆಕಮೆಂಡೇಶನ್ ಕೊಟ್ಟದ್ರಲ್ಲಿ 45 ರೆಕಮೆಂಡೇಶನ್ಗಳು ಸರ್ಕಾರ ಅದನ್ನು ಒಪ್ಪಿಗೆ ಸೂಚಿಸಿದೆ ಸಭಾಧ್ಯಕ್ಷರ. ಆದರೆ ಅದರಲ್ಲಿ ರೆಕಮೆಂಡೇಶನಲ್ಲಿ 100% ರಿಸರ್ವೇಷನ್ ಫಾರ್ ಕನ್ನಡಿಗರ್ಸ್ ಇನ್ ಆಲ್ ದ ಸ್ಟೇಟ್ ಡಿಪಾರ್ಟ್ಮೆಂಟ್ PSUs ಅಂತ ಆಗಿದೆ, ಒಂದು ಅಕ್ಸೆಪ್ಟೇಷನ್ ಆಗಿದೆ, ಅಕ್ಸೆಪ್ಟ್ ಮಾಡಿದ್ದಾರೆ ಸಭಾಧ್ಯಕ್ಷರೇ. 100% ರಿಸರ್ವೇಷನ್ ಫಾರ್ ಕನ್ನಡಿಗರ್ಸ್ ಫಾರ್ ಗ್ರೂಪ್ C and D ಇನ್ ಸೆಂಟ್ರಲ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ PSUs ಅಂತ ಆಗಿದೆ ಸಭಾಧ್ಯಕ್ಷರೇ. ಮಿನಿಮಮ್ 80% ರಿಸರ್ವೇಷನ್ ಫಾರ್ ಕನ್ನಡಿಗರ್ಸ್ ಫಾರ್ ಗ್ರೂಪ್ B ಇನ್ ದ ಸೆಂಟ್ರಲ್ ಗೌರ್ಮೆಂಟ್ PSUs ಅಂತ ಆಗಿದೆ ಸಭಾಧ್ಯಕ್ಷರೇ. 65% ರಿಸರ್ವೇಷನ್ ಫಾರ್ ಕನ್ನಡಿಗರ್ಸ್ ಇನ್ ಗ್ರೂಪ್ A ಜಾಬ್ಸ್ ಇನ್ ಸೆಂಟ್ರಲ್ ಗೌರ್ಮೆಂಟ್ PSU ಅಂತ ಆಗಿದೆ. ಆದರೆ ಇವತ್ತಿನವರೆಗೆ ಸಭಾಧ್ಯಕ್ಷರೇ ಅದು ಕಾನೂನಾಗಿ ಮಾರ್ಪಾಡಲಿಲ್ಲ ಸಭಾಧ್ಯಕ್ಷರೇ. ನಮ್ಮಲ್ಲಿ ಈಗ MRPL ಇದೆ, ನಿಮಗೆ ಗೊತ್ತಿದೆ ಸಭಾಧ್ಯಕ್ಷರೇ. ONGC MRPL ಇದೆ. ಅದರಲ್ಲಿ ಯಾವುದೂ ಲೋಕಲ್ನವರಿಗೆ ಯಾವುದೇ ಕೆಲಸಗಳಿಲ್ಲ. 1,20,00,000 ಕೋಟಿ ಟರ್ನ್ ಓವರ್ ಮಾಡ್ತಾರೆ. ಅದರಲ್ಲಿ ನಮಗೆ ವಿ ಆರ್ ವೆರಿ ಹ್ಯಾಪಿ. ಅಂದರೆ ನಾವು ವಿ ಆರ್ ಸ್ಟ್ಯಾಂಡಿಂಗ್ ಸೆಕೆಂಡ್ ಇನ್ ದ ಸ್ಟೇಟ್, ಹೈಯೆಸ್ಟ್ ಟ್ಯಾಕ್ಸ್ ಪೇಯರಲ್ಲಿ ನಾವು ಸೆಕೆಂಡ್ ಇದೆ ಸರ್ ಸಭಾಧ್ಯಕ್ಷರೇ. ಆದರೆ ಕನ್ನಡಿಗರಿಗಾಗಲಿ ಲೋಕಲ್ ಜಾಗ ಯಾರು ಕಲ್ಕೊಂಡಿದ್ದಾರೆ ಅವರಿಗೆ ಕೂಡ ಕೆಲಸ ಕೊಡುವಂಥದ್ದು ಆಗಲಿಲ್ಲ ಸಭಾಧ್ಯಕ್ಷರೇ. ನಾನು ತಮ್ಮ ಮೂಲಕ ಮಂತ್ರಿಗಳ ಗಮನ ಸೆಳೆಯುವುದು, ಅದನ್ನು ಕಾನೂನಾಗಿ ಮಾರ್ಪಾಡಬೇಕು. PSUಗಳಲ್ಲಿ ಕೇಂದ್ರ ಸರ್ಕಾರದ PSUಗಳು ಯಾವುದೇ ಅದರಲ್ಲಿ ಲೋಕಲ್ನವ್ರಿಗೆ ಮತ್ತೆ ಕನ್ನಡಿಗರಿಗೆ ಆದ್ಯತೆ ಕೊಡುವಂತಹ ಕೆಲಸಗಳು ಆಗಬೇಕು ಅನ್ನೋ ಒಂದು ವಿಚಾರ ಸಭಾಧ್ಯಕ್ಷರೇ. ಇನ್ನೊಂದು ESI 21,000ಕ್ಕಿಂತ ಹೆಚ್ಚು ಸ್ಯಾಲರಿ ಯಾರು ಪಡ್ಕೊಳ್ತಾರೆ ಅವರಿಗೆ ESI ಸಿಗುವುದಿಲ್ಲ ಸಭಾಧ್ಯಕ್ಷರೇ. ಅವರಿಗೆ ಇನ್ಶೂರೆನ್ಸ್ ಮಾಡಲಿಕ್ಕೆ ಹೇಳ್ತಾರೆ.
ಏನ್ ಗಮನ ಸೆಳೀತೀರಿ? ಅದೇ ಈಗ ನಾವು ಒಂದು ಸರೋಜಿನಿ ಮಹೇಶ್ ವರದಿ ಪ್ರಕಾರ ಸರ್ಕಾರ ಕೇಂದ್ರ ಸರ್ಕಾರದ PSUಗಳಲ್ಲಿ ಲೋಕಲ್ನವರಿಗೆ ಕನ್ನಡಿಗರಿಗೆ ಕೆಲಸದ ಅವಕಾಶವನ್ನು ಕೊಡಬೇಕು. ಎರಡನೇದ್ದು ESI 21,000ದಿಂದ ಹೆಚ್ಚು ಸ್ಯಾಲರಿ ಯಾರು ಪಡ್ಕೊತಾರೆ ಅವ್ರಿಗೆ ESI ಬೆನಿಫಿಟ್ ಇರುವುದಿಲ್ಲ. ಯಾಕಂತ ಹೇಳಿದ್ರೆ ESI ಇದ್ರೆ ಅವರ ತಂದೆ ತಾಯಿ ಮಕ್ಕಳಿಗೆ ಎಲ್ರಿಗೂ ಅವಕಾಶ ಇರ್ತದೆ ಬೆನಿಫಿಟ್ಸ್ ಪಡ್ಕೊಳ್ಳಿಕ್ಕೆ. ESI ಬೇಕಂತ ಹೇಳಿದ್ರೆ ಅದನ್ನು ಸ್ಯಾಲರಿ ಸೆಕ್ಟರ್ ಜಾಸ್ತಿ ಮಾಡಬೇಕು ಸಭಾಧ್ಯಕ್ಷರು. ಇಲ್ಲಾಂತಂದ್ರೆ ಅವರಿಗೆ ಬೆನಿಫಿಟ್ ಪಡ್ಕೊಳ್ಳಿಕ್ಕೆ ಆಗುದಿಲ್ಲ. ಅವರಿಗೆ ಇನ್ಶೂರೆನ್ಸ್ ಮಾಡ್ತದೆ ಕಂಪನಿಗಳು. ಇನ್ಶೂರೆನ್ಸ್ ಮಾಡಿದ್ರೆ ಅವ್ರಿಗೆ ಒಬ್ಬರಿಗೆ ಮಾತ್ರ ಅವಕಾಶ ಇರುವಂತದ್ದು, ಅವರ ಫ್ಯಾಮಿಲಿಗೆ ಇರುವುದಿಲ್ಲ. ಮಂತ್ರಿಗಳು ಅದಕ್ಕೆ ಕಾನೂನು ಮಾಡಿ. ಮಾನ್ಯ ಅಧ್ಯಕ್ಷರವರ ಕಾಳಜಿ ತಮಗೆ ಅರ್ಥ ಆಗುತ್ತೆ. ಈಗಾಗಲೇ ಮಾನ್ಯ ಶಾಸಕರ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ, ಕೇಂದ್ರ ಸರ್ಕಾರದ ಅಧೀನದಲ್ಲಿ ಯಾವುದೇ MNC ಕಂಪನಿಗಳು ಬರೋದಿಲ್ಲ ಮತ್ತು ಅವರ ಪಬ್ಲಿಕ್ ಸೆಕ್ಟರ್ ಯೂನಿಟ್ನಲ್ಲಿ ಕೂಡ ಇಂಥದ್ದು ಯಾವುದೇ ರೀತಿಯಾದಂಥ ಪ್ರಾದೇಶಿಕವಾದಂಥ ಮೀಸಲಾತಿಗಳು ಇರೋದಿಲ್ಲ ಅಧ್ಯಕ್ಷರೇ. ಆದರೆ ನಮ್ಮ ರಾಜ್ಯದಲ್ಲಿ MNC ಇರ್ಬೋದು ಅಥವಾ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಇರ್ಬೋದು, ಗ್ರೂಪ್ ಡಿನಲ್ಲಿ 100% ಕನ್ನಡಿಗರನ್ನ ತಗೋಬೇಕು ಅಂದ್ಬಿಟ್ಟು ನಮ್ಮ ನೀತಿನಲ್ಲಿದೆ. ಮತ್ತು ಒಟ್ಟಾರೆ ಎಲ್ಲ ಬೇರೆ ವೃಂದದಲ್ಲಿ 70% ತಗೋಬೇಕು ಅಂತ ಕೂಡ ನಾವು ನಮ್ಮ ಸಲಹೆಗಳನ್ನು ನಾವು ಕೊಟ್ಟಿದ್ದೇವೆ. ಅದು ನೀತಿನಲ್ಲೇ ಬಂದಿದೆ. ಅದನ್ನು ಹೊರತುಪಡಿಸಿ ನಾವು ಯಾರು ಸರ್ಕಾರದ ರಿಯಾಯಿತಿಗಳು ತಗೋತಾರೆ, ಯಾರು ಸರ್ಕಾರದ ಸಬ್ಸಿಡಿ ಇನ್ಸೆಂಟಿವ್ಸು ಅಥವಾ ಬೇರೆ ಯೋಜನೆ ಮುಖಾಂತರ ಬಂಡವಾಳ ಹಾಕ್ತಾರೆ, ಅವರು ಕಡ್ಡಾಯವಾಗಿ ಈ ನಿಯಮಗಳನ್ನು ಅನುಸರಿಸಬೇಕಾಗ್ತದೆ ಅಧ್ಯಕ್ಷರೇ. ಆದ್ದರಿಂದ ಇದನ್ನು ಹೊರತುಪಡಿಸಿಯೂ ಕೂಡ ನಮ್ಮ ಸರ್ಕಾರ ಮೊನ್ನೆ ನವೆಂಬರ್ 20ರಂದು ಒಂದು ವಿನೂತನವಾದಂಥ ಕಾರ್ಯಕ್ರಮವನ್ನು ನಮ್ಮ ಕನ್ನಡಿಗರಿಗೋಸ್ಕರ ನಾವು ಪ್ರಾರಂಭ ಮಾಡಿದ್ದೇವೆ, ನಿಪುಣ ಕರ್ನಾಟಕ ಅಂತ. ನಿಪುಣ ಕರ್ನಾಟಕ ನಿಪುಣ ಅಂದರೆ ನಮ್ಮ ಪಾಲಿ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಹೈಲಿ ಪ್ರಿಸಿಷನ್ ಸ್ಕಿಲ್ಡಿ. ನಾವು ಚೈನಾ ಜೊತೆ ನಾವು ಕಂಪೀಟ್ ಮಾಡಬೇಕು ಅಂತ ನಾವೇನು ಹೊರಟಿದ್ದೇವೆ, ಅದಕ್ಕೆ ನಮಗೆ ನಮ್ಮ ಉದ್ಯಮಶೀಲತೆಯನ್ನು ನಾವು ಹೆಚ್ಚಿಸಬೇಕಾಗ್ತದೆ. ಸೊ ಅದರಿಂದ ಸ್ಕಿಲ್ಲಿಂಗ್ ಇನ್ ಎಮರ್ಜಿಂಗ್ ಟೆಕ್ನಾಲಜೀಸ್, ಇನ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಅದರ್ ಎಮರ್ಜಿಂಗ್ ಸೆಕ್ಟರ್ಸನ್ನು ವರ್ಟಿಕಲ್ಸನ್ನು ನಾವು ಗಣನೆಗೆ ತೊಗೊಂಡು ಇಂಡಸ್ಟ್ರಿ ಜೊತೆ ಕೊಲ್ಯಾಬ್ರೇಟ್ ಮಾಡಿಬಿಟ್ಟು 300 ಕೋಟಿಯ ಯೋಜನೆಯನ್ನು ನಾವು ಮಾಡಿದ್ದೇವೆ ಅಧ್ಯಕ್ಷರೇ. ಅದರಲ್ಲಿ 100 ಕೋಟಿ ನಮ್ಮ ಪಾಲಿರ್ತದೆ, 3 ಕೋಟಿ ಕಾರ್ಪೊರೇಟ್ ಡೆವಲಪ್ಮೆಂಟ್ ಫಂಡ್ ಇರ್ತದೆ, 100 ಕೋಟಿ CSRನಲ್ಲಿರ್ತದೆ. ಮೊದಲನೇ ಬಾರಿಗೆ ನಮ್ಮ ದೇಶದಲ್ಲಿ ಇಂಥ ಒಂದು ದೊಡ್ಡ ರೀಸ್ಕಿಲ್ಲಿಂಗ್ ಮತ್ತು ಅಪ್ಸ್ಕಿಲ್ಲಿಂಗ್ ಪ್ರೋಗ್ರಾಮನ್ನು ನಾವು ಜಾರಿಗೆ ತಂದಿದ್ದೇವೆ. ಗೈಡ್ಲೈನ್ಸ್ ಕೂಡ ಇಶ್ಯೂ ಆಗಿದೆ ಅಧ್ಯಕ್ಷರೇ. ಈಗಾಗಲೇ 1 ಲಕ್ಷ ಜನರಿಗೆ ಟ್ರೈನಿಂಗ್ ಮಾಡಲಿಕ್ಕೆ ಕೂಡ ಈಗಾಗಲೇ ನಾವು ಅಗ್ರಿಮೆಂಟ್ಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಬಹುಶಃ ಜನವರಿ ಮಿಡ್ 2ನೇ ವಾರ ಅಥವಾ 3ನೇ ವಾರದಲ್ಲಿ ಇದನ್ನು ಮೊದಲನೇ ಹಂತದ ಕಾರ್ಯರೂಪಕ್ಕೆ ತರ್ತೀವಿ. ಸೊ ಬೇಸಿಕಲಿ ನಮ್ಮ ಘೋಷವಾಕ್ಯ ಏನಿದೆ, ಸ್ಕಿಲ್ ಲೋಕಲಿ ವರ್ಕ್ ಗ್ಲೋಬಲಿ. ನಮ್ಮ ಕನ್ನಡಿಗರು ಇಲ್ಲಿ ಸ್ಥಳೀಯವಾಗೂ ಕೆಲಸ ಮಾಡಬೇಕು ಮತ್ತು ಜಾಗತಿಕ ಮಟ್ಟದಲ್ಲಿ ಕೂಡ ಕೆಲಸ ಮಾಡಬೇಕು ಅಂತ ಒಂದು ವಿನೂತನವಾದಂಥ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ ಅಧ್ಯಕ್ಷರೇ. ಸರೋಜಿನಿ ಮಹಿಷಿ ವರದಿಯನ್ನು ಮೀರಿಬಿಟ್ಟು ಕೂಡ ತರಬೇತಿ ಕೊಡೋದು, ಉದ್ಯಮಶೀಲತೆ ಕೊಡೋದು ಮತ್ತು ನಮ್ಮ ಕನ್ನಡಿಗರಿಗೆ ಗ್ಲೋಬಲ್ ಲೆವೆಲ್ ಆಫ್ ಕಾಂಪಿಟೆನ್ಸ್ ಏನು ಕೊಡಬೇಕಾಗ್ತದೆ, ಅದರಿಂದ ಈ ತರಬೇತಿ ಕೊಡುವ ಮುಖಾಂತರ ಅವರಿಗೆ ಉದ್ಯೋಗ ಕೊಡಿಸ್ಬೇಕಂತ ನಾವು ಉದ್ದೇಶ ನಮ್ಮದಾಗಿದೆ ಅಧ್ಯಕ್ಷರೇ. ಇದು ಮತ್ತೊಮ್ಮೆ ನಾವು ಇಡೀ ರಾಷ್ಟ್ರಕ್ಕೆ ಒಂದು ಮಾದರಿ ಯೋಜನೆಯನ್ನು ನಾವು ತರಲಿಕ್ಕೆ ಪ್ರಯತ್ನ ಮಾಡ್ತಿದ್ದೆ. ಅದು ಅನುಷ್ಠಾನಕ್ಕೆ ಸಮರ್ಪಕವಾಗಿ ಬಂದಾಗ ಖಂಡಿತವಾಗೂ ಇವರ ಆಶಯಗಳನ್ನು ಪೂರೈಸಕ್ಕಾಗುತ್ತೆ. ಸಭಾಧ್ಯಕ್ಷರೇ, ನಾನು ಹೇಳ್ತಾ ಇರುವುದು ಕರ್ನಾಟಕದ ವಿಚಾರಗಳಲ್ಲಿ ಎಲ್ಲ ರಿಸರ್ವೇಷನ್ ಕನ್ನಡಿಗರಿಗೆ ಕೊಡುವಂಥದ್ದು ಆಗಿದೆ. ಕೇಂದ್ರ ಸರ್ಕಾರದ ಯೂನಿಟ್ಗಳು PSUಗಳು ಎಲ್ಲಿದೆ ಅಲ್ಲಿ ಸರೋಜಿನಿ ನಾಯ್ಡು ವರದಿಯನ್ನು ಅವರು ಅನುಸರಿಸ್ತಾ ಇಲ್ಲ, ಅದು ಕಾನೂನಾಗಿ ಮಾರ್ಪಾಡಲಿಲ್ಲ. ಈಗ ನಮ್ಮಲ್ಲೇ MRPL ಇದೆ ಮಂತ್ರಿಗಳೇ, ಅಲ್ಲಿ ಯಾರಿಗೂ ಲೋಕಲ್ನಲ್ಲಿ ಕೆಲಸಗಳು ಸಿಗ್ತಾ ಇಲ್ಲ. ಎಲ್ಲೆಲ್ಲಿ ಬಂದವರು ಜಾಗ ಕಲ್ಕೊಂಡವರು ಒಂದ್ ನಿಮಿಷ ಜಾಗ ಕಲ್ಕೊಂಡವರಿಗೂ ಕೂಡ ಅಲ್ಲಿ ಕೆಲಸಗಳು ಸಿಗ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಸರೋಜಿನಿ ಮಹೇಶ್ ವರದಿಯನ್ನು ಕಾನೂನಾಗಿ ಮಾರ್ಪಾಟು ಮಾಡಿ ಕೇಂದ್ರ ಸರ್ಕಾರದ ಯೂನಿಟ್ಗಳು ಏನಿದೆ ಅದು ಇಲ್ಲಿ ಇಂಪ್ಲಿಮೆಂಟ್ ಆಗುವಂತ ಕೆಲಸಗಳು ಆವಡು ಸರ್. ಈರೆಗಳ ಗೊತ್ತುಂಟು ನಮ್ಮಲ್ಪ ಏತು ಜನ ಬರ್ತದೆ MRPL ಕೆಲಸ ಇಜ್ಜಿ ದಾಳ ಕೆಲಸ ಇಜ್ಜಿ ಪನಿಪೇರು ಬಂದದ್ದು. ಎಲ್ಲರೂ ಬಂದು ನಮ್ಮನ್ನು ಕೇಳಿದ MRPL ಅಷ್ಟು ದೊಡ್ಡ ಸಂಸ್ಥೆ ಇದೆ, 1,20,20 ಕೋಟಿ ಟರ್ನ್ ಓವರ್ ಮಾಡ್ತದೆ. ಕನ್ನಡ ಪಾತ್ರ ತುಳು ಪಾತ್ರ ಅದು ಈರೆಗೆ ಒಂದು ಗೊತ್ತಾಗ್ತದೆ. ಕನ್ನಡದಲ್ಲಿ ಏನೇನು ಹೇಳಿದರೆ ಅದಕ್ಕೆ ಉತ್ತರ ಕೊಡ್ತೀವಿ ಸರ್, ಮಿಕ್ಕಿದ್ ನೀವು ಉತ್ತರ ಕೊಟ್ಬಿಡಿ ಅಥವಾ ಆಮೇಲೆ ನಾವು ಮಾಡಿ ಏನಾದ್ರು ಮಾಡ್ತೀವಿ. ತುಳು ಮೊಲಗ್ಲಿ ಸರ್, ಇಲ್ಲಿ ತುಳುವನ್ನು ಹೆಚ್ಚುವರಿ ಭಾಷೆಯನ್ನಾಗಿ ಮಾಡಬೇಕು. ತುಳು ಮೊಲಗ್ಲಿ ಸರ್, ಅದಕ್ಕೆ ಮಾತಾಡುದು. ಅದೇ ಸರೋಜಿನಿ ವರದಿಯನ್ನು ಮಾಡಿ ಈ PSU ಅಲ್ಲಿ
ಅದಕ್ಕೆ ರಿಸರ್ವೇಶನ್ ಮಾಡುವಂತಹ ಕೆಲಸ ಕನ್ನಡಿಗರಿಗೆ ಮತ್ತೆ ಲೋಕಲ್ ಏನಿದ್ದಾರೆ ಅವರಿಗೆ ರಿಸರ್ವೇಶನ್ ಮಾಡುವಂತಹ ಕೆಲಸ ಮಾಡಿ ಅದನ್ನು ಕಾನೂನಾಗಿ ಮಾರ್ಪಾಡಬೇಕು ಅಂತ ನಾನು ಗಮನವನ್ನು ಸೆಳೆಯುವ ಕೆಲಸವನ್ನು ಮಾಡ್ತಾ ಇದ್ದೇನೆ. ಓಕೆ, ಅವ್ರ ಜೊತೆ ಚರ್ಚಿಸಿ ಅದನ್ನ ಹೇಗೆ ಮಾಡ್ಬೋದು, ಅವ್ರ ಐಡಿಯಾಗಳೇನಿದೆ ಅದನ್ನ ತಿಳ್ಕೊಂಡು ಮಾಡ್ತೀವಿ ಅಧ್ಯಕ್ಷ. ಲಕ್ಷ್ಮಣ್ ಸಂಗಪ್ಪ ಸವದಿ, ಶ್ರೀಯುತ ಅಲ್ಲಮ್ಮ ಪ್ರಭು, JR ಪಾಟೀಲ್, ಇದೆಲ್ಲ ಸಮಸ್ಯೆ ಇರೋದು ನಮ್ಮ ಭಾಗದಲ್ಲಿದೆ ಸರ್. ನಿರ್ವಹಣೆ ಮಾಡಬೇಡಿ. ಯಾವ ಪ್ರಶ್ನೆಗೆ ನೀವು? ಅಲ್ಲಂ ಪ್ರಭು ಪಾಟೀಲ್, BR ಪಾಟೀಲ್ ಮತ್ತೆ ಎಲ್ಲ ನಮ್ಮ ಕಲಬುರಗಿ ಜಿಲ್ಲೆ. ನೀವು ಈ ಮೂರಲ್ಲಿ ನೀವಿದ್ದೀರಾ ಸರ್? ನಾನು ಇದ್ದೀನಿ ಸರ್. ಅದ್ರ ಅಲ್ಲಮ್ಮ ಪ್ರಭು ಅಲ್ಲ, BR ಪಾಟೀಲ್, MY ಪಾಟೀಲ್ ಅಲ್ಲ. ಓಕೆ, ಅಜಯ್ ಸಿಂಗ್ ಸರ್, ಇದು ಕಲಬುರಗಿ ಜಿಲ್ಲೆ ಅಧಿಕ ಮಳೆ ಹಾಗೂ ಮಂಜುಗದ ವಾತಾವರಣದಿಂದ ತೊಗರಿ ಬೆಳೆಗೆ ನೆಟೆ ರೋಗ ತಗುಲಿ ಬೆಳೆ ನಾಶವಾಗಿದ್ದು ರೈತರ ಪರಿಹಾರ ನೀಡುವ ಬಗ್ಗೆ ಮಾನ್ಯ ಕೃಷಿ ಸಚಿವರಿಗೆ ಗಮನ ಸೆಳೆಯುತ್ತೇನೆ. ಓಕೆ, ಉತ್ತರ ಏನಾದ್ರು ಕ್ಲಾರಿಫಿಕೇಶನ್ ಇದ್ರೆ ಕೇಳ್ಬಿಡಪ್ಪ. ಸನ್ಮಾನ ಸಭಾಧ್ಯಕ್ಷರೇ, ಕಲಬುರಗಿ ಜಿಲ್ಲೆ ಅಂದ್ರೆ ತೊಗರಿ ಕಣಜ, ಲ್ಯಾಂಡ್ ಆಫ್ ತುವರ್ದಾಲ್ ಅಂತ ಹೆಸರಿದೆ. ಯಾವಾಗಲೂ ಕೂಡ ತಾವು ಕೊಟ್ಟಿರುವಂತ ಒಂದು ಉತ್ತರದಲ್ಲೂ ಕೂಡ ಈ ವರ್ಷ ಸುಮಾರು 6,22,000 ಹೆಕ್ಟೇರ್ ಅಲ್ಲಿ ತೊಗರಿ ಬಿತ್ತನೆ ಆಗಿರುತ್ತದೆ. ಆದರೆ 2024-25ನೇ ಒಂದು ಸಾಲಿನ ಒಂದು ಮುಂಗಾರು ಹಂಗಾಮಿನಲ್ಲಿ ಜೂನ್ ಮತ್ತು ಜುಲೈಯಲ್ಲಿ ಮಳೆ ಹೆಚ್ಚಾಗಿದೆ, ಸುಮಾರು 50% ಮತ್ತು 20% ಹೆಚ್ಚಾಗಿದೆ. ಆದರೆ ಕಳೆದ ಒಂದು 3 ತಿಂಗಳಿಂದ ಅಕ್ಟೋಬರ್, ನವೆಂಬರ್ ಮತ್ತು ಡಿಸೆಂಬರ್ ಅಲ್ಲಿ, ನವೆಂಬರ್ ಅಲ್ಲಿ -71% ಆಗಿದೆ, ಡಿಸೆಂಬರ್ ಅಲ್ಲೂ ಕೂಡ -25% ಆಗಿದೆ ಸರ್. ಇದೆಲ್ಲ ಕಳೆದ ಒಂದು 4 ವಾರದಿಂದ ಮಳೆನೇ ಬಂದಿಲ್ಲ. ಆ ಒಂದು ಕಾರಣದಿಂದ ಕಡಿಮೆ ಆಳ ಮತ್ತೆ ಮಧ್ಯಮ ಆಳದ ಒಂದು ಭೂಮಿಯಲ್ಲಿ ತೇವಾಂಶ ಕೊರತೆಯಿಂದ ತೊಗರಿ ಬೆಳೆ ಎಲ್ಲ ಬಹಳಷ್ಟು ಒಣಗಿರುತ್ತದೆ ಸರ್. ಅದರಲ್ಲಿ ಒಂದು ತೇವಾಂಶದ ಒಂದು ಕೊರತೆಯಿಂದ ಈ ಒಂದು ಒಣ ಬೇರು ಕೊಳೆ ರೋಗ, ಅದರಿಂದ ನಮ್ಮ ಭಾಗದಲ್ಲಿ ಬಹಳಷ್ಟು ಒಂದು ಬಿತ್ತನೆ ಏನಾಗಿದೆ ಅಲ್ಲ, ಹಿಂದೆ ಏನಾಗಿದೆ 2022-23 ಈ ಒಂದು ಡ್ರೈ ರೂಟ್ ಒಂದು ರೋಗ ಅಂತ ಸರ್, ಒಂದು ನೆಟೆ ರೋಗ ಅಂತ, ಅದರ ಮುಖಾಂತರ ಗಮನ ಏನಾಗ್ಬೇಕೀಗ ಅಲ್ಲಲ್ಲ, ಈಗ ಹೆಂಗೆ 2022-23 1,81,000 ಹೆಕ್ಟೇರ್ಗೆ ಒಂದು ವಿಶೇಷ ಪ್ರಕರಣ ಅಂತ ಸುಮಾರು 181 ಕೋಟಿ ಮತ್ತು ಬರ ಪರಿಹಾರ, ಬೆಳೆ ವಿಮೆ ಎಲ್ಲ ಸೇರಿದೆ ಸುಮಾರು 733 ಕೋಟಿ ನಮ್ಮ ಸರ್ಕಾರ ಬಂದಾಗ ಒಂದು ವಿಶೇಷ ಪ್ಯಾಕೇಜ್ ಅಂತ ನಾವು ಕೊಟ್ಟಿದ್ದೀವಿ. ಈ ವರ್ಷವೂ ಕೂಡ ಅದೇ ಒಂದು ರೀತಿಯಿಂದ, ಯಾಕಂದ್ರೆ ನಮ್ಮ ಕಲಬುರಗಿ ತೊಗರಿಗೆ ಒಂದು GI ಟ್ಯಾಗ್ ಇದೆ ಸರ್. ಅದಕ್ಕಾಗಿ ತಾವು ಸರ್ಕಾರ ಈ ಬಾರಿಯೂ ಕೂಡ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ. ಅದಕ್ಕಾಗಿ ವಿಶೇಷ ಒಂದು ಪ್ಯಾಕೇಜ್ ಮಾಡಿ ಒಂದು ಪರಿಹಾರ ಕೊಡ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಶಾಸಕರು ಹೇಳಿದ್ದೆಲ್ಲ ನನಗೆ ಮನವರಿಕೆ ಆಗಿದೆ. ನೆಟ್ಟೆ ರೋಗ ಕಳೆದ ಬಾರಿ ಹಿಂದಿನ ಸರ್ಕಾರ ಘೋಷಣೆ ಮಾಡೋದ್ರು, ನಾವು ಬಂದ ಮೇಲೆ ರೈತರು, ನಾನು ಮೊದಲೇ ಹೇಳಿದೆ ಘೋಷಣೆ ಯಾರೇ ಮಾಡಲಿ ರೈತರು ವಿಚಾರ ಬಂದಾಗ ನಾವು ಮಾಡಲೇಬೇಕಾಗತ್ತೆ ಅಂತ 223 ಕೋಟಿಯನ್ನು ನಾವು ಕೊಟ್ಟು ಅವ್ರು ಘೋಷಣೆ ಮಾಡಿದ್ರು, ಪೇಮೆಂಟ್ ಮಾಡಲಿಲ್ಲ. ನಮ್ಮ ಅಶ್ವಥ್ ನಾರಾಯಣ್ ಸಾಹೇಬರು ಹಾಗೆ ಹೋಗ್ಬಿಟ್ರು. ಸೊ ಜನರು ಟಾಟಾ ಹೇಳಿದ್ರು ಅಂತ. ಈಗ ಈ ವಿಚಾರದಲ್ಲಿ ನೆಟ್ಟೆ ರೋಗಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಧ್ಯಕ್ಷರೇ. ಇದರಲ್ಲಿ ಅವ್ರು ಹೇಳಿದಾಗೆ ಮೊದಲು ಮಳೆ ಚೆನ್ನಾಗಾಗಿದೆ, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ನಲ್ಲಿ ಮಳೆ ಕಡಿಮೆ ಆಗಿದೆ, ಕಪ್ಪು ಮಣ್ಣು ತೇವಾಂಶ ಕಡಿಮೆ ಆಗಿ ಮಂಜು ಬಿದ್ದು ಇದೆಲ್ಲ ಆಗಿ ಒಂದಷ್ಟು ಈ ಕೆಲವು ಪೋಮಿನಾ ಅಂತ ಹೇಳಿ ಒಂದು ಶಿಲೇಂಧ್ರ ಅಂತ ಒಂದು ರೋಗ, ಹಾಗಾಗಿ ಸ್ವಲ್ಪ ಅದು ಡ್ಯಾಮೇಜ್ ಆಗಿದೆ. ಇದರಲ್ಲಿ ನಮ್ಮಲ್ಲಿ ಈ ಫಸಲ್ ಬಿಮಾ ಇನ್ಶೂರೆನ್ಸ್ ಯೋಜನೆಯಲ್ಲಿ ಕ್ಲೈಮ್ ಮಾಡೋಕ್ಕೆ ಅವಕಾಶ ಇದೆ. ನಾವು ಸಾಕಷ್ಟು ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಎಲ್ಲ ಕಡೆ ಪ್ರಚಾರ ಮಾಡಿ ನಮ್ಮ ಶಾಸಕರಿಗೆಲ್ಲ ರಿಕ್ವೆಸ್ಟ್ ಮಾಡ್ತೀವಿ. 99% ಸರ್ಕಾರ ದುಡ್ಡು ಕಟ್ಟುತ್ತೆ, ಪ್ರೀಮಿಯಮ್ನ ಜನ ಕಟ್ಟೋದು ಒಂದು ಭಾಳ ಮಿನಿಮಮ್ ಇದು. ಅದು ಎಲ್ಲ ಮಾಡಿದ್ರೆ ಈ ಥರದ ಪ್ರಾಬ್ಲಮ್ ಎಲ್ಲ ತಪ್ಪುತ್ತೆ. ಸೊ ಅದನ್ನು ಇನ್ನೂ ಅವೇರ್ನೆಸ್ ಬರ್ತಾ ಇಲ್ಲ, ಮಾಡ್ತಾ ಇಲ್ಲ. ನಾವೆಷ್ಟೇ ಇಲಾಖೆಯವ್ರು ಪ್ರಚಾರ ಮಾಡಿದ್ರು ಎಲ್ಲ ಶಾಸಕರು ಅದರ ಜೊತೆಯಲ್ಲಿ ಸ್ಥಳೀಯ ಸಂಸ್ಥೆಗಳು ನಿಂತರೆ ಮಾತ್ರ ಇದಾಗುತ್ತೆ. ಈ ಇದರಲ್ಲಿ 71 ಕೋಟಿ ಈಗಾಗಲೇ 1,70,000 ಜನ ರಿಜಿಸ್ಟರ್ ಮಾಡಿದ್ರು, ಕ್ಲೈಮ್ ಮಾಡಿದ್ದಾರೆ. ಅದನ್ನು ಮಂಜೂರು ಮಾಡಿದ್ದೀವಿ ಇಲಾಖೆಯಿಂದ ಮತ್ತು ಜಿಲ್ಲಾ ಆಡಳಿತದಿಂದ DC ಅವರಿಂದ ಎಲ್ಲ ಆಗಿದೆ. 71 ಕೋಟಿ ಪರಿಹಾರ ಹೋಗುತ್ತೆ.
ಮತ್ತು ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ಲಲ್ಲೂ ಸಹ ಅದು ಇನ್ನೊಂದು ಸ್ವಲ್ಪ ಹೆಚ್ಚುವರಿ ಹಣ ಬರುತ್ತೆ. ನಾವು ಇದರಲ್ಲಿ NDRF ಬರಲ್ಲ, SDRF ಬರಲ್ಲ. ಇದಕ್ಕೆ ಯಾವಾಗಲೂ ನಾವು ಪದೇ ಪದೇ ವಿಶೇಷ ಅನುದಾನ ಅಂತ ಹೇಳಿ ಮಾಡ್ಲಿಕ್ಕೆ ಹೋದ್ರೆ ಬಹಳಷ್ಟು ಇಡೀ ರಾಜ್ಯದಲ್ಲಿ ಈ ತರ ಸಮಸ್ಯೆಗಳು. ಸನ್ಮಾನ್ಯ ಸಭಾಧ್ಯಕ್ಷರೇ, ಒಂದ್ ನಿಮಿಷ ನೀವು ಮುಖ್ಯಮಂತ್ರಿಗಳ ಮಕ್ಕಳು, ಅನುಭವ ಜಾಸ್ತಿ ಇರುತ್ತೆ ಅಂತ ಅನ್ಕೋತೀನಿ. ಈಗ ನಮ್ಮಂಗೆ ನೀವು ಜಾಸ್ತಿ ಕೇಳಬಾರ್ದು, ಕಡಿಮೆ ಕೇಳಬೇಕು. ಕಾನೂನು ವ್ಯವಸ್ಥೆ ಎಲ್ಲ ನೋಡ್ಬೇಕಾಗತ್ತೆ. ಅದರಿಂದ ಬಹುಶಃ ಆ ರೈತರಿಗೆ ಈ ಸಲ ಬಹಳ ಚೆನ್ನಾಗಿ ಆಗಿದೆ. ಸ್ವಲ್ಪ ಕೊನೆಯಲ್ಲಿ ಮಳೆ ವ್ಯತ್ಯಾಸ ಆಗಿದೆ. ಇದಕ್ಕೇನು ನಾವು ಇನ್ಶೂರೆನ್ಸ್ ಅಲ್ಲಿ ಹೆಚ್ಚು ಹಣವನ್ನ ಕೊಡಿಸ್ಲಿಕ್ಕೆ ಸಾಧ್ಯನೋ ಅದನ್ನೆಲ್ಲ ಮಾಡಲ್ಲ. ಸನ್ಮಾನ್ಯ ಸರ್, ಮಾನ್ಯ ಅಧ್ಯಕ್ಷರೇ, ಸದನದ ಗಮನಕ್ಕೆ ತರ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಅದು ದಯವಿಟ್ಟು ಕ್ಷಮಿಸಬೇಕು ಮಾನ್ಯ ಕೃಷಿ ಸಚಿವರಿಗೆ, ಇದನ್ನ ನಾನು ಮುಂಚೆ ತಿಳಿಸಿಲ್ಲ. ಮಧ್ಯಾಹ್ನ BR ಪಾಟೀಲ್ ಸಾಹೇಬರು, ನಾವು ಅಲ್ಲಂ ಪ್ರಭು ಪಾಟೀಲ್ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿಯಾದ್ವಿ ಸರ್. ಇದು ಕಲಬುರಗಿಗೆ ಮಾತ್ರ ಸೀಮಿತ ಆಗಿಲ್ಲ, 4-5 ಜಿಲ್ಲೆನಲ್ಲಿ ವ್ಯಾಪಕವಾಗಿ ಹರಡಿದೆ. ಇದು ನೆಟ್ಟೆ ರೋಗ ಥರ ಅಲ್ಲ ಅಧ್ಯಕ್ಷರೇ, ಇದು ಕೊಳಬೇರು ರೋಗ ಅಂತ, ಡ್ರೈ ರೂಟ್ ಇದು ಅಂತ ಬಂದಿದೆ. ಇದು ಬಂಪರ್ ಕ್ರಾಪ್ ಆದರೂ ಕೂಡ ನಮ್ಮ ರೈತರಿಗೆ ಅದು ಕೈಗೆ ಬಂದಿದ್ದು ಬಾಯಿಗೆ ಬರ್ತಾ ಇಲ್ಲ ಅಂದ್ಬಿಟ್ಟು ಸಾಕಷ್ಟು ಸಾಹೇಬ್ರು ಹೇಳ್ದಂಗೆ ಇನ್ಶೂರೆನ್ಸನ್ನು ನಾವು ಸಾಕಷ್ಟು ಕ್ಲೇಮ್ ಮಾಡಿಸ್ಬೋದು ಅಧ್ಯಕ್ಷ. ಆಲ್ಮೋಸ್ಟ್ 70 ರಿಂದ 73 ಕೋಟಿ ರೂಪಾಯಿ ಅಷ್ಟರಲ್ಲಿ ನಾವು ಮಾಡಿಸಿದ್ದೀವಿ ಆಗಲೇ. ಆದರೆ ಬಹಳಷ್ಟು ಜನ ಈ ಇನ್ಶೂರೆನ್ಸ್ ವ್ಯಾಪ್ತಿ ಹೊರಗಡೆ ಇದರ ಮಾನ್ಯ ಸಚಿವರು. ಸೊ ಅದಕ್ಕೋಸ್ಕರ ನಾವು ಸ್ಪೆಷಲ್ ಕೇಳ್ತಾ ಇರೋದು ವಿನಃ ಅದು ನಾವು ಬೇರೆ ಯಾವುದೇ ದುರುದ್ದೇಶದಿಂದ ಯಾವುದೇ ಇನ್ಶೂರೆನ್ಸ್ ಇದ್ದಾರೆ ಮಾಡಿದ್ವಿ. ಸೊ ಮಾನ್ಯ ಮುಖ್ಯಮಂತ್ರಿಗಳು ಕೃಷಿ ಸಚಿವರಿಗೆ ಇವತ್ತು ಮಧ್ಯಾಹ್ನ ಅವರು ಇದನ್ನ ಈ ಪ್ರಸ್ತಾವನೆಯನ್ನ ಮುಂದೂಡಲಿಕ್ಕೆ ಹೇಳಿದ್ದಾರೆ. ಅದು ಸದನದ ಮೂಲಕ ಜನರಿಗೆ ತಿಳಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಅದು ಪರಿಶೀಲನೆ ಮಾಡಿಬಿಟ್ಟು ಕೃಷಿ ಸಚಿವರು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಬೇಕು. ಬರೀ ಕಲಬುರಗಿದಲ್ಲ, ಎಲ್ಲ ಜಿಲ್ಲೆಗಳದಂತ ಕೂಡ ಬರ್ದಿದ್ದಾರೆ. ಸಚಿವರೇ ಒಂದ್ ನಿಮಿಷ, ನಮ್ಗೆ ತಾವು ಮಾತಾಡ್ತೀರಿ, ನಮ್ಗೆ ಅವಕಾಶ ಅಧ್ಯಕ್ಷ ನಾವು ಮಾತಾಡ್ತೀರಿ ಅಂದ್ರೆ ಹೆಂಗೆ? ಈಗ ಡಾಕ್ಟರ್ ಸ್ವಾಮಿನಾಥನ್ ವರದಿ ಅಂತೆ MSP ಒಂದು 12,000 ನೀಡಬೇಕು. ಗಮನ ನಿಮ್ಗೆ ಏನಾಗ್ಬೇಕು ಅದು ಕೊಡಬೇಕು, ಒಂದು ಪ್ರೋತ್ಸಾಹನ ಸರ್ಕಾರ ಮುಖ್ಯಮಂತ್ರಿಗಳೇ ಇವತ್ತು ಭೇಟಿ ಮಾಡಿ ಅವರು ಕೃಷಿ ಸಚಿವರಿಗೆ ಲೆಟರ್ ಬರ್ತಿದ್ದಾರೆ, ಪರೀಕ್ಷೆ ಕರೆದು ಮಂಡಿಸಿ ಅಂತ ಹೇಳಿ. ಅದಕ್ಕಿಂತ ಜಾಸ್ತಿ ಮುಸಾಹ ಇದ್ರೆ ನೀವು ಕಲ್ಯಾಣ ಕರ್ನಾಟಕಕ್ಕೆ ನೀವು ಅಧ್ಯಕ್ಷರಾಗಿದ್ದೀರಿ, 5,000 ಕೋಟಿ ಇದೆ, ಸ್ವಲ್ಪ ಕೊಡಿ. ಅದರಿಂದ ಅವಕಾಶ ಇಲ್ಲ, ಕೊಡ್ಬೋದಲ್ಲ. ರೈತರಿಗೆ ಕೊಡಬೇಕು ಅಂತ ಮಾಡಿಸಿ ಎಲ್ಲದಕ್ಕೆ ಪೀಠದಿಂದ ತಪ್ಪು ಡೈರೆಕ್ಷನ್ ಕೊಡ. ಅಧ್ಯಕ್ಷ, ಕೆಲವು ಸರಿ ಕರೆಕ್ಟ್ ಆಗಿ ಮಾತಾಡ್ತಿರಲ್ಲ ನೀವು, ಕೆಲವು ಸರಿ ಕರೆಕ್ಟ್ ಆಗಿ ಮಾತಾಡ್ತಿರಲ್ಲ ನೀವು. ಆಗೋದಿಲ್ಲ, ಪ್ರೊವಿಷನ್ ಮಾಡಿಸಿದರಲ್ಲಿ ನಾನು ಕೇಳ್ತೀನಿ, ನಮ್ಮ ಭಾಗದ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು, ಬಹಳ ನೀಡಬೇಕು. ಅಲ್ಲಲ್ಲ, ಕೋರಂ ಇಲ್ಲ, ಹೆಂಗ್ ನಡೆಸ್ತೀರಿ ಸದನ? ಡಾಕ್ಟರ್ ಶೈಲೇಂದ್ರ ಅಲ್ಲ ಅಧ್ಯಕ್ಷರೇ, ಕಳೆದ 2 ವರ್ಷದಿಂದ ನಾನು ನೋಡ್ತೇನೆ ಹೇಗೆ ನಡೆಸಬೇಕಂತ ಹೇಳಿ. ನೀವು ಕೋರಂ ಇಲ್ಲ ಬೆಳಿಗ್ಗಿಂದ ಕಾದು ಕೂತ್ಕೊಂಡು ಒಂದು ಕಾಲಿಂಗ್ ಅಟೆನ್ಷನ್ ಕೂತ್ಕೊಳ್ಳಿ ಸ್ವಲ್ಪ. ಸನ್ಮಾನ್ಯ ಅಧ್ಯಕ್ಷರೇ, ಕಳೆದ 2 ವರ್ಷಗಳಿಂದ ತೊಗರಿ ಬೆಳೆ ಅಲ್ಲಿ ಕೈಗೆ ಸಿಗ್ತಾ ಇಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, 4-5 ಜಿಲ್ಲೆಗಳಲ್ಲಿ ಜನ ಅದಕ್ಕೆ ಮೆಚ್ಚುಗೆ ಇಷ್ಟು ಜನ ಕೂತ್ಕೊಂಡಿದ್ದಾರಲ್ಲ, ಅಷ್ಟು ವ್ಯಕ್ತಿ ಅಧ್ಯಕ್ಷ ಕಳೆದ 4-5 ಜಿಲ್ಲೆಗಳಲ್ಲಿ ಅಧ್ಯಕ್ಷರೇ 2 ವರ್ಷದಿಂದ ಅಲ್ಲಿ ತೊಗರಿ ಬೆಳೆ ಕೈಗೆ ಸಿಗ್ತಾ ಇಲ್ಲ. ಮೊನ್ನೆ ಒಬ್ಬ ರೈತನು ಕೂಡ ಆತ್ಮಹತ್ಯೆ ಮಾಡ್ಕೊಂಡವನೆ. ದಯಮಾಡಿ ಕೃಷಿ ಸಚಿವರು ಅದ್ರ ಬಗ್ಗೆ ಗಮನ ಹರಿಸಬೇಕು. ಯಾಕೆಂದ್ರೆ ಅಲ್ಲಿ ಮಳೆ ಆದ್ರೂ ಕೂಡ ಅಲ್ಲಿ ಬೇರು ಒಣಗಿ ಅಲ್ಲಿ ಆ ತರ ಅನಾಹುತ ಆಗಿದೆ. ದಯಮಾಡಿ ರೈತರ ಬಗ್ಗೆ ಕಾಳಜಿ ಇಟ್ಕೊಂಡು ಅವ್ರಿಗೆಲ್ಲ ಏನು ನಮ್ಮ ಶಾಸಕರು ಕೇಳಿದ ರೀತಿನಲ್ಲಿ ಅವ್ರಿಗೆಲ್ಲ ಒಂದು ಪರಿಹಾರವನ್ನು ಒದಗಿಸ್ಕೊಡ್ಬೇಕು ಅಂತ ನನ್ನ ಒತ್ತಾಯ. ಅಧ್ಯಕ್ಷರೇ, ವಿಜಯಪುರ ಮತ್ತು ಬೆಳಗಾವಿನಲ್ಲೂ ಸಹ ಅಥಣಿ ತಾಲೂಕಿನಲ್ಲಿ ಕೆಲವು ಭಾಗದಲ್ಲಿ ಒಂದು ಹೋಬಳಿ ಮಾತ್ರ ಈ ಥರ ಆಗಿದೆ. ಈಗ ಅವರು ಸಹ ನಮ್ಮ ಕ್ಯಾಬಿನೆಟ್ ಕೊಹ್ಲಿಗೆ ಸಚಿವರು ಕ್ಯಾಬಿನೆಟಲ್ಲಿ ಅವರು ಇರ್ತಾರೆ, ಚರ್ಚೆ ಮಾಡೋಣ. ಬಟ್ ಆದರೆ ಇದು ಪ್ರಾಕ್ಟಿಕಲ್ ಆಗಿ ಸ್ವಲ್ಪ ಒಂದು ಕಡೆ ಇನ್ಶೂರೆನ್ಸ್ ಕ್ಲೈಮ್ ಇದೆ, ಇನ್ನೊಂದು ಕಡೆ ಇನ್ಶೂರೆನ್ಸಿಂದ ಹೊರಗಡೆ ಬಂದವರು, ಇದೆಲ್ಲ ಕಾಂಪ್ಲಿಕೇಟೆಡ್ ಆಗುತ್ತೆ ಟೆಕ್ನಿಕಲಿ, ಲೀಗಲಿ. ಎನಿವೆ, ಸೊ ಈಗ ಮುಖ್ಯಮಂತ್ರಿಯವ್ರ ಗಮನಕ್ಕೆ ತಂದು ಚರ್ಚೆ ಮಾಡ್ತೀವಿ, ಯಾವುದು ಸಾಧ್ಯತೆ ಅನ್ನೋದ್ರ ಬಗ್ಗೆ ಪರಿಶೀಲನೆ. ಮಾನ್ಯ ಸಚಿವರೇ, ತಾವು ಕ್ಯಾಬಿನೆಟ್ ಡಾಕ್ಟರ್ ಶೈಲೇಂದ್ರ
ಆಯ್ತು, ಮತ್ತೆ ಇನ್ನೊಮ್ಮೆ ಚರ್ಚೆ ಮಾಡೋದು ಗಮನ ಸೆಳೆಯುವ ಸೂಚನೆ ಅಲ್ವಾ? ಒಂದೇ ಸೆಕೆಂಡ್, ನಾನು ಜಾಸ್ತಿ ಟೈಮ್ ತಗೊಳಲ್ಲ. ಓಕೆ, ಕೃಷಿ ಸಚಿವರಿಗೆ ನಾನು ವಿನಂತಿ ಮಾಡ್ಕೊಂತೀನಿ, ನಿಮ್ಮ ರೈನ್ ಗೇಜ್ ಇನ್ಸ್ಟ್ರೂಮೆಂಟ್ಗಳು ಹಾಳಾಗಿದ್ದಾವೆ. ಪ್ರತಿ ಪಂಚಾಯಿತಿ ಮೇಲ್ಗಡೆ ರೈನ್ ಗೇಜ್ ಇನ್ಸ್ಟ್ರೂಮೆಂಟ್ಗಳಿದ್ದಾವೆ, ಹಾಳಾಗಿದೆ. ಅದನ್ನ ಯಾರೋ ಔಟ್ಸೋರ್ಸ್ ಮಾಡಿಸಿದ್ದೀರಿ, ಅವ್ರು ರಿಪೇರಿ ಮಾಡ್ತಾ ಇಲ್ಲ 2 ವರ್ಷದಿಂದ. ನಾವು ನೋಡಿ, ಅಲ್ಲ ನಮ್ಮ ಜಿಲ್ಲಾ ಮಂತ್ರಿ ಇದ್ದಾರೆ, ಭಾರಿ ದೊಡ್ಡ ಗಲಾಟೆ ಆಯ್ತು. ಇನ್ಶೂರೆನ್ಸ್ ತಗೊಳೋದು ಹೆಂಗೆ ನಾವು, ರೈನ್ ಗೇಜ್ ಸ್ಟೇಷನ್ ಇಲ್ಲದೆ ಇದ್ರೆ? ಹೀಗಾಗಿ ತೊಂದರೆ ಆಗಿದೆ. ದಯವಿಟ್ಟು ನೀವು ಇಲಾಖೆ ವತಿಯಿಂದ ರೈನ್ ಗೇಜ್ ಸ್ಟೇಷನ್ಗಳನ್ನು ಖಂಡಿತ ಮಾಡಿಸೋಣ ಸರ್. ಡಾಕ್ಟರ್ ಶೈಲೇಂದ್ರ ಮತ್ತು ಲಾಸ್ಟ್ ಡಾಕ್ಟರ್ ಕೋನರೆಡ್ಡಿ ಅವರು. ಮಾನ್ಯ ಅಧ್ಯಕ್ಷರೇ, ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುಡುಕುಪ್ಪ ತಾಲೂಕಿನ 2ನೇ ನಮ್ಮ ದೊಡ್ಡ ಗ್ರಾಮದ ಮನ್ನೆಕಿಳಿ ಗ್ರಾಮದಲ್ಲಿ ವಿದ್ಯಾರ್ಥಿಗಳ ಪದವಿ ಪೂರ್ವ ವ್ಯಾಸಂಗಕ್ಕಾಗಿ ಇತರ ಊರುಗಳಿಗೆ ಹೋಗಬೇಕಾದ್ರೆ ಉಂಟಾಗಿರೋ ಸಮಸ್ಯೆ ಬಗ್ಗೆ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರ ಗಮನ ಸೆಳೆಯುತ್ತೇನೆ. ಮನೆ ಅಧ್ಯಕ್ಷೆ ಉತ್ತರವನ್ನ ಕೊಟ್ಟಿದ್ದೀನಿ. ಏನಾದರೂ ಪರ್ಟಿಕ್ಯುಲರ್ ಏನಾದ್ರು ವಿಚಾರಗಳಿದ್ರೆ ಹೇಳಿದ್ರೆ. ಉತ್ತರವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಒಂದು ಕೇಂದ್ರ ಸ್ಥಾನ ಇಲ್ಲ. ಒಂದು ಬೀದರ್ ತಾಲೂಕಾ, ಚುಡುಗುಪ್ಪ ತಾಲೂಕಾ, ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್, ಹುಮನಾಬಾದ್ ತಾಲೂಕಾ ಎಲ್ಲ ನಮ್ಮ ಗ್ರಾಮಸ್ಥರು ಹೋಗಬೇಕಾದ ಪ್ರಸಂಗ ಇದೆ. ಅದರಲ್ಲಿ ಬೀದರ್ ಮನ್ನೆಕೇಳಿ NH 65 ರಾಷ್ಟ್ರೀಯ ಹೆದ್ದಾರಿ ಮೇಲೆ ಇರುತ್ತದೆ. ಆ ಗ್ರಾಮದಲ್ಲಿ ಸುಮಾರು ಒಂದು 30,000-35 ಸಾವಿರ ಜನ ಆ ಗ್ರಾಮದಲ್ಲಿ ವಾಸಿಸ್ತಾರೆ. ಸುತ್ತಮುತ್ತ ಒಂದು 30 ಗ್ರಾಮಗಳು ಅತಿ ಕಡುಬುರ, ಅದರಲ್ಲಿ SC ST, ಮೈನಾರಿಟಿ, OBC ಹಾಗೂ ಸಾಮಾನ್ಯ ಜನರು ಕೂಡ ವಾಸಿಸ್ತಾರೆ. ಅಲ್ಲಿ ಸುಮಾರು 13 ಪ್ರೌಢಶಾಲೆಗಳಿವೆ. ಅಲ್ಲಿ ಪದವಿ ಪೂರ್ವ ಗೌರ್ಮೆಂಟ್ ಕಾಲೇಜ್ ಆಗ್ಬೇಕಂತ ಆ ಗ್ರಾಮಸ್ಥರದು, ಸುತ್ತಮುತ್ತ ಜನರದು ಒಂದು ಬೇಡಿಕೆ ಇದೆ. ಅವರು ವರದಿ ಕೊಟ್ಟಿದ್ದಾರೆ. ಒಂದು ಏಡೆಡ್ ಅನುದಾನಿತ ಕಾಲೇಜ್ ಬಗ್ಗೆ ವರದಿ ಕೊಟ್ಟಿದ್ದಾರೆ. ನಾನು ಕೇಳಿದ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಬಗ್ಗೆ ಕೇಳಿದ್ರೆ ಮಾನ್ಯ ಅವ್ರ ಇಲಾಖೆಯಿಂದ ಸಚಿವರು ಉತ್ತರ ಕೊಡ್ತಾರೆ ಅನುದಾನಿತ ಸ್ಕೂಲ್ ಕಾಲೇಜ್ ಬಗ್ಗೆ. ಅಲ್ಲಿ ಸುಮಾರು 13 ಪ್ರೌಢಶಾಲೆ ಅದೇ ಗ್ರಾಮದಲ್ಲಿ. ಸುಮಾರು 480 ವಿದ್ಯಾರ್ಥಿನಿಯರು ಪಾಸ್ಔಟ್ ಆಗ್ತಾರೆ ಪ್ರತಿ ವರ್ಷ. ಮಾನ್ಯ ಅಧ್ಯಕ್ಷರೇ, ಅವ್ರು ಹೋಗ್ಬೇಕಾದ್ರೆ ಈ ಕಡೆ ಚಿಡುಗುಪ್ಪ ಹೋಗ್ಬೇಕು, ಹುಮ್ನಾಬಾದ್ ಹೋಗ್ಬೇಕು, ಇಲ್ಲ ಬೀದರ್ಗೆ ಹೋಗ್ಬೇಕು. ಮೊದಲೇ ಬಸ್ಸಿನ ತೊಂದರೆ ನಡೀತಾ ಇದೆ ವಿದ್ಯಾರ್ಥಿನಿಯರಿಗೆ. ಮತ್ತೆ ಫೀಸ್ ಕೊಡ್ಲಿಕ್ಕೆ ದುಡ್ಡಿನ ಕೊರತೆ ಕೂಡ ಇದೆ. ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮನ್ನೆಕೇಳಿ ಗ್ರಾಮದಲ್ಲಿ ಕೇಂದ್ರ ಸ್ಥಾನದಲ್ಲಿ ಆದ್ರೆ ಬಡವ ವಿದ್ಯಾರ್ಥಿ ಅನುಕೂಲ ಆಗ್ತದಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಮಾನ್ಯ ಸಚಿವರಿಗೆ ಇದ್ರ ಬಗ್ಗೆ ಉತ್ತರ ಬಯಸುತ್ತೇನೆ ಸರ್. ಮಾನ್ಯ ಅಧ್ಯಕ್ಷರೇ ಆಯ್ತು, ಮಾತಾಡಿ. ಅವರು ಕೇಳಲ್ಲ. ಮಾನ್ಯ ಅಧ್ಯಕ್ಷರೇ, ಸದಸ್ಯರು ಏನು ಕೇಳಿದ್ದಾರೆ, ಮಾಹಿತಿ ಅನುದಾನಿತ ಶಾಲೆ ಮಾಹಿತಿ ಕೊಟ್ಟಿದ್ಯಾಕೆ ಅಂದ್ರೆ ನಾವೇ ಸಂಬಳ ಕೊಡೋದು ಅನುದಾನಿತ ಶಾಲೆಯಲ್ಲಿ ಕೊಡ್ತಕ್ಕಂಥದ್ದು. ಅದಾದ್ಮೇಲೆ ತಳಗಡೆ ಕೊಟ್ಟಿದ್ದೀವಿ, ಆರ್ಥಿಕ ಇಲಾಖೆಗೆ ಕೊಟ್ಟಿದ್ದೀವಿ. ಮತ್ತೆ ಆರ್ಥಿಕ ಇಲಾಖೆಯವರು ಕೂಡ ನಮಗೆ ಕೆಲವು ಮಾಹಿತಿಯನ್ನು ಕೇಳಿದ್ದಾರೆ. ನಾನೇನು ಮಾಡ್ತೀನಿ ಅಂದರೆ, ಎಲ್ಲಾದರೂ ಮಕ್ಕಳು ಆ ನಿಮ್ಮ ಗ್ರಾಮದಿಂದ, ಭಾಳ ದೊಡ್ಡ ಗ್ರಾಮ ಅಂತ ಹೇಳ್ತಾ ಇದ್ರ, ನಿಜವಾಗ್ಲೂ ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ. ಮತ್ತು ಸರ್ಕಾರಿ ಪದವಿ ಪೂರ್ವ ಶಾಲೆ ಮಾಡಿದಾಗ, ಯಾಕೆಂದರೆ ಅನುದಾನಿತ ಶಾಲೆಗೂ ಎಫೆಕ್ಟ್ ಆಗಬಾರ್ದು, ಅದನ್ನು ನಾವು ನೋಡ್ಬೇಕಾಗ್ತದೆ. ಯಾಕೆಂದರೆ ಸರ್ಕಾರಿ ಕಾಲೇಜ್ ಥರನೇ ನಾವು ನೋಡ್ತೀವಿ. ಅದನ್ನು ಕೂಡ ನಾನು ನೋಡಿಬಿಟ್ಟು ಅದನ್ನು ಚರ್ಚೆ ಮಾಡಿ ಏನಾದರೂ ಅದನ್ನು, ಈಗ ಆರ್ಥಿಕ ಇಲಾಖೆಯಲ್ಲಿ ನನ್ನ ಕಡೆಯಿಂದ ಕಳಿಸಿದ್ದೀನಿ. ಈ ಶಾಲೆಗೂ ತೊಂದರೆ ಆಗದೆ ಇರೋ ರೀತಿಯಲ್ಲಿ ನಾವೇನಾದ್ರು ಅದಕ್ಕೆ ತೊಂದರೆ ಆಗಲಿ ನಾನು ಅಂತ ಇಲ್ಲ ಸರ್. ಯಾಕೆ ಅಲ್ಲೂ ಫೀಸ್ ಇರುತ್ತದೆ. ಸಾರಿ, ಅನುದಾನಿತ ಏನು ಅಲ್ಲಿ ಸರ್ಕಾರಿ ಶಾಲೆ ಆಗದೆ ಬೇರೆ, ಎಲ್ಲ ಕಡೆ ಅನುದಾನ ಐತೆ, ಎಲ್ಲ ಕಡೆ ಆಗ್ತದೆ. ಸರ್ಕಾರಿ ಅಂತ ಎದಕ್ಕೆ ಅಂತಾರೆ? ಕೋಟಿಗಟ್ಟಲೆ ದುಡ್ಡು ನಾವು ಪ್ರೌಢಶಾಲೆಗೆ ಖರ್ಚು ಮಾಡ್ತಾ ಇದ್ದೇವೆ ಸರ್ಕಾರದಿಂದ. ಒಂದು ನಿಮಿಷ ಅರ್ಥ ಮಾಡ್ಕೊಳ್ಳಿ, ಯಾವುದೇ ತರದ ಫೀಸ್ ತಗೊಳಂಗಿಲ್ಲ. ಯಾಕಂದ್ರೆ ಅನುದಾನಿತ ಶಾಲೆಯಲ್ಲಿ ನಾವು ಕೊಡ್ತೀವಿ ಸಂಬಳನ, ಅನುದಾನಿತ ಶಾಲೆಯಲ್ಲಿ ಫೀಸ್ ತಗೊಳ್ತಕ್ಕಂಥ ಪದ್ಧತಿ ಇಲ್ಲ. ಆದ್ರೆ ನೀವೇನು ಕೇಳಿದಿರಿ, ಮಕ್ಕಳೇನಾದರೂ ನಿಜವಾಗ್ಲೂ ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ ಅಂದ್ರೆ ಅದನ್ನ ತಡಿತಕ್ಕಂಥ ಕೆಲಸವನ್ನ ನಾನು ಉತ್ತರ ಕೊಡ್ಲಿ. ಉತ್ತರ ಕರೆಕ್ಟ್ ಕೇಳಿ ಮತ್ತೆ ಮಾತಾಡಿ. ಕೇಳಿ ಸರ್, ಉತ್ತರ ಕೇಳಿನಲ್ಲಿ ಬಂದಿದೆ. ಉತ್ತರ ಸರ್ಕಾರಿ ಅನುದಾನಿತ ಶಾಲೆ ಆದಷ್ಟು ಬೇಗ ಶುರು ಮಾಡ್ರಿ. ಆ ಜನರು ನಂದು ಬೇಡಿಕೆ ಇದೆ, ಕ್ಷೇತ್ರದ ಜನರದು ನಂದು ಬೇಡಿಕೆ ಇದೆ. ಆದಷ್ಟೇನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಫೈಲ್ ಪೆಂಡಿಂಗ್ ಇದೆ, ಆದಷ್ಟು ಮುಖ್ಯಮಂತ್ರಿಗಳು ಕ್ಲಿಯರ್ ಮಾಡಿ ನಮ್ಮ ಕ್ಷೇತ್ರಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ನನ್ನ
ಅಧ್ಯಕ್ಷರ ಮೂಲಕ ಸಚಿವರು ವಿನಂತಿ ಮಾಡ್ತಾರೆ. ಶರತ್ ಬಚ್ಚೇಗೌಡ ಇಲ್ಲ. NH ಕೋನರೆಡ್ಡಿ ಲಾಸ್ಟ್. ಮಾನ್ಯ ಅಧ್ಯಕ್ಷರೇ, ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಬಹಳ ವರ್ಷಗಳಿಂದ ಗ್ರಾಮ ಪಂಚಾಯತಿ ಕಚೇರಿ ಮತ್ತು ವಿವಿಧ ಕಚೇರಿಗಳಲ್ಲಿ ಬಟ್ಟಲು ದಲ ಉಂಡಾಯಿನಿ ಇಂಕ್ಲಿಗೆ ಅಧ್ಯಕ್ಷ ಪ್ರೈಸ್ ನಮಗೆ ಕೊಡಿ ಇದ್ದವ್ರಿಗೆ. ಅಲ್ಲ ಮುಗಿತು, ಬೇಗ ಬಂದು ಹೊಟ್ಟೋಗಿರ್ತಾರ ಅವ್ರು. ಬಿಲ್ ಕಲೆಕ್ಟರ್, ಡಾಟಾ ಎಂಟ್ರಿ ಆಪರೇಟರ್, ವಾಟರ್ ಮತ್ತು ಉಳಿದ ನೌಕರರಿಗೆ ಒಂದು ವೇತನದ ಗ್ಯಾರಂಟಿ ಬಗ್ಗೆ ಉತ್ತರ ಕೊಟ್ಟರು ಸರ್. ಉತ್ತರ ಸರಿ ಇದೆ. ಅವ್ರು ಪರ್ಮನೆಂಟ್ ಮಾಡಕ್ಕೆ ಏನಾರ ವಿಚಾರ ಮಾಡ್ಬೇಕಂತ ಮಾನ್ಯ ಸಚಿವರಿಗೆ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ ಇದ್ದಾಗ ಎಲ್ಲ ಗ್ರಾಮ ಪಂಚಾಯತಿ ನೌಕರರು ಇದು ಫೈನಲ್ ಮಾಡಿದ್ರು. HK ಪಾಲ್ರು ಗ್ರಾಮೀಣಾಭಿವೃದ್ಧಿ ಮಂತ್ರಿ ಆಗಿದ್ರು. ಅದೇ ರೀತಿಯಾಗಿ ಮಾಡಿ ಅಂತ ಪ್ರಿಯಾಂಕ ಖರ್ಗೆ ಸಾಹೇಬ್ರಿಗೆ ವಿನಂತಿಯನ್ನು ಮಾಡ್ತೇನೆ. ಓಕೆ. ಮಾನ್ಯ ಅಧ್ಯಕ್ಷರೇ, ಉತ್ತರದಲ್ಲಿ ಬಹಳ ಸ್ಪಷ್ಟವಾಗಿ ಪಂಚಾಯತ್ ರಾಜಿನ ಕಾನೂನಡಿ ನಾವೇನು ಮಾಡ್ಬೋದು ಅಂತ ಹೇಳಿದ್ದಾರೆ. ಆಮೇಲೆ ಇದರ ಬಗ್ಗೆ ನನಗಿಂತ ಚೆನ್ನಾಗಿ ಮಾನ್ಯ ಕೋನರೆಡ್ಡಿ ಸಾಹೇಬರಿಗೆ ಗೊತ್ತಿದೆ. ನಾನು ಹೇಳಿದಾಗೆ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳ ಸೇವೆ ಹಿರಿತನ ವೇತನ ನಿಗದಿಪಡಿಸೋದು ಮತ್ತು ವೇತನ ಹೆಚ್ಚಳ ಮಾಡುವುದು ಪ್ರಸ್ತಾವನೆ ಸರ್ಕಾರ ಪರಿಶೀಲನೆ ಇದೆ. ಅಸೋಸಿಯೇಷನ್ ಜೊತೆ ನಾವು ಮಾತನಾಡ್ತಾ ಇದ್ದೀವಿ ಅಧ್ಯಕ್ಷರೇ. ಅದನ್ನು ಬಗೆಹರಿಸ್ಕೊಡ್ಲಿಕ್ಕೆ ಪ್ರಯತ್ನ ನಾವು ಮಾಡ್ತೀವಿ. ಅದು ಹೊರತುಪಡಿಸಿ ಅವರೇನು ಕಾಯಂ ಮಾಡಬೇಕು ಅಂತ ಕೇಳಿದ್ದಾರೆ ಅಧ್ಯಕ್ಷರೇ. ಗ್ರಾಮ ಪಂಚಾಯತ್ನಲ್ಲಿ ಈ ಸಿಬ್ಬಂದಿಗಳು ರೆಕ್ರೂಟ್ ಮಾಡೋದು ಅಲ್ಲಿ ಸ್ಥಳೀಯದಲ್ಲೇ ಆಗ್ತದೆ ಅಧ್ಯಕ್ಷರೇ. ಸರ್ಕಾರ ನೌಕರರಲ್ಲ, ಅವರು ಪಂಚಾಯತಿ ಮಟ್ಟದಲ್ಲಿ ಇರುವಂಥದ್ದು. ಬಟ್ ಅವರು ಏನು ಹೇಳ್ತಾ ಇದ್ದಾರೆ ಅದನ್ನು ಕೂಡ ಕಾನೂನಾತ್ಮಕವಾಗಿ ಪರಿಶೀಲನೆ ಮಾಡಿ ಮುಖ್ಯಮಂತ್ರಿಗಳ ಹತ್ರ ಒಂದು ಅಭಿಪ್ರಾಯವನ್ನು ನಾನು ತಗೋತೀನಿ ಅಧ್ಯಕ್ಷ. ಓಕೆ. ಈಗ ಎಲ್ಲರಿಗೂ ಬಸ್ ಇವತ್ತು ಬರೋ ಬೆಳಿಗ್ಗೆ 11:30 ಗಂಟೆ ಸ್ಟಾರ್ಟ್ ಆಗಿ 9:30 ತನಕ ತಾವೆಲ್ಲ ಇದ್ದೀರಿ. ನಿಮಗೆಲ್ಲರಿಗೂ ನಾನು ವಿಶೇಷ ಸಲ್ಲಿಸ್ತೇನೆ. ಮತ್ತು ನಿಮ್ಮೆಲ್ಲ ಕೂಡ ನೋಟ್ ಮಾಡಿದ್ದೇವೆ ಏನಾದರೂ ಯಾವ ರೀತಿ ನಾವು ಇದಕ್ಕೆ ಅಂದರೆ ಮತ್ತು ಇವತ್ತು ಮಾತ್ರ ಅಲ್ಲ, ಡೈಲಿ ಇಷ್ಟೊತ್ತಾದರೂ ಕೂಡ ನಾವೆಲ್ಲ ಭಾಗವಹಿಸಬೇಕಂತ ಹೇಳಿಸಿ ಸದನ ನಾಳೆ ಬೆಳಿಗ್ಗೆ 10 ಗಂಟೆಗೆ ಮುಂದೂಡಲಾಗಿದೆ.